ವೀಕ್ಷಕರೇ, ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ರಾಧಾ ಹಿರೇಗೌಡರ್. ದೇಶದ ಪ್ರಚಲಿತ ವಿದ್ಯಮಾನಗಳು, ವಿಚಾರಗಳು, ವಿಷಯಗಳ ಬಗ್ಗೆ ವೀಕ್ಷಕರೇ ನೀವು ನಿಮ್ಮ ಗ್ರಾಮಗಳ ಪಂಚಾಯಿತಿ ಕಟ್ಟೆಗಳ ಮೇಲೆ ಚರ್ಚೆ ಮಾಡೋದು ಸರ್ವೇ ಸಾಮಾನ್ಯ. ಅದೇ ರೀತಿ ನಿಮ್ಮ ಗ್ಯಾರಂಟಿ ನ್ಯೂಸ್ ಸ್ಟುಡಿಯೋದಲ್ಲೂ ಕೂಡ ರಾಧಕ್ಕ ಪಂಚಾಯಿತಿಯಲ್ಲಿ ಇವತ್ತು ಒಂದು ಪ್ರಮುಖ ವಿಚಾರದ ಬಗ್ಗೆ ನಾವು ಚರ್ಚೆ ಮಾಡೋದಕ್ಕೆ ಹೊರಟಿದ್ದೀವಿ. ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಪದೇ ಪದೇ ಎಡವಟ್ಟುಗಳು, ಲೋಪಗಳು ನಡೀತಾ ಇದ್ರೂ ಕೂಡ ನಮ್ಮ ಕರ್ನಾಟಕ ಲೋಕಸೇವಾ ಆಯೋಗ ಏನಿದೆ ಅದು ಪಾಠ ಕಲಿತಂತೆ ಕಾಣ್ತಾ ಇಲ್ಲ. ಪದೇ ಪದೇ ಎಡವಟ್ಟುಗಳು ಪುನರಾವರ್ತನೆಯಾಗ್ತಾ ಇದೆ. ಹೀಗಾಗಿ ರಾಜ್ಯ ಸರ್ಕಾರದಲ್ಲಿ ಉನ್ನತ ಹುದ್ದೆಗೆ ಹೋಗಬೇಕು, ಸ್ಥಾನಗಳನ್ನು ಗಳಿಸಬೇಕು ಅಂತ ಪ್ರಿಪೇರ್ ಆಗ್ತಾ ಇರುವಂಥ ಬಹಳಷ್ಟು ಜನ ಯುವಕರು ಈ ರಾಜ್ಯದ ಸಹವಾಸ ಸಾಕಪ್ಪ ಅಂತ ಕೇಂದ್ರ ಲೋಕಸೇವಾ ಪರೀಕ್ಷೆಗಳಿಗೆ ತಯಾರಾಗ್ತಾ ಇದ್ದಾರೆ. ಇವತ್ತು ಕೂಡ ಅಂಥದ್ದೇ ಒಂದು ಎಡವಟ್ಟಿನ ಬಗ್ಗೆ ಇಡೀ ರಾಜ್ಯಾದ್ಯಂತ ಯುವಕರು ಧ್ವನಿ ಎತ್ತಿದ್ದಾರೆ. ಒಂದೇ ಎಕ್ಸಾಮ್ ಹಾಲ್ನಲ್ಲಿ ಬರೆದಂತಹ 11 ಜನ ಮುಂದಿನ ಹಂತಕ್ಕೆ ಹೋಗ್ತಾರೆ ಅಂದರೆ ಇದರಲ್ಲಿ ನಿಜಕ್ಕೂ ಕೂಡ ಪ್ರಾಮಾಣಿಕತೆ ಇದೆಯಾ, ಪಾರದರ್ಶಕವಾಗಿ ಪರೀಕ್ಷೆಗಳು ನಡೆದಿದೆಯಾ ಅನ್ನುವಂತಹ ಅನುಮಾನ ದಟ್ಟವಾಗಿದೆ. ಆದರೆ ರಾಜ್ಯ ಸರ್ಕಾರ ಮಾತ್ರ ಇಲ್ಲ ಇದರಲ್ಲಿ ಏನೂ ಆಗಿಲ್ಲ, ನಾವು CCTV ಕ್ಯಾಮ್ರಾಗಳನ್ನು ನೋಡಿದ್ದೀವಿ, ತುಂಬ ಕ್ಲಿಯರ್ ಆಗಿ ಪಾರದರ್ಶಕವಾಗಿ ಎಕ್ಸಾಮ್ಸ್ ನಡೆದಿದೆ, ಒಂದೇ ಹಾಲಲ್ಲಿ ಬರೆದಿರುವಂತಹ 11 ಜನ ಪಾಸ್ ಆಗಬಾರ್ದು ಅಂತ ಏನೂ ಇಲ್ವಲ್ಲ ಅನ್ನೋ ವಾದವನ್ನು ಒಂದು ಕಡೆ ಇಡ್ತಾ ಇದೆ. ಆದರೆ ಈ KPSCಯ ಹಣೆ ಬರಹವನ್ನು ನಾವು ಈಗಾಗಲೇ ಭಾಳ ವರ್ಷಗಳಿಂದ ನೋಡ್ತಾ ಇದ್ದೀವಿ. ಯಾಕೆ ಅಂದರೆ ಈ KPSC ಕೊಲೆಗೆಡೋದಕ್ಕೆ ಮೂರೂ ಪಕ್ಷಗಳ ತುಂಬ ಕಾಂಟ್ರಿಬ್ಯೂಷನ್ ಇದೆ. ಇವರಿಗೆ ಸರಿಯಾಗಿ ಪರೀಕ್ಷೆ ನಡೆಸೋಕ್ಕೆ ಬರೋದಿಲ್ಲ, ಸರಿಯಾಗಿ ವೇಳಾಪಟ್ಟಿ ಬಿಡುಗಡೆ ಮಾಡೋಕ್ಕೆ ಬರಲ್ಲ, ಪರೀಕ್ಷೆಗಳ ಬಗ್ಗೆ ಅವ್ರಿಗೆ ಸ್ವತಃ ಕ್ಲಾರಿಟಿ ಇರೋದಿಲ್ಲ, ಪ್ರಶ್ನೆ ಪತ್ರಿಕೆಯಲ್ಲಿ ಸಿಕ್ಕಾಪಟ್ಟೆ ತಪ್ಪುಗಳು, ಎಡವಟ್ಟುಗಳು ಇರ್ತವೆ. ಇನ್ನು ಬಹಳಷ್ಟು ವಿಚಾರಗಳಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರ ಇದೆ. ಪಾರದರ್ಶಕತೆ, ಪ್ರಾಮಾಣಿಕತೆ ಅನ್ನೋದು KPSCಯಲ್ಲಿ ಇಲ್ಲ. ಹೀಗಾಗಿ ನಾವು ನಂಬೋದೇ ಇಲ್ಲ ಅಂತ ರಾಜ್ಯದ ಏನು ಉದ್ಯೋಗಾಕಾಂಕ್ಷಿಗಳಿದ್ದಾರೆ ಅವರು ಹೇಳ್ತಾ ಇದ್ದಾರೆ. ಇಂತಹ ಸಂದರ್ಭದಲ್ಲಿ ಈ KPSC ವಿಚಾರದಲ್ಲಿ ಒಂದು ಏನೋ ಕ್ರಾಂತಿ ಆಗಬೇಕಾಗಿದೆ. ಸೊ ಆ ಕ್ರಾಂತಿ ಏನು ಅನ್ನೋದನ್ನ ಇವತ್ತಿನ ರಾಧಕ್ಕ ಪಂಚಾಯಿತಿಲಿ ನಾವು ಚರ್ಚೆ ಮಾಡ್ತೀವಿ. ಇದೇ ಈ ಕ್ಷಣದ ಸ್ಪೆಷಲ್. KPSCಯಲ್ಲಿ ನಡೀತಾ ಇರುವಂತಹ ಭ್ರಷ್ಟಾಚಾರ, ಅಪ್ರಾಮಾಣಿಕತೆ ಮತ್ತು ಎಡವಟ್ಟುಗಳ ಬಗ್ಗೆ ಮಾತಾಡೋದಕ್ಕೆ ವೀಕ್ಷಕರೇ ತಮ್ಮ ಪರವಾಗಿ ಸಾಕಷ್ಟು ಜನ ಆಡಿಯನ್ಸ್ ನಮ್ಮೊಂದಿಗೆ ಈಗ ಸ್ಟುಡಿಯೋದಲ್ಲಿ ಜಾಯಿನ್ ಆಗಿದ್ದಾರೆ. ಅದರಲ್ಲಿ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಪ್ರಿಪೇರ್ ಆಗ್ತಾ ಇರುವಂಥ ಸಾಕಷ್ಟು ಜನ ಯುವಕರು ಕೂಡ ಇದ್ದಾರೆ. ಬನ್ನಿ ಅವರನ್ನ ವೆಲ್ಕಮ್ ಮಾಡೋಣ. ತಮ್ಮೆಲ್ಲರಿಗೂ ಕೂಡ ರಾಧಕ್ಕ ಪಂಚಾಯಿತಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಹಾಗಾದರೆ ಬನ್ನಿ ವೀಕ್ಷಕರೇ, ಈ ಬಗ್ಗೆ ಮಾತಾಡೋದಕ್ಕೆ ಸಾಕಷ್ಟು ಜನ ಅತಿಥಿಗಳಿದ್ದಾರೆ, ಅವರನ್ನ ವೆಲ್ಕಮ್ ಮಾಡೋಣ. ನಮ್ಮೊಂದಿಗೆ ಈಗ KPSC ಮೇಲೆ ಬರ್ತಾ ಇರುವಂತಹ ಹಲವಾರು ಅಪವಾದಗಳು, ಈ ಹಿಂದೆ ಏನು ಭ್ರಷ್ಟಾಚಾರದ ಆಪಾದನೆಗಳು, ಈಗ ನಡೆದುಕೊಳ್ಳುವಂತಹ ರೀತಿ, ಯಾಕೆ ಈ ರಾಜ್ಯದ ಯುವಕರು KPSC ಮೇಲೆ ತಮ್ಮ ನಂಬಿಕೆಯನ್ನು ಕಳ್ಕೊಂಡಿದ್ದಾರೆ, ಈ ವಿಚಾರಗಳ ಬಗ್ಗೆ ಮಾತಾಡೋದಕ್ಕೆ ಈಗ ಇಂತಹ ಸ್ಪರ್ಧಾಳುಗಳನ್ನು ಪ್ರಿಪೇರ್ ಮಾಡುವಂತಹ ಇನ್ಸೈಟ್ ಅಕಾಡೆಮಿಯ ವಿನಯ್ ಅವರಿದ್ದಾರೆ. ಸರ್, ತಮಗೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಅದೇ ರೀತಿ ಕಾಂಗ್ರೆಸ್ ಪಕ್ಷದ ವಕ್ತಾರರಾದಂಥ ಸೂರ್ಯ ಮುಕುಂದರಾಜ್ ಜಾಯಿನ್ ಆಗಿದ್ದಾರೆ. ಸರ್, ತಮಗೂ ಸ್ವಾಗತ. JDS ವಕ್ತಾರರಾದಂಥ ರಾಜುಗೌಡರು ನಮ್ಮೊಂದಿಗಿದ್ದಾರೆ. ಸರ್, ತಮಗೂ ಕೂಡ ಸ್ವಾಗತ. BJPಯ ವಕ್ತಾರರಾದಂಥ ಉತ್ಕರ್ಷ್ ಇದ್ದಾರೆ. ಉತ್ಕರ್ಷ್ ಅವರೇ, ತಮಗೂ ಕೂಡ ಸ್ವಾಗತ. ಮೊದಲನೇದಾಗಿ ನಾನು ವಿನಯ್ ಅವ್ರನ್ನ ಮಾತಾಡ್ತೀನಿ. ವಿನಯ್ ಅವರೇ, ಇವತ್ತು ಬಹಳಷ್ಟು ಜನ ಯುವಕರು ರೊಚ್ಚಿಗೆದ್ದಿದ್ದಾರೆ. KPSC ಮೇಲೆ ನಮ್ಗೆ ನಂಬಿಕೆನೇ ಇಲ್ಲ. ಹಾಗೆ ನೋಡಿದ್ರೆ ಏನು 2,80,000 ಉದ್ಯೋಗಗಳು ಬಾಕಿ ಇವೆ. ಆ ಒಂದು ಉದ್ಯೋಗಗಳನ್ನು ನೀವು KPSC ಮುಖಾಂತರ ಮಾಡಲೇಬೇಡಿ ಅನ್ನೋ ಬೇಡಿಕೆನೂ ಇದೆ ಅವರದ್ದು. ಹೀಗಾಗಿ ಇವತ್ತು ಏನು ಈ ವಿಚಾರ ಹೊರಗಡೆ ಬಂದಿದೆ, ಎಕ್ಸಾಮಲ್ಲಿ ಏನೋ ಆಗಿಬಿಟ್ಟಿದೆ ಅನ್ನೋ ವಿಚಾರ. ಸೊ ಯಾಕೆ KPSC ಮೇಲೆ ಎಲ್ಲರೂ ನಂಬಿಕೆ ಕಳ್ಕೊಂಡಿದ್ದಾರೆ ಯುವಕರು? KPSC ಅದು ಹುಟ್ಟಿದಾಗಿಂದ ಅದು KPSC ಈಸ್ ಎ ಕಾನ್ಸ್ಟಿಟ್ಯೂಷನಲ್ ಬಾಡಿ. ಆರ್ಟಿಕಲ್ 315 315ರಿಂದ 323 ಬರ್ತದೆ. ಅದು ಕರ್ನಾಟಕ ಎನಿ ಸ್ಟೇಟ್ PSC ನೀವು ತೊಗೊಂಡ್ರೆ ಅಲ್ಲಿ ಎಷ್ಟು ಭ್ರಷ್ಟಾಚಾರ ಯಾಕಿರುತ್ತೆ ಅಂತಂದರೆ, ಒಂದು ಪೊಲಿಟಿಕಲ್ ಇಂಟರ್ಫಿರೆನ್ಸ್ ಮುಂಚೆಯಿಂದನೂ ಪ್ರತಿಯೊಂದು ಪಾರ್ಟಿಗಳು ಇರ್ಬೋದು, ಯಾರು ಅಧಿಕಾರದಲ್ಲಿರ್ತಾರೆ, ಆಮೇಲೆ ಅಧಿಕಾರಿಗಳು ಇರ್ರೆಸ್ಪೆಕ್ಟಿವ್ ಆಫ್ ಪೊಲಿಟಿಕಲ್ ಪಾರ್ಟೀಸ್, ಅದು ಒಂಥರ ಅವ್ರದೇ ಒಂದು ಫೀಫ್ಡಮ್ ಇದ್ದಂಗೆ. ಅದ್ರ ಮೂಲಕ ಅವ್ರಿಗೆ ಬೇಕಾದಂಥ ಅಧಿಕಾರಿಗಳನ್ನ ಸಿಸ್ಟಮ್ ಒಳಗೆ ಇನ್ಫ್ಯೂಸ್ ಮಾಡಿಕೊಂಡು ಅವ್ರ ಮೂಲಕ ಆಡಳಿತ ನಡೆಸುವಂಥ ಒಂದು ಪದ್ಧತಿ ಕರ್ನಾಟಕದಲ್ಲಿ ಮುಂಚೆಯಿಂದನೂ ಇದೆ. ಬಟ್ ಅದನ್ನು ಸುಧಾರಣೆ ಮಾಡಬೇಕು ಅಂತಂದು ಒಂದು ಪೊಲಿಟಿಕಲ್ ವಿಲ್ಲು ಯಾವ ಒಬ್ಬ ಮುಖ್ಯಮಂತ್ರಿನೂ ಕೂಡ ಇವತ್ತಿನವರೆಗೂ ತೋರಿಸಿಲ್ಲ. ಮೋಸ್ಟ್ಲಿ ಕುಮಾರಸ್ವಾಮಿ ಅವರು ತೋರಿಸಿದಂಗೆ ಕಾಣ್ತಲ್ಲ. ಬಟ್ ಅವರು ಒಂಥರ ವಿಚಾರಗಳನ್ನು ಕೈಗೆತ್ತಿಕೊಳ್ತಾರೆ, ಆದರೆ ಅದಕ್ಕೆ ಯಾವುದೇ ಒಂದು ತಾರ್ಕಿಕ ಅಂತ್ಯ ಹಾಡೋದಿಲ್ಲ. ಹಿಟ್ ಆ್ಯಂಡ್ ರನ್ ಪಾಲಿಸಿ ಅಂತ ಸ್ವತಃ ಆಡಳಿತ ಪಕ್ಷ ಆಗ ಅವ್ರ ಮೇಲೆ ಬ್ಲೇಮ್ ಮಾಡಿತ್ತು. ಕುಮಾರಸ್ವಾಮಿ ಅವರು ಈ ವಿಚಾರದಲ್ಲಿ ಫೈಟ್ ಮಾಡೋದಕ್ಕೆ ಶುರು ಮಾಡಿದಾಗ. ಸೊ ಇಲ್ಲ, ವೇರಿಯಸ್ ಕಮಿಟೀಸ್ ಬಂದಿದೆ. ಒಂದು ಭಾಸ್ಕರ್ ರಾವ್ ಏನಿದ್ರು ಚೀಫ್ ಸೆಕ್ರೆಟರಿ, ಅವ್ರದ್ದೊಂದು ಕಮಿಟಿ ಆಯಿತು, PC ಓಟಾ ಕಮಿಟಿ ಆಯಿತು.
ಆಮೇಲೆ 2023 ಒಂದು ಲೆಜಿಸ್ಲೇಷನ್ ಕೂಡ ತೊಗೊಂಬಂದರು. ಆಗಿನ ಒಂದು ಸರ್ಕಾರ KPSC ರಿಫಾರ್ಮ್ಸ್ ಮಾಡಬೇಕಂತ. ಅವಾಗಲೂ ಕೂಡ ಒಂದು ಸ್ಟೂಡೆಂಟ್ ಪ್ರೊಟೆಸ್ಟ್ ಎಲ್ಲ ಆಗಿತ್ತು, ಕರಪ್ಷನ್ ಕೂಡ ಆಗಿತ್ತು. ನಿಮಗೆಲ್ಲ 2011 ಎಪಿಸೋಡ್ ಗೊತ್ತಿರಬೇಕು. ಅದು ಎಕ್ಸಾಮ್ ಲಿಸ್ಟೆಲ್ಲ ಕ್ಯಾನ್ಸಲ್ ಆಗಿ ಸುಮಾರು 2020ಕ್ಕೆ ಅಪಾಯಿಂಟ್ಮೆಂಟ್ ಲೆಟರ್ಸ್ ಬಂತು, 7 ಇಯರ್ಸ್ ಆದಮೇಲೆ. ಸುಮಾರು ಕೋರ್ಟಲ್ಲಿ FIR ಆಯಿತು, ಮೆಂಬರ್ಸ್ಗೂ ಮೇಲೆ ಕೇಸೆಲ್ಲ ಆಯಿತು. ಅದಾದಮೇಲೆ 23ರಲ್ಲಿ ಇದನ್ನು ರಿಫಾರ್ಮ್ಸ್ ಅಂತ ತೊಗೊಂಬಂದರು. ಸೊ ಅದರಲ್ಲಿ ಮೆಂಬರ್ ಸೈಜ್ನ ಕಡಿಮೆ ಮಾಡಬೇಕು ಅಂತ. ಈಗ 16 ಇದ್ದಾರೆ. ನೀವು UPSCಲಿ ತಗೊಂಡ್ರೆ UPSCನಲ್ಲಿ 8 ಮೆಂಬರ್ಸ್ ಅಷ್ಟೇ ಇರೋಂಥದ್ದು. ಇಲ್ಲೂ ಕೂಡ ಮೆಂಬರ್ಸ್ ಕಡಿಮೆ ಮಾಡಬೇಕು. ಬಟ್ ಮೆಂಬರ್ಸ್ ಕಡಿಮೆ ಮಾಡಬೇಕು ಅಂತಂದರೆ ಅವ್ರದ್ದು ಅವಧಿ 6 ವರ್ಷ ಫಿಕ್ಸ್ ಆಗಿರ್ತದೆ. ಗವರ್ನರ್ ಅಪಾಯಿಂಟ್ ಮಾಡೋದು ಇವರು ಗೌರ್ಮೆಂಟ್ ರೆಕಮೆಂಡೇಷನ್ ಮೇಲೆ. ಬಟ್ ತೆಗಿಯೋದಂಥದ್ದು ಪ್ರೆಸಿಡೆಂಟ್ ಅವರು. ಅದನ್ನು ಅಷ್ಟು ಸುಲಭವಾಗಿ ಅವ್ರನ್ನ ತೆಗೆಯೋದಕ್ಕಾಗೋದಿಲ್ಲ. ಆಮೇಲೆ 2ನೇ ರೆಕಮೆಂಡೇಷನ್ ಅವ್ರನ್ನ ಸೆಲೆಕ್ಟ್ ಮಾಡೋದಕ್ಕೆ ಎಕ್ಸ್ಪರ್ಟ್ ಕಮಿಟಿ ಇರಬೇಕಂತಂದು. ಅದು ಚೀಫ್ ಸೆಕ್ರೆಟರಿ ಯಾರಿರ್ತಾರೆ ಅವ್ರು ಹೆಡೆಡ್ ಆಗಿರಬೇಕು. ಇವನ್ನೆಲ್ಲ ಮಾಡಬೇಕು ಅಂತಂದಾಗ ಒಂದು ಸ್ಟ್ರಾಂಗ್ ಪೊಲಿಟಿಕಲ್ ವಿಲ್, ಒಂದು ಐರನ್ ವಿಲ್ ಬೇಕು, ಒಂದು ಸ್ಟ್ರಾಂಗ್ ವಿಲ್ ಬೇಕು. ಯಾವುದಕ್ಕೂ ಜಗ್ಗದ ಬಗ್ಗದ ಹೌದು, ಒಂದು ಇಚ್ಛಾಶಕ್ತಿ ಒಂದು ಪೊಲಿಟಿಕಲ್ ಪಾರ್ಟಿಗೆ ಅಥವಾ ಆಳುವ ಸರ್ಕಾರಗಳಿಗೆ ಸೊ ಬೇಕಾಗುತ್ತೆ. ಅದು ಲಾಸ್ಟ್ ಕಾಂಗ್ರೆಸ್ ಪಕ್ಷದ ಮ್ಯಾನಿಫೆಸ್ಟೋದಲ್ಲೂ ಇತ್ತು, ಅದನ್ನು ರಿಫಾರ್ಮ್ ಮಾಡ್ತೀವಿ, ಇಮಿಡಿಯೇಟ್ಲಿ ನೇಮಕಾತಿ ಮಾಡ್ತೀವಿ ಅಂತಂದು. ಸೊ ನೀವು ಹೇಳ್ದಂಗೆ ಹಿಂದಿನ ಗೌರ್ಮೆಂಟಲ್ಲೂ ಇತ್ತದು. ಬಟ್ ಏನಾಗಿದೆ ಅಂತಂದರೆ ಇನ್ಕ್ಲೂಡಿಂಗ್ ಚೀಫ್ ಮಿನಿಸ್ಟರ್ ಇರ್ಬೋದು, ಮಿನಿಸ್ಟ್ರುಗಳಿರ್ಬೋದು, ಅವ್ರದ್ದೇ ಒಂದು ಕೋಟಾ ಸಿಸ್ಟಮ್ ಇರ್ತದೆ. ಜಾತಿ ಆಧಾರದ ಮೇಲೆ ಅವ್ರ ಮೆಂಬರ್ಗಳನ್ನ ಅಪಾಯಿಂಟ್ ಮಾಡ್ಕೊಂಡಿರ್ತಾರೆ. KPSCಯಲ್ಲಿ ಇರುತ್ತೆ ಅವ್ರಿಗೊಂದು ಕೋಟಾ. ಇದು ಸತ್ಯ ಇದು. ಅಂದರೆ ಮೆಂಬರ್ಗಳನ್ನ ಅಪಾಯಿಂಟ್ ಮಾಡೋದು ಜಾತಿ ಕೋಟಾ, DCM ಒಂದು ಕೋಟಾ, ಹೋಮ್ ಮಿನಿಸ್ಟರ್ ಒಂದು I'm not talking about posts. I'm talking about the members. ನಮ್ಮ ಒಬ್ಬರು ಮೆಂಬರ್ ಇರಬೇಕು, ನಮ್ಮ ಜಾತಿ ಆಧಾರದ ಮೇಲೆ ಒಬ್ಬರು ಇರಬೇಕು ಅಂತಂದು. ಸೊ ಆ ಮೆಂಬರ್ಗಳು ಏನು ಮಾಡ್ತಾರೆ, ಅವರ ಜಾತಿಯವರಿಗೆ ಒಂದು ಪ್ರಿಫರೆನ್ಸ್ ಕೊಡೋಂಥದ್ದು, ಕ್ಯಾಂಡಿಡೇಟ್ಗಳನ್ನ ಆಯ್ಕೆ ಮಾಡೋವಂಥದ್ದು. ಇದು ಓಪನ್ ಮಾರ್ಕೆಟ್ ಇದ್ದಂಗೆ, ಇಲ್ಲಿ ಯಾವುದೂ ಸೀಕ್ರೆಟ್ ಇಲ್ಲ KPSCನಲ್ಲಿ. ಅದು ಎಷ್ಟು ಓಪನ್ ಅಂತಂದರೆ ಅದಕ್ಕೆ ಆದಂಥ ಒಬ್ಬರು ದಲ್ಲಾಳಿಗಳು ಇರ್ತಾರೆ. ಒಬ್ಬೊಬ್ಬ ಮೆಂಬರು ದಲ್ಲಾಳಿಗಳನ್ನ ಇಟ್ಕೊಂಡಿರ್ತಾರೆ. ಒಬ್ಬೊಬ್ಬ ಮೆಂಬರು ಯಾವ ಪಾರ್ಟಿ ಅವ್ರನ್ನ ಅಪಾಯಿಂಟ್ ಮಾಡಿರ್ತದೆ, ಯಾವ ಮಿನಿಸ್ಟರು ಚೀಫ್ ಮಿನಿಸ್ಟರ್ ಅಪಾಯಿಂಟ್ ಮಾಡಿರ್ತಾರೆ, ಅವರಿಗೆ ಫೇತ್ಫುಲ್ ಆಗಿರ್ತಾರೆ. ಸರ್ ಅಷ್ಟು ಕುಲ್ಗೆಟ್ಟೋಗಿದೆಯಾ ಅದು? ಇದು ಓಪನ್ ಸೀಕ್ರೆಟ್, ಕೇಳಿ ನೋಡಿ. ಸೊ ಪ್ರತಿಯೊಂದು ಪಾರ್ಟಿಗೆ ಸಂಬಂಧಪಟ್ಟವರು ಅಲ್ಲಿ ಇರ್ತಾರೆ. ಈಗ ಹೇಳ್ಬೇಕಂತಂದ್ರೆ 16, ಐ ಥಿಂಕ್ ಈಗ 14 ಜನ ಇದ್ದಾರೆ KPSCನಲ್ಲಿ. ಮೋಸ್ಟ್ ಆಫ್ ದೆಮ್ ವರ್ ಅಪಾಯಿಂಟೆಡ್ ಡ್ಯೂರಿಂಗ್ ದಿ BJP ಮತ್ತು ಸಮ್ಮಿಶ್ರ ಸರ್ಕಾರ ಇತ್ತಲ್ಲ, ಆ ಪೀರಿಯಡಲ್ಲಿ ಅಪಾಯಿಂಟೆಡ್. ಸಮ್ಮಿಶ್ರ ಸರ್ಕಾರ ಯಾರ ಜೊತೆ? ಕಾಂಗ್ರೆಸ್ ಜೊತೆನಾ ಅಥವಾ ಅಲ್ಲ, BJP JDS ಆಮೇಲೆ BJP ಗೌರ್ಮೆಂಟ್ ಇತ್ತು. ಆ ಟೈಮಲ್ಲಿ ಅಪಾಯಿಂಟ್ ಆಗಿರೋಂಥವ್ರು ಮೆಂಬರ್ಸ್ ಜಾಸ್ತಿ ಇದ್ದಾರೆ. ಪ್ರತಿಯೊಂದು ಸರ್ಕಾರ ಬಂದಾಗ ನಮ್ಮವರು ಇರಬೇಕು ಅಂತಂದು ಆ ಕಾಂಪಿಟೇಷನ್ ಮೇಲೆ 8 ಜನ ಇದ್ದಿದ್ದು ಈಗ 16 ಜನ ಆಗಿದೆ. ಈಗ ಅವ್ರನ್ನಂತೂ ತೆಗಿಯೋಕ್ಕಾಗಲ್ಲ, ನಮ್ಮವರು ಇರಲಿ ಅಂತಂದು 16 ಜನ. ಅನ್ಫಾರ್ಚುನೇಟ್ಲಿ ಕಾನ್ಸ್ಟಿಟ್ಯೂಷನ್ನು ನಂಬರ್ ಫಿಕ್ಸ್ ಮಾಡಲ್ಲ. KPSCನಲ್ಲಿ ಇಷ್ಟೇ ಮೆಂಬರ್ಸ್ ಇರಬೇಕು ಅಂತಂದು ಒಂದು ಸೀಲಿಂಗ್ ಇಲ್ಲ ಅಲ್ಲಿ. ಆ ಒಂದು ಲೂಪ್ ಹೋಲ್ನ ಉಪಯೋಗಿಸ್ಕೊಂಡು ಎಷ್ಟು ಜನನಾದರೂ ಮೆಂಬರ್ನ ಹಾಕೊಂಡು ಹೋಗ್ತಾ ಇದ್ದಾರೆ. ಸೊ ಇಲ್ಲೇನಾಗುತ್ತೆ, 16 ಜನದಲ್ಲಿ ಸಮನ್ವಯತೆ ಇರೋದಿಲ್ಲ, ನೋ ಕೋಆರ್ಡಿನೇಷನ್. ಅವ್ರು ಎಷ್ಟು ಕಿತ್ತಾಡ್ತಾರೆ ಅಂತಂದರೆ, ಅವ್ರು ಕಿತ್ತಾಡೋದ್ರ ಜೊತೆಗೆ ಸೆಕ್ರೆಟರಿಗಳ ಜೊತೆ ಕಿತ್ತಾಡ್ತಾರೆ. ಯಾವೊಬ್ಬ IAS ಆಫೀಸರ್ ಎಷ್ಟೇ ದಕ್ಷ ಆಗಿದ್ರೂ ಕೂಡ 1 ವರ್ಷದ ಮೇಲೆ ಕೆಲಸ ಮಾಡೋಕ್ಕಾಗಲ್ಲ ಅಲ್ಲಿ. ಯಾಕೆಂತಂದರೆ ಅವ್ರಿಗೊಂದು ರೆಪ್ಯುಟೇಷನ್ ಇರ್ತದೆ, ಕೆಲಸ ಮಾಡೋದಕ್ಕೆ ಫ್ರೀ ಹ್ಯಾಂಡ್ ಇರೋದಿಲ್ಲ. ಆಮೇಲೆ ಅಲ್ಲಿ ಇರೋಂಥ ಗ್ರೂಪ್ D, ಗ್ರೂಪ್ C ಅಧಿಕಾರಿಗಳು ಅಥವಾ ವರ್ಕರ್ಸ್ ಏನಿದಾರಲ್ಲ, ಬಹಳ ವರ್ಷದಿಂದ ನೆಲೆ ಊರ್ಬಿಟ್ಟಿದ್ದಾರೆ ಆ ಒಂದು ಸಿಸ್ಟಮ್ ಒಳಗೆ. ಅವ್ರನ್ನ ತೆಗೆದುಹಾಕೋದಕ್ಕೂ ಬಹಳ ಕಷ್ಟ ಇರ್ತದೆ. ಬಿಕಾಸ್ ದೇ ನೋ ದಿ ಸೀಕ್ರೆಟ್ಸ್, ಏನೇನಾಗುತ್ತೆ ಅಂತ. ಸೊ ಇಫ್ ಇಟ್ ಈಸ್ ದಿ ಓಪನ್ ಸೀಕ್ರೆಟ್ ಅನ್ನೋದಾದ್ರೆ ಅದಕ್ಕೆ ಯಾಕೆ ಕೆಲವು ಸುಧಾರಣೆಗಳನ್ನು ತರೋದಕ್ಕೆ ಯಾವ ಸರ್ಕಾರಗಳಿಗೂ ಆಗ್ತಾ ಇಲ್ಲ? ಯಾಕೆಂದ್ರೆ ಇಟ್ ಇಸ್ ನಾಟ್ ಎ ಪೊಲಿಟಿಕಲ್ ಇಶ್ಯೂ. ಬೇಸಿಕಲಿ KPSCಯಿಂದ ಎಲೆಕ್ಷನ್ ವಿನ್ ಆಗಲ್ಲ. ಈ ಅಭ್ಯರ್ಥಿಗಳು ಏನು ಎಕ್ಸಾಮಿಗೆ ಪ್ರಿಪೇರ್ ಆಗ್ತಾರೆ, ಒಂದು 4-5 ವರ್ಷ ಪ್ರಿಪೇರ್ ಆಗ್ತಾರೆ, ಆಲ್ ಓವರ್ ಕರ್ನಾಟಕದಿಂದ ಬಂದಿರ್ತಾರೆ, ಎಕ್ಸಾಮ್ ಬರೀತಾರೆ, ಪಾಸ್ ಆಗ್ತಾರೆ, ಹೋಗ್ತಾರೆ. ಇಟ್ ಈಸ್ ನಾಟ್ ಎ ಪೊಲಿಟಿಕಲ್ ವೋಟ್ ಬ್ಯಾಂಕ್. ಅದು ಈಗ ಏನೋ ಧಾರವಾಡದಲ್ಲಿ ಇತ್ತೀಚೆಗೆ ಹೋರಾಟಗಳಾದವು. ಯಾವಾಗ ಈ ಜನ್ಜಿ ಒಂದು ಭಯ ಇದೆ, ನೇಪಾಳದಲ್ಲಿ ಬಾಂಗ್ಲಾದೇಶದಲ್ಲೆಲ್ಲ ಆಗಿದ್ದು, ಮೇ ಬಿ ಆ ಭಯದಿಂದ ಈಗ ಸರ್ಕಾರ ಸ್ವಲ್ಪ ಎಚ್ಚೆತ್ತುಕೊಂಡಿದೆ. ಅಲ್ಲ, ಈಗ ಸ್ವಲ್ಪ ಎಚ್ಚೆತ್ತುಕೊಂಡಿದೆ. ಆ್ಯಂಡ್ ಭಾಳಷ್ಟು ಜನ ಧಾರವಾಡದಲ್ಲಿ ಏನು ಪ್ರತಿಭಟನೆ ಮಾಡಿದ್ರು ಹುಡುಗರು, ಅವ್ರು ಹೇಳಿದ್ದೇನು ಅಂತಂದರೆ, ಸಿದ್ದರಾಮಯ್ಯನವರು ತಮ್ಮ ಮ್ಯಾನಿಫೆಸ್ಟೋ ಎಲ್ಲ ಹೇಳಿದರು, ನಾವು 1 ವರ್ಷಕ್ಕೆ 1 ಲಕ್ಷ ಉದ್ಯೋಗಗಳನ್ನು ಭರ್ತಿ ಮಾಡ್ತೀವಿ ಅಂತ. ಹಾಗಾಗಿ ನಾವು ಅವ್ರನ್ನ ನಂಬಿದ್ವಿ, ಹಾಗಾಗಿ ನಾವು ಅವ್ರಿಗೆ ವೋಟ್ ಹಾಕಿದ್ವಿ ಅಂತ. ಸೊ ಇಟ್ಸ್ ಇಂಡೈರೆಕ್ಟ್ಲಿ ವೋಟ್ ಬ್ಯಾಂಕೇ, ಇದೇನು ವೋಟ್ ಬ್ಯಾಂಕ್ ಅಲ್ಲ ಅಂತಲ್ಲ. ಅದೇ ಉದ್ಯೋಗಾಕಾಂಕ್ಷಿಗಳು ಹೇಳ್ತಾ ಇರೋದು, ನಮಗೆ KPSCಯಿಂದ ಮಾಡಬೇಡಿ ನಮ್ಮ ನೇಮಕಾತಿ ಅಂತ. ರೊಚ್ಚಿಗೆದ್ದಿದ್ದಾರೆ ಅವ್ರು, ನಮ್ಗೆ ನಂಬಿಕೆ ಇಲ್ಲ ಅಂತ. ಸೊ ಇಷ್ಟೆಲ್ಲ ಹೇಳಿದ ಮೇಲೂ ಕೂಡ KPSCಯ ಬಗ್ಗೆ ಸರ್ಕಾರಗಳು ಯೋಚನೆ ಯಾಕೆ ಮಾಡ್ತಾ ಇಲ್ಲ? ಸೂರ್ಯ ಮುಕುಂದರಾಜು ಅವರು ಇವತ್ತು ಕೂಡ ಒಂದೇ ಪರೀಕ್ಷಾ ಹಾಲಲ್ಲಿ 11 ಜನ ಪಾಸ್ ಆಗ್ತಾರೆ ಅನ್ನೋ ವಿಚಾರದಲ್ಲಿ ಭಾಳಷ್ಟು ಅಪಸ್ವರಗಳಿವೆ. ಇಲ್ಲ ಅಲ್ಲೇನೋ ಆಗಿದೆ, ಎಡವಟ್ಟಾಗಿದೆ ಅಂತ. ಬಟ್ ಇಲ್ಲ, ಆಗಿಲ್ಲ ಅಂತ ಈಗ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳು ಹೇಳ್ತಾ ಇದ್ದಾರೆ, ಕಾರ್ಯದರ್ಶಿಗಳು ಕೂಡ ಹೇಳ್ತಾ ಇದ್ದಾರೆ. ಇಲ್ಲ, ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳು ಹೇಳಿಲ್ಲ, KPSCಯ ಕಾರ್ಯದರ್ಶಿ ಶಾಲಿನಿ ರಜನೀಶ್ ಅವರು ಹೇಳಿದ್ದಾರೆ ಏನು ಲುಕ್ ಇಂಟು ದಿಸ್ ಅಂತ.
ಇದನ್ನ ಏನು ಪರೀಕ್ಷೆ ನಡೆಸಿದ್ದೀರಾ ಅದು ವರದಿ ಕೊಡಿ ಅಂತೇಳಿ ಸರ್ಕಾರ ಕೇಳಿದೆ. ಸರ್ಕಾರ ಇದಕ್ಕೆ ಕೊಟ್ಟಿರುವಂಥ ಸ್ಟೇಟ್ಮೆಂಟ್ ಏನು KPSC ಸೆಕ್ರೆಟರಿ ಕೊಟ್ಟಿದ್ರಲ್ಲ ಸ್ಟೇಟ್ಮೆಂಟ್, ಅದು ನಾನು ಕೂಡ ವಿರೋಧ ಮಾಡ್ತೀನಿ. ಅದರಲ್ಲಿ ಸಮರ್ಥನೆ ಮಾಡ್ಕೊಳ್ಳುವಂಥದ್ದು ಏನಿಲ್ಲ. ಏನ್ ವಿರೋಧ ಮಾಡ್ತೀರಿ ನೀವು? ನೋಡಿ, ಅವ್ರು ಹೇಳ್ತಾರೆ ಇದು ಇತಿಹಾಸ ಅಂತ ಹೇಳ್ತಾರೆ. ಏನ್ ಇತಿಹಾಸ ಅಂದ್ರೆ? ಒಂದೇ ಕಡೆ 10 ಜನ ಒಂದೇ ಹಾಲಲ್ಲಿ ಕೂತಿರುವಂತ 10 ಜನ ಪಾಸ್ ಆಗಿದ್ದಾರೆ ಅನ್ನೋದು ಕೂಡ ಇತಿಹಾಸ ಅಂತ ಇತಿಹಾಸ ಹೇಳ್ತಾರೆ. ಸೃಷ್ಟಿ ಮಾಡೋರು ಇದ್ರೆ ಮಾಡ್ಬಿಡ್ತಾರೆ ನೀವು ಇತಿಹಾಸನ. ಆ ತರ ಹೇಳಿಕೆ ಕೊಡುವಂಥದ್ದು ಇದೆಯಲ್ಲ, ಅದು ತೀರಾ ಒಪ್ಪುವಂಥದ್ದೇನಲ್ಲ. ಸೊ ಇದನ್ನ ಖಂಡಿತವಾಗ್ಲೂ ಸರ್ಕಾರ ತೀಕ್ಷ್ಣವಾಗಿ ಅದನ್ನ ಪ್ರತಿಕ್ರಿಯಿಸಬೇಕಾಗುತ್ತೆ. ಯಾಕೆಂದ್ರೆ ಇದರಲ್ಲಿ ಈಗ 56,000 ಜನ ನೇಮಕಾತಿಗೆ ಸರ್ಕಾರ ಅನುಮೋದನೆ ಕೊಟ್ಟಿದೆ. ಈ 56,000 ಜನರ ನೇಮಕಾತಿನ KPSC ಮುಖಾಂತರ ಮಾಡ್ತಾರೆ ಅಂದರೆ KPSC ಬಗ್ಗೆ ಇವತ್ತು ನಮ್ಮ ಮಂತ್ರಿಗಳು ಮತ್ತು ಸರ್ಕಾರ ಅದ್ರ ಬಗ್ಗೆ ಒಂದು ಅನುಮಾನ ವ್ಯಕ್ತಪಡಿಸ್ತಾ ಇದ್ದಾರೆ. ಯಾಕೆಂದರೆ ನಿಮಗೆ ಈ ಪರೀಕ್ಷೆ ಈ ಮೊನ್ನೆ ಏನಾಗಿದೆ ನೇಮಕಾತಿ ಆಗಿದೆ, ಅದು ಪ್ರಿಲಿಮ್ಸಲ್ಲಿ ಬಂದಿರುವಂಥ ಪ್ರಶ್ನೆ ಪತ್ರಿಕೆಗಳು ಎಷ್ಟು ಕಳಪೆ ಗುಣಮಟ್ಟದಲ್ಲಿ ಅವರು KPSCನವ್ರು ಮಾಡಿದ್ರು ಅನ್ನೋದು ಎಲ್ರಿಗೂ ಗೊತ್ತಿದೆ. ಕನ್ನಡ ಟ್ರಾನ್ಸ್ಲೇಷನ್ನ ಆ ಥರದ್ದೊಂದು ಟ್ರಾನ್ಸ್ಲೇಷನ್ನ KPSC ಮಾಡ್ತಾರೆ ಅಂದರೆ ಅವರ ಆಯ್ಕೆಯ ಗುಣಮಟ್ಟ ಮತ್ತು ಅಲ್ಲಿರುವಂಥ ಮೆಂಬರ್ಸ್ಗಳ ಗುಣಮಟ್ಟ, ಅವರು ಯಾರು ಪ್ರಶ್ನೆ ಪತ್ರಿಕೆಯನ್ನು ತಯಾರು ಮಾಡೋದಕ್ಕೆ ನೇಮಕಾತಿ ಮಾಡಿದ್ದಾರೆ ಅವರ ಗುಣಮಟ್ಟದ ಬಗ್ಗೆ ಪ್ರಶ್ನೆಗಳು ಮೂಡಬೇಕು. ರೂಲಿಂಗ್ ಪಾರ್ಟಿ ವಕ್ತಾರರಾಗಿ ನೀವೇ ಇದ್ರ ಬಗ್ಗೆ ಪುಂಖಾನುಪುಂಖವಾಗಿ KPSC ರೂಲಿಂಗ್ ಬಟ್ ಅಲ್ಲ ಇದೊಂದು ಸ್ವಾಯತ್ತ ಸಂಸ್ಥೆ ಇರಬಹುದು, ಬಟ್ ಹಾಗಂತ ಅದು ಸರ್ಕಾರಕ್ಕಿಂತ ಮೇಲಾದುದಲ್ಲ. ಸರ್ಕಾರಕ್ಕಿಂತ ಮೇಲಾದುದಲ್ಲ. ಈಗ ನೀವುಗಳೇ ಹಿಂಗ್ ಮಾತಾಡ್ಬಿಟ್ರೆ ಸೂರ್ಯಮುಕುಂದರಾಜ್ ಅವರೇ, ಇಲ್ಲಿ ಕೂತಿದಾರಲ್ಲ ಈ ಹುಡುಗರು, ಇವ್ರು ಯಾರನ್ನ ಕೇಳ್ತಾರೆ? ಈಗ ಕೇಳ್ಬೇಕು. ಈಗ ಸರ್ಕಾರ ಅದಕ್ಕೆ ಅಲ್ಲಿದ್ದಂತ ಅಧಿಕಾರಿಗಳನ್ನ ಮತ್ತೆ ಏನ್ ಮೆಂಬರ್ಸ್ಗಳಿದ್ದಾರೆ, ಅವ್ರ ಅಧ್ಯಕ್ಷರು ಯಾರಿದ್ದಾರೆ ಅವ್ರನ್ನೆಲ್ಲ ಕರೆದಿದ್ರು ಮುಖ್ಯಮಂತ್ರಿಗಳು. ಕರೆದು ತೀವ್ರವಾದಂತ ತರಾಟೆ ತಗೊಂಡ್ರು. ಇಲ್ಲಿ ವಿನಯ್ ಕುಮಾರ್ ಅವ್ರಿಗೆ ಗೊತ್ತಿದೆ ಅವ್ರ ನೇಮಕಾತಿ ಪ್ರಕ್ರಿಯೆ ಯಾವ ರೀತಿ ಆಗುತ್ತೆ. ನೇಮಕಾತಿಗಳಿಂದ ಬೇರೂರಿರುವಂತಹ ಆ ಒಂದು ಏನ್ ಹೇಳ್ತೀವಿ ಭ್ರಷ್ಟಾಚಾರ, ಇಷ್ಟು ದಿನಗಳಿಂದ ಬೇರೂರಿರುವಂತಹ ಅವ್ಯವಹಾರ ಸಿದ್ದರಾಮಯ್ಯನವ್ರು ಕರೆದೆ ಮಾಡಂಗಿಲ್ಲ ಅಂದ ತಕ್ಷಣ ಅಲ್ಲ, ಅದನ್ನೇ ಊಟ ಕಮಿಷನ್ ಈ ಊಟ ಕಮಿಷನ್ ನ ರೆಕಮೆಂಡೇಶನ್ಗಳನ್ನ ಮ್ಯಾಕ್ಸಿಮಮ್ ಅದನ್ನ ಇಂಪ್ಲಿಮೆಂಟೇಷನ್ ಮಾಡಬೇಕು ಅನ್ನೋದು ಎಲ್ಲರೂ ಒತ್ತಾಯ. ನಮ್ಮ ಸರ್ಕಾರ ನಮ್ಮ ಪ್ರಣಾಳಿಕೆನಲ್ಲಿ ಕೂಡ ಅದನ್ನ ಫಾರ್ ದಿ ಟೈಮ್ ಬೀಯಿಂಗ್ ಈಗ ನೋಡಿ, ಈಗ ಮತ್ತೆ ಈಗ ಹುಡುಗರೆಲ್ಲ ರೊಚ್ಚಿಗೆ ಹೇಳ್ತಾರೆ ಬೇಡ KPSC ಅಂತಾರೆ. ಆವಾಗ ಒಂದು ಮಾಡ್ತೀರಿ ಸಮಿತಿ, ನಿಮಗೂ ಒಂದು ಸ್ವಲ್ಪ ಅದನ್ನ ಬೀಸೋ ದೊಣ್ಣೆಯಿಂದ ತಪ್ಪಿಸ್ಕೋಬೇಕಾಗಿರುತ್ತೆ. ಎಷ್ಟು ಸಮಿತಿಗಳು ಮಾಡಿದ್ರೆ ಅದರ ಫಲಶ್ರುತಿ ಏನು ಸರ್? ಎಲ್ಲ ಟೇಬಲ್ ಕೆಳಗೆ ಹಾಕಿ ಇಲ್ದಿದ್ರೆ ಅಲ್ಲಿ ಇಲ್ಲಿ ಚಾಗಿ ಒರೆಸಿ ಬೀಸಾಕಿ ಅದನ್ನ ಡಸ್ಟ್ಬಿನ್ಗೆ ಹಾಕಿದಿರಿ. ಸಮಿತಿಗಳು ನಾಟ್ ಓನ್ಲಿ ನಿಮ್ಗಂತ ಅಲ್ಲ ಪ್ರಶ್ನೆ, ಇದು ಎಲ್ಲಾ ಸರ್ಕಾರಗಳ ಪ್ರಶ್ನೆ. ಇದು ಯಾವಾಗ KPSCಯಲ್ಲಿ ಅಕ್ರಮದ ವಾಸನೆ ಬರುತ್ತೋ ಅಥವಾ ಹಗರಣಗಳು ಭ್ರಷ್ಟಾಚಾರದ ಬಗ್ಗೆ ಮಾತಾಡ್ತಾರೋ ಅವಾಗ ಒಂದು ಸಮಿತಿ ರಚನೆ ಮಾಡ್ಬಿಡೋದು. ಆ ಸಮಿತಿ ರಚನೆ ಮಾಡಿ ಆ ಸಮಿತಿ ಎಲ್ಲಿ ಹೋಯ್ತೋ, ಏನು ಕೊಡ್ತೋ, ಅದ್ರ ಇಂಪ್ಲಿಮೆಂಟೇಷನ್ ಏನು, ಯಾವುದು ವಿಸಿಬಿಲಿಟಿ ಇಲ್ಲ. ಈಗ ಅದೇ ಟ್ರಾನ್ಸ್ಪರೆನ್ಸಿ ಇರಬೇಕು. ಈಗ ಒಂದೇನಾಗುತ್ತೆ, ಈ ಕಮಿಟಿಗಳನ್ನ ಏನ್ ರಚನೆ ಮಾಡಿರ್ತೀವಿ ಅವ್ರು ವರದಿ ಕೊಡೋ ಅಷ್ಟೊತ್ತಿಗೆ ಸರ್ಕಾರ ಬದಲಾಗ್ಬಿಟ್ಟಿರುತ್ತೆ. ಸೊ ಮುಂದೆ ಬರುವಂತವ್ರು ಅದನ್ನ ಯಾವ ರೀತಿ ಇಂಪ್ಲಿಮೆಂಟೇಷನ್ ಮಾಡ್ತಾರೆ ಅನ್ನೋದು ಮುಖ್ಯ ಆಗುತ್ತೆ. ಆಮೇಲೆ ನೋಡಿ, ಈ ಸತಿ ಆಗಿರುವಂತದ್ದು ವಿನಯ್ ಅವರು ಹೇಳಿದ್ರು, ಸಮ್ಮಿಶ್ರ ಸರ್ಕಾರ ಇದ್ದಾಗ ಮತ್ತೆ BJP ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ನೇಮಕಾತಿ ಆದ್ರು ಅಂತ. ಕಳೆದ ಬಾರಿ ಏನು ಸರ್ಕಾರ ರಚನೆ ಮಾಡೋದಕ್ಕೆ ಇವರು ಆಪರೇಷನ್ ಕಮಲ ಮಾಡಿದ್ರು, 15 ಜನ ಶಾಸಕರುಗಳನ್ನ ಬಾಂಬೆ ಕರ್ಕೊಂಡು ಹೋದ್ರಲ್ಲ, ನಮ್ಮ ಮತ್ತು JDSನ ಸಮ್ಮಿಶ್ರ ಸರ್ಕಾರ ಬೀಳ್ಸೋದಕ್ಕೆ. ಆ ಸಂದರ್ಭದಲ್ಲಿ ಒಬ್ಬರು ಶಾಸಕರ ಅಳಿಯ MTB ನಾಗರಾಜ್ ಅವ್ರ ಅಳಿಯಂಗೆ ಒಂದು ಕೋಟಾ ಫಿಕ್ಸ್ ಮಾಡಿ ಅವರನ್ನ ಕಾಂಟ್ರಾಕ್ಟರ್ನ ಕರ್ಕೊಂಡ್ಬಂದ್ಬಿಟ್ಟು ಇವ್ರು KPSC ಮೆಂಬರ್ ಮಾಡ್ತಾರೆ BJP ಅವರು. ಸೊ ಒಬ್ಬ ಕಾಂಟ್ರಾಕ್ಟರ್ ಬಂದು KPSC ಮೆಂಬರ್ ಆದರೆ ಯಾವ ರೀತಿ ಇದನ್ನ ನೇಮಕಾತಿ ಪ್ರಕ್ರಿಯೆಗಳಾಗ್ತವೆ ಅನ್ನೋದು ನಿಮ್ಮ ಹೂಯಾಗಿ ಬಿಟ್ಟಿರುವಂಥದ್ದು. ಈಗ ಅವ್ರನ್ನ ಕಿತಾಕಕ್ಕೆ ನಮ್ಮ ಸರ್ಕಾರದಲ್ಲಿ ಅಧಿಕಾರ ಇಲ್ಲ, ನಮ್ಮ ಸರ್ಕಾರದಲ್ಲಿ ಅದನ್ನ ಕಿತಾಕಕ್ಕೆ ಅಧಿಕಾರ ಇಲ್ಲ. ಸೊ ಈ ತರದ್ದೊಂದು ಇದನ್ನ ಸುಳ್ಳಲ್ಲ, ನಾವು ಮಾಡಿದೀವಿ, ಹೌದು ಒಪ್ಕೋತೀವಿ. ಈಗ ಇಂಥವ್ರನ್ನ ಮಾಡಿ ಈಗ 6 ವರ್ಷ ನಾವು ಮಾಡಿದೀವಿ, ಹೌದು ನೀವು ಮಾಡಿಲ್ವಾ? ಅಲ್ಲ, ಈ ತರದವ್ರನ್ನ ಯಾವ ರೀತಿ ಯಾಕೆ ಮಾಡ್ತಾರೆ ಚೆನ್ನಾಗಿದೆ, ಎಕ್ಸ್ಪೋಸ್ ಆಗ್ಬೇಕು. ಯಾವ ಮಾನದಂಡದ ಮೇಲೆ, ಯಾವ ಅರ್ಹತೆ ಮೇಲೆ ಇಂಥವ್ರನ್ನ ಕರ್ಕೊಂಬಂದು KPSC ಮಂಗಳಾ ಶ್ರೀಧರ್ BJP ಅವಧಿನಲ್ಲಿ ಆದಂತ ಮಂಗಳಾ ಶ್ರೀಧರ್ ಅವರು 2011ರಲ್ಲಿ ಲೋಕಾಯುಕ್ತ ಟ್ರ್ಯಾಪಲ್ಲಿ ಸಿಗಾಕೊಂತಾರೆ. ಸೊ ನೀವು ಇದನ್ನ ನೋಡ್ಕೊಂಬನ್ನಿ, ಇವರು ಇತಿಹಾಸ ತೆಕ್ಕೊಂಬಂದ್ರೆ ಯಾರ್ಯಾರನ್ನ ಮಾಡ್ಕೊಂಬಂದಿದ್ದಾರೆ, KPSC ಇಷ್ಟರ ಮಟ್ಟಿಗೆ ಹಾಳಾಗಕ್ಕೆ ಯಾರ ಕಾಂಟ್ರಿಬ್ಯೂಷನ್ ಹೆಚ್ಚಿಗೆ ಇದೆ, ಯಾಕೆ ಇದನ್ನ ರಿಫಾರ್ಮೇಷನ್ ಎಲ್ಲರ ಕಾಂಟ್ರಿಬ್ಯೂಷನ್ ಇದೆ, ಅದರಲ್ಲಿ ಹೈಯೆಸ್ಟ್ ಕಾಂಟ್ರಿಬ್ಯೂಷನ್ BJP ಇದು ಅಂತನಾ? ಹೈಯೆಸ್ಟ್ ಕರಪ್ಷನ್ ಗೆ ಅವರೇ ಕಾರಣ ಆಗಿದೆ. ಬಟ್ ನೀವು ಎಲ್ಲ ಸರ್ಕಾರಗಳ ಕಾಂಟ್ರಿಬ್ಯೂಷನ್ ಇದೆ ಅದರಲ್ಲಿ. ನಮ್ಮ ಸರ್ಕಾರಗಳಲ್ಲಿ ಆಗಿರುವಂತ ಈಗ HN ಕೃಷ್ಣ ಅವ್ರನ್ನ ಮಾಡಿದ್ರು JDS ಸರ್ಕಾರ ಇದ್ದಂತ ಸಂದರ್ಭದಲ್ಲಿ. ಯಡಿಯೂರಪ್ಪ ಅವ್ರನ್ನ ಜೈಲಿಗೆ ಕಳಿಸಿದ್ರು ಅನ್ನೋ ಒಂದೇ ಒಂದು ಕಾರಣಕ್ಕೋಸ್ಕರ HN ಕೃಷ್ಣ ಅವ್ರನ್ನು ಕೂಡ ಅರೆಸ್ಟ್ ಮಾಡಿಸಿ ಜೈಲಿಗೆ ಕಳಿಸಿದ್ರು. ಅದರೊಳಗಿರುವಂಥ ಭ್ರಷ್ಟಾಚಾರ ಇದೆ, ಒಂದು ಸಮುದಾಯಕ್ಕೋಸ್ಕರ ಇವರು ಮಾಡಿದ್ದಾರೆ, HN ಕೃಷ್ಣ ಅವ್ರ ಮೇಲೆ ಆರೋಪಗಳನ್ನ ಮಾಡಿದ್ರು. ಸೊ ಇವತ್ತು ಈ ಮಟ್ಟಕ್ಕೆ KPSC ಈ ಗುಣಮಟ್ಟಕ್ಕೆ ತೊಗೊಂಬಂದು ಇಟ್ಟಂಥ ಕಾಂಟ್ರಿಬ್ಯೂಷನಲ್ಲಿ ಅವರಿಬ್ರದ್ದು ಪಾಲು ಜಾಸ್ತಿ ಇದೆ.
ಸೊ ಇವತ್ತು ಅವ್ರು ಮುಂದುವರ್ಕೊಂಡ್ ಬರ್ತಾ ಇದ್ದಾರೆ. ಸೊ ಇದನ್ನ ರಿಫಾರ್ಮೇಷನ್ ಮಾಡ್ಬೇಕಾಗಿರುವಂತ ಜವಾಬ್ದಾರಿ ನಮ್ಮ ಮೇಲಿದೆ. ನಾನೇನು ಅದನ್ನ ತಳ್ಳಾಕಲ್ಲ. ಇವತ್ತು ನಾವು ಅದನ್ನ ಉತ್ತರದಾಯಿತ್ವ ಅವರೇ ಬರ್ತಾರ, ಅಲ್ಲಿ ಉತ್ತರದಾಯಿತ್ವ ಮಾಡಬೇಡ್ರಿ. ಇಲ್ಲ, ಅವರೆಲ್ಲಿ ಬರ್ತಾರೆ? ಅವ್ರನ್ನ ಬರುವಂತ ಸಂದರ್ಭ ಇಲ್ಲ, ಬರುವಂತ ಸಂದರ್ಭ ಅವಕಾಶ ಅವ್ರಿಗಿಲ್ಲ. ಬಿಡ್ರಿ ಉತ್ಕರ್ಷ್, ನಿಮ್ಮಿಂದಾನೇ ಹಾಳಾಗಿರೋದು KPSC. ಕಂಡ್ಕೊಂಡವ್ರನ್ನ ಕಾಂಟ್ರಾಕ್ಟರ್ಗಳನ್ನ ಇವ್ರನ್ನ ಕರ್ಕೊಂಡು ಬಂದು ನೀವು ಅಲ್ಲಿ ಸದಸ್ಯರನ್ನ ಕೂರಿಸ್ತಾ ಇದ್ದೀರಿ. ಮೇಡಮ್ ನೋಡಿ, ಈಗ ಸರ್ಕಾರ ಇರ್ತಕ್ಕಂಥದ್ದು ಕಾಂಗ್ರೆಸ್ನವ್ರದ್ದು. ಈಗ ಇಲ್ಲಿ ಒಂದು ಪೊಲಿಟಿಕ್ಸ್ ಅನ್ನೋದಕ್ಕಿಂತ ಅತ್ಯಂತ ನಿಷ್ಕ್ರಿಯವಾಗಿ ಕೆಲಸ ಮಾಡ್ತಕ್ಕಂಥ ಒಂದು ಡಿಪಾರ್ಟ್ಮೆಂಟ್ ಅಂದರೆ ಅದು KPSC ಡಿಪಾರ್ಟ್ಮೆಂಟ್. ಬಹಳ ಸ್ಪಷ್ಟವಾಗಿ ಎಲ್ರಿಗೂ ಗೊತ್ತಿರ್ತಕ್ಕಂಥದ್ದು. ಅಲ್ಲಿ ಚೇರ್ಮನ್ ಇಂದ ಹಿಡಿದು ಸೆಕ್ರೆಟರಿಗಳು ಕೂಡ ಯಾರು ಕೆಲಸ ಮಾಡ್ತಕ್ಕಂಥ ಆಸಕ್ತಿ ಇಲ್ಲ. ಇಲ್ಲಿ ವಿದ್ಯಾರ್ಥಿಗಳ ವಿಷಯ ಬಂದಾಗ ನಾವು ರಾಜಕೀಯ ಪಕ್ಕಕ್ಕೆ ಇಡೋಣ. ಆದರೆ ಇಲ್ಲಿ ನಿಜವಾಗ್ಲೂ ನಾವು ಪ್ರಶ್ನೆ ಮಾಡಬೇಕಾಗಿರ್ತಕ್ಕಂಥದ್ದು ಯಾರನ್ನ ಅಂತಂದರೆ ಈಗಿರ್ತಕ್ಕಂಥ ಸರ್ಕಾರವನ್ನು. ಈಗ ಸಮಸ್ಯೆ ಉದ್ಭವ ಆಗಿರ್ತಕ್ಕಂಥದ್ದು 2026ರಲ್ಲಿ. ಸರ್ಕಾರ ಯಾರ್ದು? ಕಾಂಗ್ರೆಸ್ ಸರ್ಕಾರ. ಈಗ ನೀವು ಮೆಂಬರ್ಸನ್ನು ನಾಮಿನೇಟ್ ಮಾಡುವಂಥ ಸಂದರ್ಭ, ನಾವೇನೋ ಅವ್ಯವಹಾರ ಮಾಡಿದ್ವಿ, ನಾವೇನೋ ಕಳ್ಳಾಟ ಮಾಡಿದ್ವಿ, ನಾವೇನೋ ಭ್ರಷ್ಟಾಚಾರ ಮಾಡಿದ್ವಿ, ನಾವೇನೋ ಬೇರೆ ಬೇರೆ ಏನೇನೋ ಮಾಡಿದ್ವಿ, ಆದರೆ ಅದನ್ನ ನೀವು ಸರಿ ಮಾಡಬೇಕಲ್ಲ. ಅಲ್ಲ, ನೀವು ನಮ್ಮ ಗೌರ್ಮೆಂಟ್ ಇದ್ದಾಗ ಅನೇಕ ರೀತಿಯ ಮೆಜರ್ಸ್ ಅನ್ನ ಯಡಿಯೂರಪ್ಪ ಸಾಹೇಬರು ಬೊಮ್ಮಾಯಿಯವರು ತರುವಂತಹ ನಿಟ್ಟಿನಲ್ಲಿ ಮಾಡಿದ್ರು. ಡಿಜಿಟಲೈಸೇಷನ್ ಮಾಡಿದಂಥದ್ದು ಮತ್ತೆ ನೇಮಕಾತಿ ವಿಚಾರದಲ್ಲಿ. ಈಗ ಪದೇ ಪದೇ ಉದ್ಭವ ಆಗ್ತಾ ಇರ್ತಕ್ಕಂಥದ್ದು ಕಾಂಗ್ರೆಸ್ ಇದ್ದಾಗ. ಯಾಕೆ ಮತ್ತೆ ಹೋದ ವರ್ಷ ಮಾಡಿದ್ರು, ಇದೇ ವಿದ್ಯಾರ್ಥಿಗಳು ಬೀದಿಗಿಳಿದ್ರು, ಮತ್ತೆ ಮಾಡಿ ಅಂತ ಮಾಡಿದಾಗ ಮತ್ತೆ ಯಾಕೆ ಸಮಸ್ಯೆ ಆಯಿತು? ಈಗ ನಮಗೆ ಮೂಲಭೂತವಾಗಿ ವಿದ್ಯಾರ್ಥಿಗಳು ನಾವು ಕೇಳ್ತಕ್ಕಂಥ ಒಬ್ಬ ಸಾರ್ವಜನಿಕವಾಗಿ ನಾನು ಪ್ರಶ್ನೆ ಕೇಳ್ತೀನಿ, ಒಂದೇ ಸೆಂಟ್ರಲ್ 35 ಜನ ಪಾಸ್ ಆದರೆ ಅದಾಗಿರ್ಬೋದು ಅಂತ ಉತ್ತರ ಕೊಡ್ತಾರೆ ಅವರು. ಚೀಫ್ ಅವರು KPSC ಮೆಂಬರು. ಒಂದೇ ಫ್ಯಾಮಿಲಿ 8 ಜನ ಪಾಸ್ ಆಗ್ತಾರೆ. ಮತ್ತು ನೀವು ಹಾಲ್ ಟಿಕೆಟ್ ಕೊಡಬೇಕಾದ್ರೆ ನೋಡಿ ಮೇಡಮ್, ನೀವು ಯಾವ ಆರ್ಡ್ರಲ್ಲಿ ಕೊಡ್ತೀರೋ ಹಾಲ್ ಟಿಕೆಟ್ ಕೊಡಬೇಕಾದ್ರೆ ಸೀರಿಯಲ್ ನಂಬರ್ 1 ಬರ್ತೀರಲ್ವಾ. ಆದರೆ ಈ ಸರಿ ಮಾಡಿರ್ತಕ್ಕಂಥದ್ದು ಏನು ಅಂತಂದರೆ 55ನೇವನಿಗೆ ಫಸ್ಟ್ ಕೊಟ್ಬಿಟ್ಟು ಆಮೇಲೆ 50ನೇವನಿಗೆ ಆಮೇಲೆ 1ನೇವನಿಗೆ ಈ ರೀತಿ ಕಂಪ್ಲೀಟಾಗಿ ಇನ್ಫಾರ್ಮಲ್ ಆಗಿ ಡಿಸ್ಟ್ರಿಬ್ಯೂಷನ್ ಆಫ್ ಹಾಲ್ ಟಿಕೆಟ್ಸ್ ಮಾಡಿರ್ತಕ್ಕಂಥದ್ದು. ಮತ್ತು ಸಮಸ್ಯೆ ಏನು ಅಂತಂದರೆ ಪದೇ ಪದೇ ಕ್ವಶನ್ ಪೇಪರ್ ಲಾಸ್ಟ್ ಟೈಮ್ ಕೂಡ ಸಮಸ್ಯೆ ಆಯಿತು. ಕರೆಕ್ಟ್ ಆಗಿ ಅದನ್ನ ಟ್ರಾನ್ಸ್ಲೇಷನ್ ಅಲ್ಲಿ ಸಮಸ್ಯೆ ಆಯ್ತು. ಕರೆಕ್ಟ್ ಆಗಿ ಕ್ವಶನ್ಗಳು ಫ್ರೇಮ್ ಆಗಿರಲಿಲ್ಲ. ವಿದ್ಯಾರ್ಥಿಗಳ ಪರಿಸ್ಥಿತಿ ಎಂತ ದಯನೀಯ ಪರಿಸ್ಥಿತಿ ಅಂದ್ರೆ, ಒಂದು ಸಿಕ್ಕಾಪಟ್ಟೆ ಓದು ಪರೀಕ್ಷೆ ಬರೆಯೋದಲ್ಲದೆ ಪ್ರಶ್ನೆ ಪತ್ರಿಕೆಯಲ್ಲಿ ಸಿಕ್ಕಾಪಟ್ಟೆ ಎಡವಟ್ಟುಗಳನ್ನ ಮಾಡಿ ಮತ್ತು ಆ ಎಡವಟ್ಟುಗಳನ್ನ ಹಿಡ್ಕೊಂಡು ಕೋರ್ಟ್ಗೆ ಹೋಗಿ ಅಲ್ಲೋಗಿ ಇಲ್ಲೋಗಿ ಅಂದ್ರೆ ಪರೀಕ್ಷೆ ಬರೆಯೋದು ಬಿಟ್ಟು ಬರೀ ಇವರು ನ್ಯಾಯಾಲಯಗಳಿಗೆ ಇನ್ನೊಂದು ಮತ್ತೊಂದು ಕಡೆ ಓಡಾಡ್ಕೊಂಡು ಇಡೀ ಜೀವನ ಕಳಿಬೇಕು ವಿದ್ಯಾರ್ಥಿಗಳು. ಕೋರ್ಟ್ಗಳಿಗೆ ಉತ್ಕರ್ಷ್ ಕೇಳಿಸ್ಕೊಳ್ಳಿ. ಸ್ವತಃ ಸಿದ್ದರಾಮಯ್ಯ ಅವರು ಹೌದೌದು ಪ್ರಶ್ನೆ ಪತ್ರಿಕೆಯಲ್ಲಿ ತುಂಬಾ ಲೋಪ ಆಗಿದೆ ನೋಡಿ. ಕನ್ನಡ ಪ್ರಶ್ನೆ ಪತ್ರಿಕೆಯಲ್ಲಿ ಎಕ್ಸಾಕ್ಟ್ ಇಂಗ್ಲಿಷ್ ಟ್ರಾನ್ಸ್ಲೇಷನ್ ಮಾಡಕ್ ಹೋಗಿ ಅನರ್ಥ ಅಪಾರ್ಥ ಎಲ್ಲ ಮಾಡಿದ್ದಾರೆ ಅಂತ ಸಿದ್ದರಾಮಯ್ಯ ಅವ್ರು ಒಪ್ಕೋತಾರೆ, ವಿಜೇಂದ್ರ ಅವರು ಒಪ್ಕೋತಾರೆ, ಅಶೋಕ್ ಅವರು ಒಪ್ಕೋತಾರೆ. ಆದ್ರೂ ಅವ್ರ ಪರವಾಗಿ ಯಾರು ನಿಂತು ಸರ್ಕಾರದ ಮಟ್ಟದಲ್ಲಿ ಏನೂ ಬದಲಾವಣೆ ಹೋಗಿ ನಿಮ್ ಕರ್ಮ ನೀವು ಅದನ್ನ ಸರಿ ಮಾಡ್ಕೊಳ್ಳಿ ಅಂತ ಸುಮ್ಮನಾಗ್ಬಿಡ್ತಾರೆ. ಜಸ್ಟ್ ಬೈಯಿಂಗ್ ಟೈಮ್ ಅಷ್ಟೇ ಎಲ್ಲರೂ. ಅಲ್ಲ, ಅದನ್ನ ಜಾರ್ಕೊಳ್ತಕ್ಕಂಥದ್ದು ಬೇಡ ಮೇಡಮ್. ಇಟ್ ಇಸ್ ಅನ್ ಇಂಡಿಪೆಂಡೆಂಟ್ ಬಾಡಿ. ಆದ್ರೆ ಅದನ್ನ ಮಾನಿಟರ್ ಮಾಡೋದು ಕಾಂಗ್ರೆಸ್ ಗವರ್ನಮೆಂಟ್. ಅದನ್ನ ಜಾರ್ಕೊಳ್ಳೋ ಅವಶ್ಯಕತೆ ಇಲ್ಲ. ತಪ್ಪಾಗಿದೆ. ನಿಮ್ಮ ಮೆಂಬರ್ಗಳು ಎಷ್ಟು ಜನ ಕೆಲಸ ಮಾಡ್ತಿದ್ದಾರೆ? ಅಲ್ಲ, ಒಂದ್ ನಿಮಿಷ ಸರ್, ಲೆಟ್ ಮಿ ಫಿನಿಶ್. ಈಗ ಇಟ್ ಇಸ್ ಅನ್ ಇಂಡಿಪೆಂಡೆಂಟ್ ಬಾಡಿ ಆದ್ರೂ ಮಾನಿಟರ್ ಮಾಡೋದು ಬಹಳ ಸ್ಪಷ್ಟ ಕರ್ನಾಟಕ ಸರ್ಕಾರ. ನೇಮಕಾತಿ ಮಾಡತಕ್ಕಂಥದ್ದು ರಾಜ್ಯಪಾಲರಾದ್ರು ಮೇಡಮ್. ಇಟ್ ವಿಲ್ ಬಿ ಮಾನಿಟರ್ಡ್ ಬೈ ದ ಸ್ಟೇಟ್ ಗವರ್ನಮೆಂಟ್ ಆಫ್ ಕರ್ನಾಟಕ. ಕಾಂಗ್ರೆಸ್ ಅವರದೇ ಇದೆಯಲ್ವಾ? ಪದೇ ಪದೇ ಆ ವಿದ್ಯಾರ್ಥಿ ನಿಮ್ಗೆ ಭಯನೇ ಇಲ್ಲ. ಯಾಕೆ ಅಂತಂದ್ರೆ ವಿದ್ಯಾರ್ಥಿಗಳು ರೊಚ್ಚಿಗೆದ್ದಿದ್ದಾರೆ, ಬೀದಿಗೆ ಬಂದಿದ್ದಾರೆ. ಒಂದ್ ನಿಮಿಷ ಸೂರ್ಯ ಮುಕುಂದರಾಜ್, ಸ್ಕ್ರೂಟನಿಯಲ್ಲಿದ್ದೀರಿ ನೀವು. ನೀವು ಮಾಡುವಂತ ಪ್ರತಿಯೊಂದು ವಿಚಾರಗಳನ್ನು ಕೂಡ ಜನ ತುಂಬಾ ಗಂಭೀರವಾಗಿ ಸ್ವೀಕರಿಸ್ತಾ ಇದ್ದಾರೆ. ಮೈಯೆಲ್ಲ ಕಣ್ಣಾಗಿ ಆಡಳಿತ ನಡೆಸಬೇಕಾಗುತ್ತೆ. ಅಂತದ್ರಲ್ಲಿ ಇಷ್ಟು ದೊಡ್ಡ ಲೂಪ್ ಹೋಲ್ ಅನ್ನು ತಂದಿಟ್ಟು ಮತ್ತೆ ನೀವು ವಿರೋಧ ಪಕ್ಷಗಳಿಗೆ ಮತ್ತು ಯುವಕರಿಗೆ ವಿಲನ್ ತರ ತಾವು ನಡ್ಕೊಳ್ತಾರೆ. ಇನ್ನು ಬಹಳ ಟೈಮ್. ರಾಜಗೌಡ್ರು ಇಲ್ಲ ರಾಧಾ, ಇಲ್ಲಿ ನಾವು ವಿದ್ಯಾರ್ಥಿಗಳನ್ನ ವಿಚಾರವಾಗಿ ಇಟ್ಕೊಂಡು ನೋಡ್ಬೇಕಾಗ್ತದೆ. ಈಗ ಯಾವುದೇ ರಾಜಕೀಯ ಪಕ್ಷ ಆಗಲಿ, ಈಗ 98ರಲ್ಲೂ ಸ್ಕ್ಯಾಮು, 99ರಲ್ಲಿ ಸ್ಕ್ಯಾಮು, 2004ರಲ್ಲಿ ಸ್ಕ್ಯಾಮು, 2013ರಲ್ಲಿ ಡಾಕ್ಟರ್ ಮೈತ್ರಿ ಅನ್ನೋ ಒಂದು ಹೆಣ್ಮಗಳು ಕೋರ್ಟ್ಗೆ ಕೂಡ ಹೋಗ್ತಾಳೆ. ಇಷ್ಟೆಲ್ಲ ಆದರೂ ಈ ಸ್ಕ್ಯಾಮ್ಗಳ ಮೇಲೆ ಮುಂದುವರಿತಾನೆ ಇದೆ. ಈಗ ನೀವೊಂದು ಮಾತು ಹೇಳಿದ್ರಿ, ನಮ್ಮ ನ್ಯೂಸ್ ಚಾನಲ್ ಒಂದು ಸ್ಟಿಂಗ್ ಆಪರೇಷನ್ ಮಾಡಿದ ಮೇಲೆ ಎಲ್ಲರ ಬುಡಕ್ಕೂ ಬೆಂಕಿ ಹತ್ತುತ್ತ ಅವಾಗ 2011ರಲ್ಲಿ. ಖಂಡಿತವಾಗ್ಲು. ತದನಂತರ ಅಲ್ಲಿಂದ ಆಚೆಗೆ ಅವಾಗೂ ನಾನು ಮಾಧ್ಯಮದಲ್ಲೇ ಇದ್ದಂತವನು, ನಾನು ನೀವು ಚೆನ್ನಾಗಿ ಅದನ್ನ ಬಲ್ಲೆವು. ಆದ್ರೆ ಇಷ್ಟೆಲ್ಲ ಹಗರಣಗಳಾಗ್ತಾ ಇದೆ. ನೀವೊಂದು ಮಾತು ಹೇಳಿದ್ರಿ, ಕುಮಾರಸ್ವಾಮಿ ಅವರು ಈ ವಿಚಾರವಾಗಿ ಒಂದು ಗಟ್ಟಿ ನಿರ್ಧಾರ ತಗೊಂಡ್ರು, ಹಿಟ್ ಅಂಡ್ ರನ್ ಆಯಿತು ಅಂತ. ಈಗ ಇವರಿಬ್ಬರು ಜೊತೆನೂ ನಾವು ಸೇರಿ ಸರ್ಕಾರ ಮಾಡಿದ್ದೀವಿ, ಇಲ್ಲ ಅಂತ ನಾನು ಅದನ್ನು ಹೇಳಲ್ಲ. ಯಾಕೆಂದರೆ ಈಗ ನಮಗೆ ಬಂದಂಥ ಸಂಖ್ಯೆ ಇಟ್ಕೊಂಡಂಥ ಸಂದರ್ಭದಲ್ಲಿ 40-45 ಬಂದ ಸಂದರ್ಭದಲ್ಲಿ ಮತ್ತೆ ರೀ ಎಲೆಕ್ಷನ್ಗೆ ಹೋಗಬೇಕಾಗಿತ್ತು. ಜನಗಳ ತೆರಿಗೆ ಹಣ ಹಾಳಾಗತ್ತೆ ಅನ್ನೋದು ಒಂದು ಕಡೆ
ಕಡೆ ಯೋಚನೆ. ಕುಮಾರಸ್ವಾಮಿಯವರು ಆ ನಿಟ್ಟಿನಲ್ಲಿ ಕೆಲಸ ಮಾಡೋಕೆ ಹೋದಾಗ ಸಾಕಷ್ಟು ರಾಜಕೀಯ ಒತ್ತಡಗಳು ಬಂದಿರೋದು ಮಾಧ್ಯಮಗಳಲ್ಲೇ ಬಿತ್ತರ ಆಗಿದ್ದಾವೆ. ಕುಮಾರಸ್ವಾಮಿ ಅವ್ರಿಗೆ ಎಲ್ಲರೂ ಸಂಪೂರ್ಣ ಮೆಜಾರಿಟಿ ಸಿಕ್ಕಿದ್ರೆ ನಿಜವಾಗ್ಲೂ ಒಂದು ಒಳ್ಳೆ ಚಿಂತನೆ ಆಗ್ತಾ ಇತ್ತು, ಒಳ್ಳೆ ಬದಲಾವಣೆಗೆ ಒಂದು ಅವಕಾಶ ಆಗ್ತಾ ಇತ್ತು. ಸಂಪೂರ್ಣ ಮೆಜಾರಿಟಿ ಸಿಗದೇನೆ ಸಾಲ ಮನ್ನಾ ಮಾಡ್ಬಿಟ್ರು, ಮಾಡ್ಬೇಕು ಅನ್ನುವಂತ ಇಚ್ಛಾಶಕ್ತಿ ಹೌದು, ಅಲ್ಲ ಖಂಡಿತವಾಗ್ಲೂ ಕೇಳಿ, ನೀವ್ ಯಾಕೆ ಅದಾದ್ಮೇಲೆ ಮಾಡಿಲ್ಲ, ನಿಮ್ಮ ಅಧಿಕಾರ ಸರ್ಕಾರ ಅವಧಿಯಲ್ಲಿ ಯಾಕೆ ಬಿತ್ತು ಅಂದಾಗ? ಅಂತಾನೂ ನಿಮ್ಗೆ ಗೊತ್ತು, ಸರ್ಕಾರ ಯಾಕೆ ಬಿತ್ತು ಅಂತಾನೂ ನಿಮ್ಗೆ ಗೊತ್ತು. ಅದ್ರ ಬಗ್ಗೆ ನಾನೇನು ಎಕ್ಸ್ಪ್ಲೈನ್ ಮಾಡೋದೇ ಬೇಕಿಲ್ಲ. ಈಗ 2024ರಲ್ಲಿ 384 ಜನದ್ದು ಇವತ್ತು ಏನು ಎಕ್ಸಾಮ್ ಚರ್ಚೆ ಆಗ್ತಾ ಇದೆಯಲ್ಲ, 2024ರಲ್ಲಿ ಎಕ್ಸಾಮ್ ಕಾಲ್ ಮಾಡಿದ್ರು, ಹೌದಲ್ಲೇನ್ರಿ? 2024ರಲ್ಲಿ ಕಾಲ್ ಮಾಡಿದ್ರು, ಮಧ್ಯದಲ್ಲಿ ಒಂದು ಸ್ಕ್ಯಾಮ್ಗಳಾಯಿತು. ಸ್ಕ್ಯಾಮ್ಗಳಾದಾಗ ಎಲ್ಲ ದೊಡ್ಡ ಮಟ್ಟದ ಚರ್ಚೆಗಳಾಗಿ ಕೋರ್ಟ್ವರೆಗೂ ಹೋಗಿ ನಿಂತ್ಕೊಂತು. ಇವತ್ತು ತದನಂತರ ಮೇಲ್ ಬಂದರು, ಈಗ ಅವ್ರು ಬೇಡ ಬೇರೆಯವ್ರಿಗೆ ಕೊಡೋಣ ಅಂತೇಳಿ ಚರ್ಚೆನೂ ಆಯಿತು, ಮತ್ತು ಎಕ್ಸಾಮ್ ಮಾಡ್ತೀನಿ ಅಂದರು. ಏಕಾಏಕಿ ಬಂದರು ಸರ್ಕಾರದಲ್ಲಿ. ಇವ್ರು ಏಕಾಏಕಿ ಬಂದಿರೋರಿಗೆಲ್ಲ ಏನೇನು ಬೇಕೆಲ್ಲ ಕೊಟ್ಬಿಟ್ರು. ಈ ಪರಿಸ್ಥಿತಿ ಇದ್ದಾಗ ನಾನು ಕೇಳ್ಕೊಳ್ಳೋದು ಇಷ್ಟೇ ವಿದ್ಯಾರ್ಥಿಗಳ ಪರವಾಗಿ, ಯಾಕೆಂದರೆ ನಾವು ಆ ದೆಸೆಯಿಂದ ಬಂದಂಥವ್ರೆ. ಈಗ ನಾವಿಲ್ಲೆಲ್ಲ ಏನು ನಿಂತಿದ್ದೀವೋ ಎಲ್ಲರೂ ಆ ಮಟ್ಟದಲ್ಲಿ ಆ ಹಾದಿನ ತುಳಿದು ಕಡೆಗೆ ರಾಜಕೀಯ, ಮಾಧ್ಯಮ, ವಕೀಲ ವೃತ್ತಿ, ಹಿಂಗೆ ಬೇರೆ ಬೇರೆ ವೃತ್ತಿಲಿ ಬಂದಂಥವ್ರು. ಇದನ್ನು ನಾವು ಒಪ್ಕೋಬೇಕಾದಂಥ ವಿಚಾರ. ಈ ಪರಿಸ್ಥಿತಿಲಿದ್ದಾಗ ಯಾವುದೇ ಸರ್ಕಾರ ಬರಲಿ, ಇಂಥ ಕೆಟ್ಟ ಪರಿಸ್ಥಿತಿಲಿ KPSC ನಡೀತಾ ಐತೆ ಅಂದಾಗ ನಮಗೆ ಮಾನ ಮರ್ಯಾದೆ ಇರಬೇಕು. ಯಾಕೆಂದರೆ ನಮ್ಮನೆ ಮಕ್ಕಳು ಓದ್ತಾ ಇದ್ದಾರೆ. ಯಾರೋ ಒಬ್ಬರು ಶ್ರೀಮಂತರ ಮನೆ ಮಕ್ಳಿಗೋಸ್ಕರ ನಾವು ಸ್ಕ್ಯಾಮ್ ಮಾಡ್ತಾ ಹೋದರೆ ಚೇಂಜ್ ಮಾಡಿ. ಈಗ KPSC ಸರಿ ಇಲ್ವಾ, ಕಿತ್ತು ಬಿಸಾಕಿ, ಬೇರೆ ಹೊಸ ಬೋರ್ಡ್ ಮಾಡಿ. 100 ಟೆಕ್ನಾಲಜಿಗಳು ಬರ್ತಾ ಇದ್ದಾವೆ. ಸಣ್ಣ ಸಣ್ಣ ಸಾಫ್ಟ್ವೇರ್ ಕಂಪ್ನಿಗಳು 108 ವಿಚಾರಗಳನ್ನ ಮಾಡಿ 108 ಇನ್ವೆಸ್ಟಿಗೇಷನ್ ಮಾಡಿ ಕೊಡ್ತಾ ಇದ್ದಾರೆ. ಅಂಥದ್ರಲ್ಲಿ KPSCಲಿ ಯಾರನ್ನ ಕರ್ಕೊಂಬರ್ತೀರಿ, ಅವ್ನು 1:3 ಇದನ್ನ ಏಕಾಏಕಿ ರಾತ್ರಿ 1:5 ಮಾಡ್ತಾನೆ. 100 ಸ್ಕ್ಯಾಮಲ್ಲಿ ಸಿಕ್ಕಾಕೊಂಡ್ರನ್ನ ತಗೊಂಡು KPSC ಅಧ್ಯಕ್ಷನ್ ಮಾಡ್ತೀರಿ. ತದನಂತರ ಅಲ್ಲೆಲ್ಲ ಫುಲ್ಲು ಸ್ಕ್ಯಾಮ್ಗಳೇ ಆಗ್ತವೆ. ಇಷ್ಟೆಲ್ಲ ಆದ್ರೂ ಕೂಡ ನಾವು ಮೈ ಮರೆತು ಕೂಡ್ತಾರೆ. ನಾಳೆ ನೀವು ವಿದ್ಯಾರ್ಥಿಗಳಿಗೆ ಏನು ಕೊಡ್ತೀರಿ? ಮುಂದಿನ ಸಮಾಜಕ್ಕೆ ಒಳ್ಳೆ ಪೀಳಿಗೆಯಲ್ಲಿ ಬರ್ತದೆ. ಭ್ರಷ್ಟಾಚಾರ ಯಾವಾಗ ತಾಂಡವ ಆಡ್ತದೆ? ಭ್ರಷ್ಟಾಚಾರ ತಾಂಡವ ಕಾರಣ ಯಾರು? ರಾಜಕೀಯ ಪಕ್ಷಗಳು. ಆಯಿತು, ಸಂಪೂರ್ಣ ಮೆಜಾರಿಟಿ ಕೊಟ್ಟು ನಮಗೊಂದು ಅವಕಾಶ ಕೊಟ್ಟಿದ್ರೆ ನಿಜವಾಗ್ಲೂ ಏನೋ ಒಂದು ಬದಲಾವಣೆ. ಈಗ ಜನಗಳ ಮನಸ್ಸಿನಲ್ಲೂ ಅದೇ ಇದೆ, ಯುವಕರ ಮನಸ್ಸಿನಲ್ಲೂ ಇದೆ. ಒಂದು ಅವಕಾಶ ಕೊಟ್ಟಿದ್ರೆ ನಿಜವಾಗ್ಲೂ ಮಾಡ್ತಾ ಇದ್ದೋ. ಈಗ ರೈತರು ಸಾಲ ಮನ್ನಾ ಮಾಡಿದ್ಮೇಲೆ ನಮ್ಮ ಸರ್ಕಾರ ಯಾಕೆ ಬಿತ್ತು ಅನ್ನೋದು ನಿಮಗೆ ಸ್ಪಷ್ಟವಾಗಿ ಗೊತ್ತಿದೆ. ಇಂಥ ವಿಚಾರಗಳ ಕೈ ಇಟ್ಟಾಗ ವಿದ್ಯಾರ್ಥಿಗಳಲ್ಲೂ ಕೂಡ ಸಮಸ್ಯೆಗಳನ್ನ ಬಗೆಹರಿಸ್ಕೊಳ್ಳೋ ಒಂದು ಚಿಂತನೆ ಇದೆ. ನಿಜವಾಗ್ಲೂ ಇವತ್ತು ಅವರು ಹೋರಾಟಕ್ಕೆ ಇಳಿದಿದ್ದಾರೆ. ಈ ವಿಚಾರಗಳಲ್ಲಿ ಸರ್ಕಾರಗಳು ಕೂಡ ಯೋಚನೆ ಮಾಡಬೇಕು. ಮಾಧ್ಯಮಗಳು ಇವತ್ತು ಒಕ್ಕಲಿನಿಂದ ಬಂದಿದ್ದಾವೆ. ಖಂಡಿತವಾಗ್ಲೂ ಇವತ್ತು ನಾನು ಹೇಳೋದು ನೇರವಾಗಿ ನನ್ನ ವೈಯಕ್ತಿಕವಾಗಿ ಹೇಳ್ತಾ ಇರೋದು, KPSC ಕಿತ್ತು ಬಿಸಾಕಿ, ಕರ್ನಾಟಕ ಎಕ್ಸಾಮಿನೇಷನ್ ಬೋರ್ಡಿಂದ ಎಕ್ಸಾಮ್ ಮಾಡಿಸಿ, ಪಾರದರ್ಶಕತೆ ಉಳಿಸ್ಕೊಳ್ಳಿ. ಯಾವುದೇ ಸರ್ಕಾರ ಬರಲಿ. ಯಾಕೆಂದರೆ ಇಲ್ಲಿ ಯಾರು ಜನಗಳನ್ನ ಬಿಟ್ಟಿಲ್ಲ, ಇವರೇ ವೋಟರ್ಸು. ಈ ವೋಟರ್ಸ್ಗಳಿಗೆ ಅನ್ಯಾಯ ಆಗ್ತಿದ್ದಾಗ ನೀವು ಇನ್ನೇನು ಸಮಾಜ ಕಟ್ತೀರಾ? ಒಳ್ಳೆ ಸಮಾಜ ಕಟ್ತೀವಿ, ಒಳ್ಳೆ ಸಮಾಜ ಕಟ್ತೀವಿ ಅಂತ ವೆದರ್ ಸಿದ್ದರಾಮಯ್ಯ ಆಗಿರ್ಬೋದು, ಯಡಿಯೂರಪ್ಪ ಆಗಿರ್ಬೋದು, ಎಲ್ಲಕ್ಕೂ ಬಡಿದೆ ಸಾರ್ ಎದ್ದೇಳಿ ಅಂತ ನಾವು ಕೇಳೋದು ಅದನ್ನೇ. ನಿಮ್ಮ ಜೊತೆ ನಾವು ನಿಲ್ತೀವಿ. ಸಮಾಜ ಪರವಾಗಿ ಏನೋ ಒಂದು ಒಳ್ಳೆ ಕೆಲಸ ಮಾಡಿ. ಎಡವಟ್ಟಾಗಿ ದೊಡ್ಡ ಭೂತ ಆಗಿ ಕಣ್ಮುಂತೆ ನಿಂತ್ಕೊಳ್ಳುತ್ತಾ ಆವಾಗ ಎಲ್ಲರೂ ಜಾಗೃತರಾಗ್ತಾರೆ. ಅಲ್ಲಿವರೆಗೆ ಹೇಗಾದ್ರೂ ನಡೀಲಿ ಬಿಡು, ಸರ್ಕಾರದ ವ್ಯವಸ್ಥೆ ಕೇಳಿ. ಇಂಜಿನಿಯರ್ಗಳು ಒಂದೇ ನಿಮಿಷ, ಒಂದು ಪಾಯಿಂಟ್ ಇದೆ. BBMPಲಿ ಬಂದಂಥ ಇಂಜಿನಿಯರ್ಗಳು ಅಲ್ಲೇ ಕೂತಿರ್ತಾರೆ. ಇನ್ಯಾವುದೋ ಇಲಾಖೆಯಲ್ಲಿ ಬಂದಂಥ ಇಂಜಿನಿಯರ್ಗಳು ಪ್ರಮೋಷನ್ ತಗೊಂಡು ಮುಂದೆ ಹೋಗ್ಬಿಟ್ಟಿರ್ತಾರೆ. ಹೆಂಗೆ ಆಗ್ತಾ ಇದ್ದಾವೆ ಅಂದರೆ, ಇಲ್ಲಿ ನೋಡಿ, ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟ್ಲಲ್ಲಿ 60 ವರ್ಷ ಡಾಕ್ಟ್ರಿಗೆ ನೀವು ರಿಟೈರ್ಮೆಂಟ್ ಇಟ್ಟಿದ್ದೀರಿ. ಯಾರೋ ಒಬ್ಬ ಮಿನಿಸ್ಟ್ರು ಬಾಮ ಇದ್ದಾನೋ ಇನ್ನೊಬ್ಬನೋ ಅಲ್ಲಿ ಕೂತವನೆ ಅಂತೇಳಿ ಅವ್ನಿಗೆ 65 ವರ್ಷದವರೆಗೂ ಇಡೀ ವಿಭಾಗಕ್ಕೆ ಒಂದು 40 ಜನ ಕೊಟ್ಟಿದ್ದೀರಿ. ಅಂದರೆ ಈಗ ಇವ್ರಿಗೆಲ್ಲ 38 ರಾಜಗೌಡ್ರ ಅವ್ರು ಏನ್ ಮಾಡ್ತಾ ಇದ್ದಾರೆ ಗೊತ್ತಾ? ನೀವು ಹೇಳಿದ್ರಲ್ಲ, ಈಗ ರಿಟೈರ್ಡ್ ಆದ್ರೂ ಕೂಡ ಕೆಲವೊಂದು ಹಾಸ್ಪಿಟಲ್ಸ್ಗಳಲ್ಲಿ ಕೆಲವೊಂದು ತಜ್ಞರು ಯಾರಿದ್ದಾರೆ ಅವರ ಸೇವೆಯನ್ನ ಮುಂದುವರಿಸಿದ್ದಾರೆ. ಅವರೇನು ಹೋಗ್ಬಿಟ್ಟು ಆಪರೇಷನ್ ಥಿಯೇಟರ್ ಅಲ್ಲಿ ಆಪರೇಷನ್ ಮಾಡ್ತಾರ? OPD ಅಲ್ಲಿ ಕುತ್ಕೊಂಡು ಏನೋ ನಿಮ್ಗೆ ಅವ್ರು ಏನೂ ಮಾಡಲ್ಲ, ವ್ಯವಹಾರ ನಡೆಸ್ತಾರೆ. ಈಗ ಪ್ರಮೋಷನ್ಗೆ ಕಾಯ್ತಾ ಇರ್ತಾರಲ್ಲ ಡಾಕ್ಟರ್ಸ್, ಅವ್ರು ಇವ್ರು ಪ್ರಮೋಷನ್ ಕೊಡಲ್ಲ. ಅವ್ರಿಗೆ ಏನು ಪ್ರಮೋಷನ್ ಅವಧಿ ಮುಗಿದ್ರು ಕೂಡ ಲಬ್ ಹೊಯ್ಕೋತಾ ಇದಾರೆ. ನೀವು ಹೋಗಿ ವಿಕ್ಟೋರಿಯಾ ಆಸ್ಪತ್ರೆ ಹೋಗಿ, ಅಲ್ಲಿ ಶಿವಾಜಿನಗರದಲ್ಲಿ ಇದೆಯಲ್ಲ ಅದು ಯಾವ್ದು ಬೋರಿಂಗ್ ಹಾಸ್ಪಿಟಲ್ ನೋಡಿ, ಡಾಕ್ಟರ್ಸ್ ನ ಒಂಚೂರು ಮಾತಾಡಿಸಿ ಅವ್ರು ಹೇಳ್ತಾರೆ, ಮೇಡಮ್ ನಿಯತ್ತಾಗಿ ಬರ್ತಾ ಇರುವಂತಹ ಇದು ಏನು ಪ್ರಮೋಷನ್ ಕೊಡ್ತಾ ಇಲ್ಲ, ವಯಸ್ಸಾದವ್ರನ್ನ ಕರ್ಕೊಂಡು ಬಂದ್ಬಿಟ್ಟು ಸೇವೆ ಮಾಡಿಸ್ತೀನಿ ಅಂತ ಹೇಳಿ ಅಡ್ಮಿನಿಸ್ಟ್ರೇಷನ್ ಲೆವೆಲ್ ಅಲ್ಲಿ ಕೂರಿಸಿದ್ದಾರೆ. ಫಸ್ಟ್ ಅವ್ರನ್ನೆಲ್ಲ ತೆಗೆದು ಬಿಸಾಕ. 632 ಪೋಸ್ಟ್ ಇದೆ ವಿಕ್ಟೋರಿಯಾದಲ್ಲಿ. ಇವತ್ತಿರೋ ಪೋಸ್ಟ್ ಎಷ್ಟು ಗೊತ್ತಾ? 264 ಜನ ಕೆಲಸ ಮಾಡ್ತಾ ಇದ್ದಾರೆ. ಏನು ಡಾಕ್ಟರ್ಗಳು ಮನುಷ್ಯರ ಪ್ರಾಣಿಗಳ? ತುಂಬ್ಕೊಳ್ಳೋಕೆ ಏನು ಸಮಸ್ಯೆ ಆಗ್ತಾ ಇದೆ? ನಾವು ಕೇಳ್ತಾ ಇರೋದಿಷ್ಟೇ. FDA ಅಪ್ರೂವಲ್ ಕೊಡೋಕೆ ಏನು ಸಮಸ್ಯೆ ಆಗ್ತಾ ಇದೆ? ಕೊಡಿ. ಕೆಲಸಗಾರರಿಗೆ ಕೆಲಸ ಕೊಡಿ, ಹೊಸ ಯುವಕರುಗಳಿಗೆ ಅವಕಾಶ ಕೊಡಿ. ಇಲ್ಲ ಅಂದ್ರೆ ಏನಾಗ್ತದೆ, ಸಮಾಜ ಹಾಳಾಗೋಗುತ್ತೆ ನಾಳೆ ದಿನ. ಇವತ್ತು ಮೆಡಿಕಲ್ ಕೂಡ, ಇವತ್ತು ಹಾಸ್ಪಿಟ್ಲ್ ಆಗಿರ್ಬೋದು, ಶಾಲೆಗಳಾಗಿರ್ಬೋದು, ಇಲ್ಲೆಲ್ಲೂ ಒಂದು ಗಟ್ಟಿತನ ಬರ್ತಾ ಇಲ್ಲ. ಮುಂದೆ ಬರುವಂಥ ಪೀಳಿಗೆಗಳಿಗೆ ಒಂದು ಅವಕಾಶಗಳು ಸಿಗ್ತಾ ಇಲ್ಲ. ನಾನು ಹೇಳೋದಿಷ್ಟೇ,
ಸರ್ಕಾರ ನಡೆಸಬೇಕು, ಒಂದು ಆಡಳಿತ ಯಂತ್ರ ನಡೆಸಬೇಕು ಅಂದ್ರೆ ಹಾಸ್ಪಿಟ್ಲ್ಗಳು ಸುಧಾರಣೆ ಆಗ್ಬೇಕು. ಇವತ್ತು ನಾವು ತೆರಿಗೆ ಕಟ್ತಾ ಜನಕ್ಕೆ ಉಪಯೋಗ ಬರ್ಬೇಕು ಜನ. ದಿಸ್ ಇಸ್ ನಮ್ ಜನರೇಷನ್, ನಾವೇನಿದೀವಿ ನಾವೆಲ್ಲರೂ ಕೂಡ ಒಂದೇ ವಯಸ್ಸಿನವರು ಅಂತ ನನ್ಗನ್ಸುತ್ತೆ. ನಮ್ಮ ಜನರೇಷನ್ ಏನಿದೆ ಉತ್ಕರ್ಸ್ಬಿಟ್ಟು ನಮ್ಮ ಜನರೇಷನ್ ಏನಿದೆ ಇಲ್ಲಿಗೆ ಮುಗೀತು ಅಂತ ಅನ್ಸುತ್ತೆ. ತಾಳ್ಮೆ, ಸಹನೆ, ಇವತ್ತಲ್ಲ ನಾಳೆ ಆಗುತ್ತೆ, ಎಲ್ಲ ಸರಿ ಹೋಗುತ್ತೆ ಅಂತ ಆಶಾವಾದದಲ್ಲಿ ಬದುಕೋದು ನಮ್ಮಿಂದನೇ ಲಾಸ್ಟ್ ಅಂತ ಅನಿಸುತ್ತೆ. ಈಗಿನ ಜನರೇಷನ್ ಏನಿದೆ ಅದಕ್ಕೆ ಹಿಂಗಾಗಬೇಕು ಕೆಲಸಗಳು. ಸೊ ಅಂತಹ ಮುಂದುವರಿದಂತಹ ವಿಚಾರಧಾರೆಗಳಿಗೆ ಯಾಕೋ ಕಾಂಗ್ರೆಸ್ ಪಾರ್ಟಿ ಬರ್ತಾ ಇಲ್ಲ ಮುಂದಕ್ಕೆ ಅಂತ ನರೇಂದ್ರ ಮೋದಿ ಉದ್ಯೋಗ ಸೃಷ್ಟಿ ನರೇಂದ್ರ ಮೋದಿ ಏನ್ ರಾಜ್ಯದಲ್ಲಿ ಆಡಳಿತ ನಡೆಸ್ತಾ ಇದ್ದಾರೆ, ಯುದ್ಧ ನಡೀತಾ ಇದೆ, ಅದ್ರ ಬಗ್ಗೆ ತಲೆ ಕೆಡಿಸ್ಕೊಂಡಿದ್ದಾರೆ. ಕೇಂದ್ರ ಸರ್ಕಾರದಲ್ಲಿ. ಎಲ್ಲರಿಗೂ ನಮಸ್ಕಾರ. ನಾನು ಟೀಚರ್ ಅಸೋಸಿಯೇಷನ್ ಪ್ರೆಸಿಡೆಂಟು ಲಕ್ಷ್ಮೀಕಾಂತ್ ಅಂತೇಳಿ. ಈಗ ತಾವೆಲ್ಲ JDS, ಕಾಂಗ್ರೆಸ್ಸು, BJP ಅಂತೇಳಿ ನಿಮ್ಮ ಮೇಲೆ ಅವ್ರು ಹಾಕೋದು, ಅವ್ರ ಮೇಲೆ ನೀವು ಹಾಕೋದು ಮಾಡ್ತಾ ಇದ್ದಲ್ಲ. ನಾನು ಒಂದೇ ಒಂದು ಪ್ರಶ್ನೆಯನ್ನು ಕೇಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ. ನೀವು ಅವ್ರನ್ನ ಆರೋಪ ಮಾಡೋದು, ಅವ್ರು ನಿಮ್ಮನ್ನು ಆರೋಪ ಮಾಡೋದು. ಮೂರೂ ಪಕ್ಷಗಳಿಗೆ ಏನಾದರೂ ದಮ್ ಇದ್ದರೆ ಸ್ಟೂಡೆಂಟ್ ಪರವಾಗಿ ನಿಲ್ಲಬೇಕು ಅನ್ನುವಂಥ ಒಂದು ಏನಾದರೂ ನಿಮ್ಮ ಕಾಳಜಿ ಇದ್ದರೆ, ಅಥವಾ ಈ ಸಾಮಾಜಿಕ ಹಿನ್ನೆಲೆಯಿಂದ ಎಷ್ಟೋ ಅಭ್ಯರ್ಥಿಗಳು 5 ರಿಂದ 10 ವರ್ಷಗಳ ಕಾಲ ನಾನು ಒಂದು ಹುದ್ದೆಯನ್ನು ಪಡ್ಕೋಬೇಕು ಅಂತೇಳಿ ತಳಮಟ್ಟದಿಂದ ಏನು ಪಾತ್ರ ಓದ್ತಾ ಬರ್ತಾ ಇದ್ದಾರೆ, ಅವ್ರಿಗೇನಾದರೂ ಒಂದು ನ್ಯಾಯವನ್ನು ನೀವು ಒದಗಿಸುವಂಥ ಏನಾದರೂ ಇಚ್ಛಾಶಕ್ತಿ ಇದ್ದರೆ ಸೊ ಆ KPSCಯನ್ನು ಬ್ಯಾನ್ ಮಾಡಿ. ಸೊ ಪ್ರತಿ ವರ್ಷ ನಿಮ್ಮ ಸರ್ಕಾರ, ಅವ್ರ ಸರ್ಕಾರ ಬಂದ ಮೇಲೆ ನಾವು ಮಾಡ್ತೀವಿ, ನೀವು ಅವ್ರ ಮೇಲೆ ಪ್ಲೇ ಮಾಡೋದು, ಅವ್ರು ನಿಮ್ಮ ಮೇಲೆ ಪ್ಲೇ ಮಾಡೋದು. ಯಾಕೆ ನಿಮಗೆ ಸರ್ಕಾರದಲ್ಲಿ ಅದನ್ನು ನಿಮ್ಗಿಂತ ಏನು ದೊಡ್ಡದು KPSC? ಅದಕ್ಕಿಂತ ಬೇರೆ ಪರ್ಯಾಯ ಸಂಸ್ಥೆಯನ್ನು ಅಥವಾ ಪರ್ಯಾಯ ಎಕ್ಸಾಮಿನೇಷನ್ ಸೆಂಟರನ್ನು ಹುಟ್ಟಾಕ್ಬೋದಾಗಿತ್ತಲ್ಲ, ಅಥವಾ ಬೇರೆ ಬೇರೆ ಎಷ್ಟಂತೇಳಿ ನಾವು KPSC ಕತೆ ಕರ್ಮಕಾಂಡ ಅವ್ರ ಮಕ್ಕಳನ್ನೋ, ಅವ್ರ ಹಳೆಯಂದ್ರನೋ, ಅವ್ರ ಹಳೆಯಂದ್ರನೋ, ಅವ್ರ ಮಕ್ಕಳನ್ನೋ, ಮತ್ತೆ ಅವ್ರ ಸಂಬಂಧಿಕರನ್ನೋ ಯಾರೋ ಒಬ್ರಿಗೆ ಆ KPSC ಮೂಲಕ ಏನೋ ಒಂದು ಮಾಡಿಸ್ಕೊಂಡಿರ್ತಾರೆ ಇವರೆಲ್ಲ ಅಂದ್ರೆ ಸರ್ಕಾರದ ಮುಖ್ಯ ಭಾಗದಲ್ಲಿ. ನಾನು ಹೇಳ್ತಿದ್ದೀನಿ, ಕೇಳಿಸ್ಕೊಡ್ರಿ, ಇದು ನಡೆದಿರೋದು ನಾನು ನಿಮ್ಗೆ ಹೇಳ್ತಿದ್ದೀನಿ. ಇದರ ಒಳಗಿನ ಭಾಳಷ್ಟು ವಿಚಾರಗಳು ನನಗೆ ಗೊತ್ತಿರೋದ್ರಿಂದ ಸೂಕ್ಷ್ಮವಾಗಿ ಹೇಳ್ತಾ ಇದ್ದೀನಿ. ನೀವಂದ್ರಲ್ಲ ಯಾಕೆ ಟಚ್ ಮಾಡಲ್ಲ ಅಂತ, ಹಳೆಯಂದ್ರಿಗೆ, ಮಕ್ಕಳಿಗೆ, ಸೊಸೆಂದ್ರಿಗೆ, ಸಂಬಂಧಿಕರಿಗೆ ಎಲ್ಲ KPSC ಇಂದ ದೊಡ್ಡ ದೊಡ್ಡ ಹುದ್ದೆಗಳನ್ನು ಕೊಡಿಸಿದ್ದಾರೆ. ಹೀಗಾಗಿ ಅದನ್ನ ಟಚ್ ಮಾಡಕ್ಕೆ ಅವ್ರಿಗೆ ದಮ್ಮಿಲ್ಲ, ತಾಕತ್ತಿಲ್ಲ. ಯಾಕಂದ್ರೆ ಅವರು ಅಲ್ಲಿನ ಫಲಾನುಭವಿಗಳು. ಹೇಳಿ. ಮತ್ತೆ ಆ ಸಂಸ್ಥೆಯನ್ನು ಇಟ್ಟು ನೀವು ಎಲ್ಲ ಯುವಕರನ್ನ ಯಾಕೆ ಹಾಳು ಮಾಡ್ತಾ ಇದ್ದೀರಿ ಅಂತ. ಈಗ ನಾವು ಇವರೆಲ್ಲ 10 ವರ್ಷ ಗಂಟಲೆ ಓದ್ತಾ ಇದ್ದಾರೆ, ನಾವೊಂದು ಹುದ್ದೆಯನ್ನು ಪಡ್ಕೋಬೇಕು ಅಂತೇಳಿ. ಯಾಕೆ ಯುವ ಸಮುದಾಯಕ್ಕೆ ಹಾಳು ಮಾಡ್ತಾ ಇದ್ದೀರಿ ನೀವು? ನಿಮ್ಮ ಸ್ವಾರ್ಥಕ್ಕೋಸ್ಕರ ಹೇಳ್ಬಿಡ್ರಿಲ್ಲ, ಹಂಚಿಬಿಡ್ರಿಲ್ಲ, ಇದಕ್ಕೆ ಈ ಪೋಸ್ಟ್ಗಿಷ್ಟು, ಈ ಪೋಸ್ಟ್ಗಿಷ್ಟು ಅಂತೇಳಿ. ಯಾರು ತಾಕತ್ತಿರುತ್ತೆ, ಯಾರು ಅವಕಾಶ ಇರುತ್ತೆ ಅವ್ರು ತಗೊಳ್ಳಿ. ಈಗ ನಾವು 10 ವರ್ಷ ಗಂಟಲೆ ಓದುವಂಥದ್ದು ಏನು ಸಮಸ್ಯೆ ಬರುತ್ತೆ? ಸಂವಿಧಾನ ಮತ್ತೆ ಹಂಗೆ ಈಗ ಅವ್ರು ಹೇಳ್ತಾ ಇರೋದು ಅದೇ ಉದ್ದೇಶ. ಅವ್ರು ಇಂಡೈರೆಕ್ಟ್ ಆಗಿ ಮಾಡ್ತಾ ಇದ್ದಾರೆ ಅದನ್ನ. ಇಂಡೈರೆಕ್ಟ್ ಆಗಿ ನಮಗೆ ಈ ಹುದ್ದೆಗೆ ಇಷ್ಟು ಅಮೌಂಟ್ ಕೊಡಬೇಕು, ಇಷ್ಟು ಹುದ್ದೆಗೆ ಇಷ್ಟು ಕೊಡಬೇಕು ಅಂತೇಳಿ ಇಂಡೈರೆಕ್ಟ್ ಆಗಿ ಹೇಳ್ತಾ ಇದ್ದಾರೆ ಮೂರು ಪಕ್ಷಗಳು. ಈ ಮೂರು ಪಕ್ಷಗಳು ಮೇಡಮ್ ಈಗ ಎಷ್ಟು ಸಾರಿ ನಾವು ಪಡ್ಕೊಂಡಿದ್ದೀವಿ, ಬಾಯಿ ಪಡ್ಕೊಂಡು ಒಂದು ಪರೀಕ್ಷೆಯನ್ನು ನೀಟಾಗಿ ನಡೆಸ್ತಾ ಇದ್ದಾರೆ ಇಲ್ಲ ಇವರು. ಆಮೇಲೆ KPSC ಕಾರ್ಯದರ್ಶಿ ನಿನ್ನೆ ಹೇಳ್ತಾ ಇದ್ದಾರೆ, ಯಾಕೆ 12 ಈಗ 24 ಒಂದು ಅಭ್ಯರ್ಥಿಗಳು ಒಂದು ಕೊಠಡಿಯಲ್ಲಿ 24 ಜನ ಇರ್ತಾರೆ, 12 ಜನ ಆಗ್ಬಾರ್ದ ಅಂತ ಕೇಳ್ತಾ ಇದ್ದಾರೆ. ಸೊ ಯಾರಿಗೆ ಬೇಕಾದ್ರೆ ಒಂದು ಸಣ್ಣ ಹುಡುಗರು ತೋರಿಸಿದ್ರು ಗೊತ್ತಾಗತ್ತೆ ಇದ್ರ KPSC ಅಲ್ಲಿ ಹಗರಣ ಆಗಿದೆ ಅಂತೇಳಿ. ಅಲ್ಲ ಮೇಡಮ್, ಇಲ್ಲಿ ವ್ಯವಸ್ಥೆ ಅದೇ ನೀವು ಹೇಳಿರಲ್ಲ ಮೇಡಮ್, ರಾಜಕೀಯ ಪಕ್ಷಗಳು ತಮ್ಮ ಹಿತಾಸಕ್ತಿಗೋಸ್ಕರ ಬೇಕಾಗಿ ಏನು ಪಾತ್ರ ಮಾಡ್ಕೊಂಡಿರ್ತಕ್ಕಂಥದ್ದು. ತಮ್ಮ ಸೋದರ ಆಗಬೇಕು, ತಮ್ಮ ಅಣ್ಣ ತಮ್ಮ ಆಗಬೇಕು, ಈ ಬಡವ್ರ ಮಕ್ಕಳು ಏನು ಪಾತ್ರ ಹಂಗೆ ಓದ್ತಾ 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 ತಮ್ಮ ಆಯುಷ್ಯನ ಅದರಲ್ಲೇ ಕಳಿಬೇಕು. ಎಷ್ಟೇ ನಾವು ಬಾಯಿ ಪಡ್ಕೊಂಡ್ರು ಅದು ಯಾರಿಗೂ ಏನು ಪಾತ್ರ ನಮ್ಮ ಧ್ವನಿ ಮುಟ್ಟ ಇಲ್ಲ. ನಾವು ಸಾಕಷ್ಟು ಪ್ರಯತ್ನ. ಸಣ್ಣ ಪ್ರಶ್ನೆ ಇದೆ, ಏನ್ ಕೆಲಸ ಮಾಡ್ತಾ ಇದ್ದೀರಿ ನೀವು? ನಾವು ಆಸ್ಪಿರೆಂಟ್ ಸರ್. ಆಸ್ಪಿರೆಂಟ್ ಟೀಚರ್ಸ್ ಅಸೋಸಿಯೇಷನ್ ಅಲ್ಲಿ ಇದ್ರಿ? ಹೌದು. ಈಗ ನಿಮ್ಗೆ ಕೆಲಸ ಸಿಕ್ಕಿದ್ಯಾ? ಇಲ್ಲ, ಸಿಕ್ಕಿಲ್ಲ. ಕೆಲಸ ತಗೊಂಡಿರೋರೆಲ್ಲ ಒಂದ್ ನಿಮಿಷ, ಕರ್ನಾಟಕದಲ್ಲಿ ಕೆಲಸ ತಗೊಂಡಿರೋರೆಲ್ಲ ಲಂಚ ಕೊಟ್ಟೆ ತಗೊಂಡಿದ್ದಾರೆ ಅನ್ನೋದು ನಿಮ್ಮ ವಾದ? ಇಲ್ಲ, KPSC ಅನ್ನುವಂಥದ್ದು ನಿಮ್ಮ ವಾದ ಕರ್ನಾಟಕದಲ್ಲಿ ಕೆಲಸ ತಗೊಂಡಿರೋರೆಲ್ಲ ಲಂಚ ಕೊಟ್ಟೆ ತಗೊಂಡಿದ್ದಾರೆ ಅಂತ. ಸರ್, KPSC ಅಲ್ಲಿ ಏನ್ ಆಗ್ತಿದೆ ಅನ್ನೋದು ಇಡೀ ಹೇಳಿ. ನೋಡ್ರಿ, ಎಲ್ಲೋ 1-2 ಹಗರಣಗಳಿರ್ತವೆ, ಹಗರಣಗಳು ಹೇಳಿ. ಈಗ ಎಷ್ಟೋ ಜನ ಯುವಕರು, ಈಗ ನಿಮ್ಮಂತ ಯುವಕರು ನೀವೇ ಎಕ್ಸಾಮ್ ಬರೆಯಕ್ಕೆ ಬರ್ತಾ ಇದ್ದೀರಿ. ನೀವುಗಳು ನಿಮ್ಮ ಜೊತೆಲಿರೋರನ್ನ ಮೋಟಿವೇಟ್ ಮಾಡಬೇಕು, ವ್ಯವಸ್ಥೆಯಲ್ಲಿರೋ ಸಮಸ್ಯೆನ ಬದಲಾವಣೆ ತರಬೇಕೇ ವಿನಃ ನೀವು ಆರೋಪಗಳಲ್ಲೇ ಜೀವನ ಕಳೆದ್ಬಿಟ್ರೆ ನಾವು ಹಿಂಗೆ ಆರೋಪ ಮಾಡಿ ನೋಡಿ. ಈಗ ಒಂದೇ ನಿಮಿಷ, ಮೊನ್ನೆ ಹೋರಾಟ ಮಾಡಿ ಬಂದ್ರಪ್ಪ ನೀವು.
ಯಾವರು ಮೊನ್ನೆ ಹೋರಾಟ ಮಾಡಿದ್ಕೆ ಇವತ್ತು ಸರ್ಕಾರಕ್ಕೆ ಚಡಿ ಏಟ್ ಕೊಟ್ಟಿದ್ಕೆ ತಾನೇ ಇವತ್ತು ಒಂದ್ ನಿಮಿಷ, ಬಂದಿದ್ದು. ರಾಜು ಗೌಡ್ರೆ, ನಾನು- ಯಾಕೆ ಹೋರಾಟ ಮಾಡಬಾರ್ದು? ಒಂದ್ ನಿಮಿಷ. ನಾವುಗಳು ಹೋರಾಟ ಮಾಡಿದ್ಕೆ ತಾನೇ ಅಲ್ಲ, ನಾವು ಬರೀ ಇವತ್ತು ಹೋರಾಟ ಮಾಡ್ಕೊಂಡಿರೋ ಒಂದ್ ನಿಮಿಷ ರಾಜು ಗೌಡ್ರೆ ತಡ್ರಿ ಉತ್ಕರ್ಷ್ ಹಂಗಾರೆ ಹೋರಾಟ ಮಾಡೋ ಇಂಟೆನ್ಷನ್ ಇಲ್ಲ ರಾಜು ನಿಮ್ಗೆ. ಗೌಡ್ರೆ, ನಾವು ಮಾತ್ರ ಸರ್, ಹೋರಾಟ ನಾನು ಮಾಡಿ ಒಂದು ಪ್ರಶ್ನೆ ಕೇಳ್ತಾ ಇದ್ದೀನಿ ಪಡ್ಕೊಳಂಗಿಲ್ಲ ನಿಮ್ಮ ರಾಜು ಗೌಡ್ರೆ generation. ರಾಜು ಗೌಡ್ರೆ ನೀವ್ ಯಾರ ಜೊತೆ ಮಾತಾಡ್ತಿದ್ರಿ ವಾದ ಯಾರ ಜೊತೆ ಈಗ ನಮ್ಮ ಹುಡುಗರ ಜೊತೆ ವಾದ ಮಾಡ್ತಾ ಇರೋದು, ನಾನು ರಾಜಕೀಯ ಪಕ್ಷದ ಜೊತೆ ವಾದ ಮಾಡ್ತಾ ಇಲ್ಲ. ತಡ್ರಿ ಅವ್ರ ಕೈಯಲ್ಲಿ ಏನಾಗುತ್ತೆ ಯಾಕೆ? ಬೀದಿಗೆ ನಿಂತು ಹೋರಾಟ ಮಾಡ್ಬೋದು ಅಷ್ಟೇ ತಾನೇ ಮಾಡ್ಬೇಕಾಗಿರೋದು ಯಾರು ಈಗ ಹೋರಾಟ ಮಾಡಿದ್ಕೆ ಮಾಡ್ಬೇಕಾಗಿರೋದು ಯಾರು ಕೇಳಿ ಯಾವತ್ತೂ ಅಷ್ಟೇ ಮಾಡ್ಬೇಕಾಗಿರೋದು ಯಾರು ಈಗ ಮಹಾತ್ಮ ಗಾಂಧಿ ಹೆಸರನ್ನ ಅದೆಲ್ಲ ಬೇಡ ರಾಜು ಗೌಡ್ರೆ ಮಾಡ್ಬೇಕಾಗಿರೋದು ಯಾರು ಅದೆಲ್ಲ ಭಾಷಣ ಬೇಡ ಮಾಡ್ಬೇಕಾಗಿರೋದು ಯಾರು ಆಡಳಿತ ಪಕ್ಷಗಳು ಮಾಡ್ಬೇಕು. ಆಡಳಿತ ಪಕ್ಷಗಳಿಗೆ ರಾಜಕೀಯ ಪಕ್ಷಗಳು ಖಂಡಿತವಾಗ್ಲೂ. ನೀವೇನ್ ಮಾಡ್ತಿದ್ರಿ ನೀವು ಹೋರಾಟ ಮಾಡಿ ಅಂದ್ರೆ ಹೋರಾಟ ಮಾಡಿ ಮಾಡಿ ಅವ್ರ ಚಪ್ಪಲಿ ಸೌದಿದೆ ಹೋರಾಟ ಒಂದು ಮಾಡ್ಕೊಳ್ಳಿ, ಸರ್, ಇವತ್ತು ಅವರ ಗೋಳೆ ಹೆಂಗಾಗಿದೆ ಅಂತ ಅಂದ್ರೆ ಯಾರು ಕೂಡ ಅವ್ರಿಗೆ ಮೈಕ್ ಇಡ್ತಾ ಇಲ್ಲ. ಇವತ್ತು ಬಂದು ಮೈಕ್ ತಗೊಂಡು ಇವತ್ತು ಮಾತಾಡ್ತಿದ್ದಾರೆ ಅಂದ್ರೆ ನಾವು ಅವ್ರಿಗೊಂದು ಅವಕಾಶ ಕೊಟ್ಟಿದ್ದೀವಿ. ಖಂಡಿತವಾಗ್ಲೂ ಅದು ಬೇಕು. ಇದು ಹೋರಾಟಗಳು ಇದು ಆರ್ತನಾದ್ವೇ ಹೊರತು ನಿಮ್ಗೆ ಇಚ್ಛಾಶಕ್ತಿ ಇಲ್ಲ ಆಡಳಿತ ಪಕ್ಷಗಳಿಗೆ, ನಿಮ್ಗೆ ರಾಜಕೀಯ ಪಕ್ಷಗಳಿಗೆ ಇದ್ರ ಬಗ್ಗೆ ಯಾವುದೇ ಆಸಕ್ತಿ ಇಲ್ಲ ಅಂದ್ರೆ ಅವ್ರು ಹೊಯ್ಕೊಂಡು ಸಾಯ್ಬೇಕೆ ಹೊರತು ಏನೂ ಆಗೋದಿಲ್ಲ. ಹೋರಾಟಕ್ಕೂ ಇತಿಮಿತಿ ಇದೆ. ಒಂಚೂರು ಜೋರಾಗಿ ಚೀರಿದ್ರೆ ಎತ್ತಾಕೊಂಡು ಕೈಕಾಲು ಮುರಿತೀರಿ ನೀವು, ಮತ್ತೆ ಹೇಳ್ತೀರಿ ಹೋರಾಟ ಮಾಡ್ರಿ ಅಂತ. ಎಷ್ಟು ದಿನ ಹೋರಾಟ ಮಾಡೋದಲ್ಲ, ಇಚ್ಛಾಶಕ್ತಿ ಇರ್ಬೇಕಾಗಿರೋದು ರಾಜಕೀಯ ಪಕ್ಷಗಳಿಗೆ. ಅಲ್ಲ ನೀವೇನ್ರಿ ರಾಜಕೀಯ ಪಕ್ಷಗಳು ನಿಮ್ ರಾಜಕೀಯ ಮರ್ಯಾದೆ ಇದ್ರೆ ಹೇಳ್ತಿದ್ದೆ ನಾನು, ನೀವು ನಿಜವಾಗ್ಲೂ ರಾಜಕೀಯ ಮರ್ಯಾದೆ ಇದ್ರೆ ಹೇಳ್ತಿದ್ದೆ. ಬರೀ ಹೋರಾಟದಲ್ಲಿ ಜೀವನ ಕಳೀರಿ ಅಂತ ನೀವು ಸಜೆಷನ್ ಕೊಡ್ತಾ ಇದ್ರೆ ಹೋರಾಟ ಮಾಡೋದ್ರಲ್ಲೇ ಜೀವನ ಕಳೀರಿ ಅಂತ ಸಜೆಷನ್ ಮಾಡ್ತಿದ್ದೀರಲ್ಲ ನೀವು. ನಡೀತಾ ಇದೆ. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಚಾಣಕ್ಯ ಅಂತ. ನಾನು ಕೂಡ ಗೌರ್ಮೆಂಟ್ ಜಾಬ್ನ ಆಸ್ಪಿರೆಂಟು. ನನ್ನ ಪ್ರಶ್ನೆ ಇವತ್ತು ಕಾಂಗ್ರೆಸ್ ವಕ್ತಾರರಿಗೆ. ಸರ್, ನಿಮ್ಮ ಸರ್ಕಾರ ಇವತ್ತಿಗೆ ಅಧಿಕಾರಕ್ಕೆ ಬಂದು 3 ವರ್ಷ ಸಮೀಪದಲ್ಲಿದೆ. ಆದರೆ ಈ KPSCಯನ್ನು ರಿಫಾರ್ಮ್ಸ್ ಮಾಡಬೇಕು ಅಂತ ನಿಮ್ಗೆ ಯಾವತ್ತೂ ಅನಿಸ್ಲಿಲ್ವಾ? ಬಹುಶಃ ನನಗೆ ಇವತ್ತು ಅನಿಸ್ತಾ ಇದೆ, ಇವತ್ತು KPSCಲಿ ಏನು ಕರ್ಮಕಾಂಡ ನಡೀತಾ ಇದೆ, ಬೃಹತ್ ಭ್ರಷ್ಟಾಚಾರ ನಡೀತಾ ಇದೆ. ಇದರಲ್ಲಿ ನಿಮ್ಮ ಸರ್ಕಾರದಲ್ಲಿರ್ತಕ್ಕಂಥ ಪ್ರಭಾವಿಗಳು, ಅದು ಸಚಿವರಾಗಿರ್ಬೋದು, ಹಿರಿಯ ಶಾಸಕರಾಗಿರ್ಬೋದು, ಇನ್ನಿತರರು ಯಾರೇ ಗೌರ್ಮೆಂಟ್ ಅಫಿಷಿಯಲ್ಸ್ ಆಗಿರ್ಬೋದು, ಇವ್ರಿಗೂ ಕೂಡ ಇದರಲ್ಲಿ ಪರ್ಸೆಂಟೇಜ್ ಲೆಕ್ಕಾಚಾರದಲ್ಲಿ ಏನಾದರೂ ಹಣ ಹೋಗ್ತಾ ಇದೆಯಾ? ಹಾಗೂ ಇದಕ್ಕೆ ನೀವು ಆಂಟಿ ಇನ್ಕಂಜೆನ್ಸಿ ಈ ಪ್ಲಾಟ್ಫಾರ್ಮ್ ಅನ್ನ ಯೂಸ್ ಮಾಡ್ತಾ ಇದೀರಾ ಅಂತ ನಮಗೆ ಕಾಡ್ತಾ ಇರ್ತಕ್ಕಂಥ ಬಹುದೊಡ್ಡ ಪ್ರಶ್ನಾರ್ಥಕ ಚಿಹ್ನೆ. ಆರಂಭದಲ್ಲಿ ಚರ್ಚೆನ ತಾವು ಗಮನಿಸ್ಕೊಂಡ್ರೆ ಆ KPSCಗೆ ನೇಮಕಾತಿ ಮಾಡಿದವ್ರು ಯಾರಿಗೆ ಕಮಿಷನ್ ಹೋಗ್ತಾ ಇದೆ ಅಂತ ತಮಗೆ ಗೊತ್ತಿರ್ತದೆ. ಅದಾದ ನಂತರ ನೀವೇನು ಮೊನ್ನೆ ಪ್ರತಿಭಟನೆ ಮಾಡಿದ್ರಲ್ಲ, ನಿಮ್ಮ ನೇತೃತ್ವ ವಹಿಸಿದ್ನಲ್ಲ ಕಾಂತಕುಮಾರ್, ಆತ ಒಂದು ಆರೋಪ ಮಾಡಿದ್ದ, ಅದ್ರ ವಿಡಿಯೋ ಇದೆಯಾ ತಮ್ಮ ಹತ್ರ? KPSC ಯಾರು ಶಿವಶಂಕರಪ್ಪ ಸಾವ್ಕಾರ ಅವ್ರನ್ನ ನೇಮಕಾತಿ ಮಾಡಿದ್ದಾರೆ, ವಿಜಯೇಂದ್ರ ಅವರು 1 ಕೋಟಿ ತಗೊಂಡು ಆತನ್ನ ನೇಮಕಾತಿ ಮಾಡಿದ್ದಾರೆ ಅಂತ ಇದೇ ಕಾಂತಕುಮಾರ್ ಆರೋಪ ಮಾಡಿದ್ರು. ಈಗ ನಿಮ್ಮ ಧಾರವಾಡದ ಪ್ರಶ್ನೆಗೆ ಆಯ್ತು ಸೂರ್ಯ ಮುಖಂದರಾಜ್ ಅವರೇ, ಯಾವಾಗ ಏನಾಯ್ತು ಅಂತ ಭಾಷಣ ಹೊಡೆಯೋದು ಅವ್ರ ಭಾಷಣ ನೀವು ಅಧಿಕಾರಕ್ಕೆ ಬಂದು 2.5 ವರ್ಷದ ಮೇಲೆ ಆಯ್ತು, ಹತ್ತತ್ರ 3 ವರ್ಷ ಆಗ್ತಾ ಬಂತು. ನಿಮಗೆ ಎಂದಿಗೂ KPSCನ ರಿಫಾರ್ಮ್ ಮಾಡಬೇಕು ಅಂತ ಯಾಕೆ ಅನ್ಸಿಲ್ಲ? ಮೋಸ್ಟ್ಲಿ ನಿಮಗೂ ಈ ಬ್ರಹ್ಮಾಂಡ ಭ್ರಷ್ಟಾಚಾರದಲ್ಲಿ ಪಾಲಿದೆ ಅಂತ ಅನಿಸ್ತಾ ಇದೆ ಅನ್ನೋದು ಅವರ ಒಂದು ಕ್ಲಾರಿಟಿ. ಅದಕ್ಕೆ ನೀವ್ ಹೇಳ್ಬೇಕಾಗಿರೋದು ಯಾರ ಕಾಲದಲ್ಲಿ ಏನ್ ಭ್ರಷ್ಟಾಚಾರ ಆಯ್ತು ಅನ್ನೋದಲ್ಲ, ನಿಮ್ ಕಾಲದಲ್ಲಿ ನೀವೇನ್ ದಬಾಕಿದ್ದೀರಿ ಅದನ್ನ ಹೇಳಿ. ನಾವು ದಬಾಕದನ್ನೇ ಹೇಳ್ತಾ ಇರೋದು. ಈಗ ನಿಮ್ಮ ಪ್ರಕಾರ KPSCಯ ಏನು ಭ್ರಷ್ಟಾಚಾರಗಳು ನಡೀತಾ ಇದೆ, ಆ ನೇಮಕಾತಿ ಪ್ರಕ್ರಿಯೆ ಆಗಿರ್ಬೋದು, ಮತ್ತು ಅಲ್ಲಿ ಅಧಿಕಾರಿಗಳು ಮತ್ತು ಏನು ಮೆಂಬರ್ಸ್ಗಳು ಅಧ್ಯಕ್ಷರುಗಳಿದ್ದಾರೆ, ಇವರ ಭ್ರಷ್ಟಾಚಾರ ಮತ್ತು ಇವರ ಅಸಮರ್ಥತೆ, ಇದ್ರ ಬಗ್ಗೆ ಸರ್ಕಾರಕ್ಕೆ ಗಮನದಲ್ಲಿದೆ. ಅದನ್ನ ಏನು ಬದಲಾವಣೆ ಮಾಡಬೇಕು ಸರ್ಕಾರ ಅದನ್ನ ನನಗೆ ಬೇಕಾಗಿರೋದು ಸೊಲ್ಯೂಷನ್. ಯಾಕೆ ಅಂತಂದ್ರೆ ನಾನು ಕೂಡ ಈ ನನ್ನ ವೃತ್ತಿ ಜೀವನದಲ್ಲಿ ಈ KPSC ಕರ್ಮಕಾಂಡಗಳನ್ನ ಕೇಳಿ 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 ನನಗೂ ಸಾಕಾಗುತ್ತೆ ಕಾಲಕ್ಕೆ ತಕ್ಕಂತೆ. ಸೊಲ್ಯೂಷನ್ ಏನಿದೆ ಸರ್? ಒಂದು ಆಪ್ಷನ್ ಇದೆ, ಆರ್ಟಿಕಲ್ 318 ಸಮಥಿಂಗ್, ಐ ಆಮ್ ನಾಟ್ ವೆರಿ ಶ್ಯೂರ್. ತಾತ್ಕಾಲಿಕವಾಗಿ UPSCಗೆ ರೆಸ್ಪಾನ್ಸಿಬಿಲಿಟಿ ಕೊಡ್ಬೋದು ರಿಕ್ರೂಟ್ಮೆಂಟ್ ಮಾಡೋದಕ್ಕೆ. KPSCನ ಅದನ್ನು ಬೈಪಾಸ್ ಮಾಡಿ ತಾತ್ಕಾಲಿಕವಾಗಿ UPSCಗೆ ರೆಸ್ಪಾನ್ಸಿಬಿಲಿಟಿ ಕೊಡ್ಬೋದು. ಯಾವುದೋ KEA ಕೊಡೋದು ಬೇಡ, ಬೇರೆ ಬಾಡಿ ಕೊಡೋದು ಬೇಡ, ಟೇಕ್ ಓವರ್ ಮಾಡಿ ತಾತ್ಕಾಲಿಕವಾಗಿ. ಸ್ಟೇಟ್ ಗೌರ್ಮೆಂಟು ಅದನ್ನು ಯುನಾನಿಮಸ್ ಆಗಿ ಅದನ್ನು ಬರೆದು UPSC ಕಳಿಸಿ ಒಂದು ರಿಕ್ರೂಟ್ಮೆಂಟ್. KPSC ಬದಲಿಗೆ ನಮಗೆ ಯಾವುದದು
ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಕೆಇಎ ಮೂಲಕ ನೇಮಕಾತಿ ಮಾಡಿ ನಿಜ, ಅಂತ ಅದು ಹೇಳ್ತಾ ಕೆಇಎ ಇದ್ದಾರೆ. ರಿಫಾರ್ಮ್ಸ್ ಆಗಿದೆ. ಅಲ್ಲಿ ಪ್ರಸನ್ನ ಕುಮಾರ್ ಅನ್ನೋ ಒಬ್ಬ ಅಧಿಕಾರಿ ಅವರು ಚೆನ್ನಾಗಿ ಟ್ರಾನ್ಸ್ಪರೆಂಟ್ ಆಗಿ ಯಾಕೆ ಅದ್ರ ಅವರ ಬೇಡಿಕೆಗೆ ತಕ್ಕಂತ ಹಂಗೆ ಮಾಡೋದಕ್ಕೆ ಏನು ಟೆಕ್ನಿಕಲ್ ಪ್ರಾಬ್ಲಮ್ಸ್ ಇರೋದು? ಟೆಕ್ನಿಕಲ್ ಅಂದರೆ ಇಲ್ಲಿ ಇರೋಂಥ ಪೋಸ್ಟ್ಗಳು ಆಡಳಿತದ ಹುದ್ದೆಗಳು, ಗೆಜೆಟೆಡ್ ಪ್ರೊಬೇಷನರಿ ಪೋಸ್ಟ್. ಇದು ನನಗೆ ಐ ಆಮ್ ನಾಟ್ ವೆರಿ ಶೂರ್ ಎಕ್ಸಾಕ್ಟ್ಲಿ ಆ ಥರ ರೂಲ್ ಇದೆಯಾ ಅಂತಂದ್ಬಿಟ್ಟು. ಬಟ್ ಅದನ್ನು ನಾವು ಬೈ ಕನ್ವೆನ್ಷನ್ ನೋಡ್ತಾ ಹೋದರೆ ಸಿನ್ಸ್ ದಿ ಇನ್ಸೆಪ್ಷನ್ ಆಫ್ ದಿ KPSC ಅದ್ರ ಮೂಲಕನೇ ಈ ಗೆಜೆಟೆಡ್ ಪ್ರೊಬೇಷನರಿ ಪೋಸ್ಟ್ಗಳು ಆಮೇಲೆ ಈ ಥರ ಪರ್ಮನೆಂಟ್ ಹುದ್ದೆಗಳೆಲ್ಲ ಆಗ್ತಾ ಬಂದಿರೋಂಥದ್ದು. ಐ ಆಮ್ ನಾಟ್ ವೆರಿ ಶೂರ್ ಅದನ್ನು ಬೈಪಾಸ್ ಮಾಡ್ಬೋದಾ ಅಂತಂದು. ಆಮೇಲೆ ಇನ್ನೊಂದು ಇದು ನೋಡಿ, 40 AC ಪೋಸ್ಟ್ ಇದ್ದಾವೆ, ಸುಮಾರು ಒಂದು 20 DYSP ಪೋಸ್ಟ್ ಇದ್ದಾವೆ. ಇವು ಎಷ್ಟು ಕವಿಟೆಡ್ ಪೋಸ್ಟ್ ಫಾರ್ ಎನಿ MLA, ಎನಿ ಮಿನಿಸ್ಟರ್. ಅವ್ರ ಕ್ಷೇತ್ರದಲ್ಲಿ ಕೆಲಸಗಳು ಆಗಬೇಕು ಅನ್ನೋದಂದರೆ ಅವ್ರ ಮಾತು ಕೇಳುವಂಥರು, ಅವರಿಗೆ ಬಗ್ಗುವಂಥ ಅಧಿಕಾರಿಗಳು ಬೇಕಂದು ಅವ್ರ ತಲೆಯಲ್ಲಿ ಇರ್ತದೆ, ಫ್ಯೂಡಲ್ ಮೈಂಡ್ಸೆಟ್ ಇರ್ತದೆ. ಸೊ ಹಾಗಾಗಿ ಏನು ಮಾಡ್ತಾರೆ, ಈ KPSCನ ಕರಪ್ಟ್ ಮಾಡ್ತಾರೆ. ಯಾಕಂದ್ರೆ ನಮಗೆ ಬೇಕಾದಂಥ ಅಧಿಕಾರಿಗಳು ಸಿಸ್ಟಮ್ ಒಳಗೆ ಬಂದರೆ ಅದನ್ನು ಹಿಂದಿನ CMಗಳು ಮಾಡಿದ್ದಾರೆ. ಈಗಿರೋ CM ಬಗ್ಗೆ ಐ ಆಮ್ ನಾಟ್ ವೆರಿ ಶೂರ್. ಹಿಂದಿನ CMಗಳು ಎಲ್ಲ CMಗಳು ಮಾಡ್ಕೊಂಬಂದಿದ್ದಾರೆ. ಬಟ್ ಈಗಿಂದ ಗೊತ್ತಿಲ್ಲ ನನಗೆ. ಬಟ್ ಮಂತ್ರಿಗಳು ಆ ರೀತಿ ಇರ್ತಾರೆ. ಸೊ ಇವರೆಲ್ಲ ಏನು ಮಾಡ್ತಾರೆ, ಈ ಕರಪ್ಷನ್ ಆಗೋದಕ್ಕೆ ಅನುಕೂಲ ಮಾಡಿಕೊಡ್ತಾರೆ. ಹಾಗಾಗಿ ಆ ಪೊಲಿಟಿಕಲ್ ವಿಲ್ ಇಲ್ಲ. ಸೊ ನನ್ನ ಕೇಳಿದರೆ ಅವ್ರು ಹೇಳಿದ್ರು, ರಾಜು ಅವರು ಹೇಳಿದರು, ಟೋಟಲ್ ಡಿಸ್ಟ್ರಕ್ಷನ್ ಆಫ್ ಎಕ್ಸಿಸ್ಟಿಂಗ್ KPSC. ಅದನ್ನು ನೀವು ಪಾರ್ಲಿಮೆಂಟು 2/3 ಮೆಜಾರಿಟಿನೋ ಅಬ್ಸಲ್ಯೂಟ್ ಮೆಜಾರಿಟಿಯಿಂದ ಒಂದು ಪಾಸ್ ಮಾಡಿ ಈಗಿರೋ ಎಲ್ಲ KPSC ಮೆಂಬರ್ಸ್ನ ತೆಗೆದಾಕಿ ನಂಬರ್ಸ್ನ ಒಂದು 6ರಿಂದ 8 ನಂಬರ್ಸಿಗೆ ಇಳಿಸ್ಬಿಟ್ಟು ಆ ಬಾಡಿನಲ್ಲಿರೋ ಎಲ್ಲ ಅಧಿಕಾರಿಗಳ್ನು ಗ್ರೂಪ್ ಡಿ ಕಸ ಹೊಡೆಯರ್ ಸಮೇತ, ಪ್ಯೂನ್ ಸಮೇತ, ಯಾರು ಕೀ ಹಿಡ್ಕೊಂಡು ಓಡಾಡ್ತಾರೆ ಎಲ್ಲರನ್ನೂ ತೆಗೆದಾಕ್ಬಿಡಿ, ಕ್ಲೀನ್ ಮಾಡಿಬಿಡಿ. ಟೋಟಲ್ UPSC ಮಾಡೆಲ್ ಏನಿದೆ, UPSC ಮಾಡೆಲ್, ಎಕ್ಸಾಕ್ಟ್ UPSC ಮಾಡೆಲ್, ಎಕ್ಸಾಮಿನೇಷನ್ ಸಿಲೆಬಸ್ಸಿಂದ ಹಿಡಿದು ಟೈಮ್ ಟೇಬಲಿಂದ ಹಿಡಿದ್ಬಿಟ್ಟು UPSCನಲ್ಲಿ ಏನೊಂದು ಸಿಸ್ಟಮ್ ಇದೆ, ಎಕ್ಸಾಮಿನೇಷನ್ ಪೇಪರ್ ಪ್ರಿಂಟ್ ಆಗೋದಿರ್ಬೋದು, ಕ್ವಶನ್ ಪೇಪರ್ ಫಾರ್ಮ್ ಇದಾಗೋದಿರ್ಬೋದು, ಪ್ರಿಪೇರ್ ಆಗೋದಿರ್ಬೋದು, ಟೋಟಲ್ ಅದನ್ನು ಅಳವಡಿಸಿ ನೀವು. ಇದು ಆಗಬೇಕು ಅಂತಂದರೆ ಈ 3 ಪಾರ್ಟಿಗಳು ಜೊತೆ ಬರಬೇಕು. ಅದು ಸಮಥಿಂಗ್ ಅನ್ಇಮ್ಯಾಜಿನೇಬಲ್. ಅದು ತಾವು ಕೂಡ ವಿದ್ಯಾರ್ಥಿ ನಾಯಕರಾಗೆ ರಾಜಕೀಯಕ್ಕೆ ಎಂಟ್ರಿ ಮಾಡಿದ್ದೀರಾ. ಈಗ KPSCಯಲ್ಲಿ ಹಗರಣಗಳೆಲ್ಲ ಲಿಸ್ಟ್ ಬರ್ತಾ ಇದೆಯಲ್ಲ ಸರ್ಕಾರದಿಂದ, ಜನ ಎಲ್ಲ ಬೀದಿಯಲ್ಲೂ ಇದ್ರ ಬಗ್ಗೆ ಚರ್ಚೆ ಆಗ್ತದೆ. ಇದಕ್ಕೆ ತಾವು ವಿದ್ಯಾರ್ಥಿ ನಾಯಕರಾಗಿ ಇವಾಗ ರಾಜಕೀಯಕ್ಕೆ ಬಂದಿದ್ದೀರಾ, ನೀವು ಇದಕ್ಕೆ ಏನು ಸೊಲ್ಯೂಷನ್ ನಿಮ್ಮ ಪ್ರಕಾರ ಇದಕ್ಕೇನಿದೆ? ಕಾಂಗ್ರೆಸ್ ಅವಧಿಯಲ್ಲೇ ಹೆಚ್ಚಾಗಿ ಇದಾಗ್ತಾ ಇದೆ, ಏನು ಕಾರಣ ಅನಿಸುತ್ತೆ ಸರ್ ನಿಮಗೆ? ಕರೆಕ್ಟು, 100% ಒಪ್ಪುವಂಥದ್ದು. ಈಗ ಭಾಳ ಸೊಲ್ಯೂಷನ್ ವೆರಿ ಸಿಂಪಲ್ ಮೇಡಮ್. ಈಗ ಈ ಹಿಂದೆ PC ಹೋಟ್ ಅವ್ರ ಕಮಿಟಿ ಕೊಟ್ಟಂಥ ರಿಪೋರ್ಟ್ ಪ್ರಕಾರ KPSCಯನ್ನೇ ಡಿಸಾಲ್ವ್ ಮಾಡಿ UPSC ಸಿಸ್ಟಮನ್ನು ತರಬೇಕನ್ನುವಂಥದ್ದು. ಆಮೇಲೆ ಈಗ KPSC UPSC ವಿಚಾರಗಳು ಬಂದಾಗ ನಾವು ಯಾವುದೇ ಪಾರ್ಟಿಯವ್ರು ಇರಲಿ, ಇರ್ರೆಸ್ಪೆಕ್ಟಿವ್ ಆಫ್ ಪಾರ್ಟಿ, ನಾನು ಹೇಳ್ತೀನಿ, ವಿ ಹ್ಯಾವ್ ಟು ಸ್ಟ್ಯಾಂಡ್ ಇನ್ ಫೇವರ್ ಆಫ್ ಸ್ಟೂಡೆಂಟ್ಸ್. ನಾವು ಸ್ಟೂಡೆಂಟ್ ಸೆಂಟ್ರಿಕ್ ಕೂಡ ಸ್ವಲ್ಪ ಯೋಚನೆ ಮಾಡಬೇಕಾಗ್ತದೆ. ಪ್ರತಿಭಟನೆ ಮಾಡಿದ್ರಲ್ಲ, ಅವಾಗ ಸ್ಟೂಡೆಂಟ್ ಆರ್ಗನೈಸೇಷನ್ಸ್ ಎಲ್ಲ ಬಂದಿದ್ವಾ? ಬಿಜೆಪಿ ಪಕ್ಷದಿಂದ ಅಶೋಕ್ ಅವ್ರು ಅವರು ಬಿಡಿ, ಅವ್ರು ಮೈಲೇಜ್ ತಗೊಳಕ್ ಬಂದಿರ್ತಾರ? ಹಂಗಲ್ಲ, ನಾನು ಹೇಳೋದು ವಿದ್ಯಾರ್ಥಿ ಸಂಘಟನೆಯಿಂದ ಯಾರು ಭಾಗವಹಿಸಿರಲಿಲ್ಲ. ಯಾರು ಭಾಗವಹಿಸಿಲ್ಲ? ಅಥವಾ ನೀವು ಬಿಡ್ಲಿಲ್ವಾ, ಅವ್ರು ಬರ್ಲಿಲ್ವಾ? ಬರ್ಲಿಲ್ಲ ಮೇಡಮ್. ನಾವು ಯಾರು ಕೂಡ ಇಲ್ಲಿ ತಡೆಯುವಂತದ್ದು ಏನೂ ಇಲ್ಲ. ಯಾಕಂತಂದ್ರೆ ಈಗ ಒಂದು ಕಾಲೇಜಲ್ಲಿ ಒಬ್ಬ ಹಿಂದೂ ಹುಡುಗ ಮುಸಲ್ಮಾನ್ಗೆ ಹೊಡೆದ್ರೆ, ಅಥವಾ ಮುಸಲ್ಮಾನ್ ಹುಡುಗ ಹಿಂದೂಗೆ ಹೊಡಗಿದ್ರೆ, ಇಲ್ಲಾಂದರೆ ಹೆಣ್ಮಕ್ಳು ಹಿಜಾಬ್ ಹಾಕಿಲ್ಲ ಅಂತಂದರೆ, ಇಲ್ಲಾಂದರೆ ಗಂಡುಮಕ್ಕಳು ಕೇಸರಿ ಶಾಲ್ ಹಾಕ್ಕೊಂಬರೋದಿದ್ರೆ ABVP ಅವರು ಬರ್ತಾರೆ, ಅಲ್ಲಿ NSU ಅವರು ಬರ್ತಾರೆ, ಎಲ್ಲ ವಿದ್ಯಾರ್ಥಿ ಸಂಘಟನೆಗಳು ಬರ್ತಾರೆ. ನಿಮ್ಮಿಂದ ಏನು ಅವರು ಪ್ರತಿನಿಧಿಸುವಂಥ ಪಾರ್ಟಿಗಳಿಗೆ ನಿಮ್ಮಿಂದ ಏನು ವೋಟ್ ಬ್ಯಾಂಕ್ ಆಗಲ್ವಲ್ಲ? ಹೌದಲ್ವಾ? ಸೊ ಹಿಂಗಾಗಿ ಹಿಂದೂ ಮುಸ್ಲಿಂ ಇದ್ರೆ ಮಾತ್ರ ಓಡ್ ಬರ್ತಾರೆ ಎಲ್ಲ ವಿದ್ಯಾರ್ಥಿ ಸಂಘಟನೆಗಳು. ಅಲ್ಲಿ ಹಿಂದೂ ಮುಸ್ಲಿಂ ಫ್ಯಾಕ್ಟರ್ ಇರಬೇಕು. ಒಂದ್ ನಿಮಿಷ ತಡ್ರಿ. ಅಲ್ಲಿ ಲಕ್ಷಾಂತರ ವಿದ್ಯಾರ್ಥಿಗಳು ಯಾರು ಅಲ್ಲಿ ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ರು, ಅಲ್ಲಿ ಬಂದಿರತಕ್ಕಂಥವ್ರು ಎಲ್ಲರೂ ಕೂಡ ಕೂಲಿ ಕಾರ್ಮಿಕರ ಮಕ್ಕಳು, ರೈತ ಕುಟುಂಬದಿಂದ ಬಂದಿರತಕ್ಕಂಥವ್ರು ಹಾಗೂ ಪೌರ ಕಾರ್ಮಿಕರು ಮಕ್ಕಳು ಬಂದಿರತಕ್ಕಂಥವ್ರು. ಅಲ್ಲಿ ಯಾವುದೇ ರೀತಿಯಾದಂತಹ ವಿದ್ಯಾರ್ಥಿ ಸಂಘಟನೆಯ ಮುಖಂಡರಾಗ್ಲಿ ನಾಯಕರಾಗ್ಲಿ ಯಾರು ಕೂಡ ಭಾಗವಹಿಸಿರ್ಲಿಲ್ಲ. ದೌರ್ಭಾಗ್ಯ ಅದು. ಯಾಕಂತಂದ್ರೆ ನಿಮ್ಮ ಹತ್ರ ದುಡ್ಡಿಲ್ಲ, ಅದಕ್ಕೆ ನೀವು ಅಲ್ಲಿ ಬರ್ತೀರಿ. ದುಡ್ಡಿರೋರು ಹೋಗಿ ಅಲ್ಲಿ ಡೀಲ್ ಮಾಡ್ಕೊಂಡು ಅವ್ರಿಗೆ ಏನೇನು ಬೇಕೋ ಅದು ತಗೋತಾರೆ. ನಿಮ್ಗೆ ದುಡ್ಡಿಲ್ಲ, ಡೀಲ್ ಮಾಡಕ್ ಬರಲ್ಲ, ಅವ್ರು ಕೇಳ್ದಷ್ಟು ಕೊಡಕ್ ಬರಲ್ಲ, ಹಂಗಾಗಿ ಬೀದಿಯಲ್ಲಿ ಪ್ರತಿಭಟನೆ ಮಾಡ್ತೀರಿ. ನೀವು ದುಡ್ಡಿಲ್ದೇ ಇರೋರು ಪಾಡಿ ಇದೆ ಅನುಭವಿಸ್ಬೇಕು ನೀವು ಅಷ್ಟೇ, ಏನು ಮಾಡಕ್ಕಾಗಲ್ಲ. ಬಡವರಾಗಿ ಹುಟ್ಟಂತ ನಿಮ್ಗೆ ಯಾರು ಹೇಳಿದ್ರು ಬಡವರಾಗಿ ಹುಟ್ಟ್ರಿ ಅಂತ ಹೇಳಿ? ನೀವು ಬಡವರಾಗಿ ಮುಂದಿನ ಜನ್ಮದಲ್ಲಿ ನಾವೆಲ್ಲ ಅರ್ಜಿ ಹಾಕೊಂಡು ಹುಟ್ತೀವಿ. ಶ್ರೀಮಂತ ಕುಟುಂಬದಲ್ಲಿ ನಾವು ಹುಟ್ಟಬೇಕು ಅಂತ ಹೇಳಿ ನಾವು ಅರ್ಜಿ ಹಾಕೊಂಡು ಪರಿಸ್ಥಿತಿ ಬಂದಿದೆ. ಡೀಲ್ ಮಾಡಿ ಬಿಡ್ ಮಾಡಿ ಅವ್ರಿಗೆ ಏನೇನ್ ಬೇಕೋ ಅವ್ರು ಅಲ್ಲಿ ಮಾಡ್ಕೋತಾರ. ನೀವು ಪ್ರತಿಭೆಯನ್ನ ವಿದ್ಯೆಯನ್ನ ನೆಚ್ಚಿಕೊಂಡವರು ಬೀದಿಯಲ್ಲಿ ಪ್ರತಿಭಟನೆ ಮಾಡ್ತೀರಿ. ಇನ್ನು ಮುಂದಕ್ಕೆ ನಾವು ಬೀದಿಯಲ್ಲಿ ಪ್ರತಿಭಟನೆ ಮಾಡಲ್ಲ ಮೇಡಮ್. ಇಷ್ಟು ದಿವಸ ನಾವು ಶಾಂತಿ ಅಂತ ಗಾಂಧೀಜಿ ಮಾದರಿಯಲ್ಲಿ ಶಾಂತಿಯುತವಾಗಿ ನಾವು ಪ್ರತಿಭಟನೆ ಮಾಡಿದ್ದೀವಿ. ಇನ್ನು ಮುಂದಕ್ಕೆ ಇವ್ರೇನಾದ್ರೂ ನಮ್ಗೆ ನ್ಯಾಯವನ್ನು ಒದಗಿಕೊಡದೆ ಹೋದ್ರೆ ಮುಂದಿನ ದಿನಗಳಲ್ಲಿ ಕ್ರಾಂತಿಯನ್ನ ಸೃಷ್ಟಿ ಮಾಡ್ಬೇಕಾಗತ್ತೆ, ಹೊಸ ಕ್ರಾಂತಿಯನ್ನ ಆರಂಭ ಮಾಡ್ಬೇಕಾಗತ್ತೆ. ರಾಜ್ಯದಲ್ಲಿ ಭಗತ್ ಸಿಂಗ್ ಮಾದರಿಯಲ್ಲೇ ಕ್ರಾಂತಿಯನ್ನ ನಾವು ಪ್ರಾರಂಭ ಮಾಡೇ ಮಾಡ್ತೀವಿ ಮುಂದಿನ ದಿನಗಳಲ್ಲಿ.
ನಮ್ಮ ನ್ಯಾಯಯುತವಾಗಿರ್ತಕ್ಕಂಥ ಬೇಡಿಕೆಯನ್ನು ಈಡೇರಿಸದೆ ಹೋದ್ರೆ, ಈ ಕೆಪಿಎಸ್ಸಿ ರಿಫಾರ್ಮ್ಸ್ ಮಾಡಿ ಪಾರದರ್ಶಕವಾಗಿ ನೇಮಕಾತಿ ಮಾಡದೆ ಹೋದ್ರೆ ಕೆಪಿಎಸ್ಸಿ ಸಂಸ್ಥೆಗೆ ಬೆಂಕಿ ಹಚ್ತೀವಿ ಅಂತಕ್ಕಂಥ ಮಾತನ್ನ ಬಹಳ ಸ್ಪಷ್ಟವಾಗಿ ನೇರವಾಗಿ ಹೇಳೋದಕ್ಕೆ ಬಯಸ್ತೀನಿ. ಮೇಡಮ್ ನೋಡಿ, ಬಹಳ ಸ್ಪಷ್ಟವಾಗಿ ಈಗ ಕೆಪಿಎಸ್ಸಿ ಅನ್ನೋ ಸಂಸ್ಥೆನೇ ಗೊಂದಲಗಳ ಗೂಡು, ಭ್ರಷ್ಟಾಚಾರ, ಪಾರದರ್ಶಕತೆ ಅನ್ನುವಂಥದ್ದಿಲ್ಲ. ಮತ್ತೆ ಬಹಳ ಸ್ಪಷ್ಟವಾಗಿ ಹೇಳ್ತೀನಿ, ಕಾಂಗ್ರೆಸ್ ಸರ್ಕಾರ ಬಂದಾಗಿಂದ ಈಗ ನೀವು ಹೇಳಿದ್ರಿ 3 ವರ್ಷ, ಎಸ್, ಈಗ ನಾವು ಮಾಡೋಕ್ಕಾಗಿಲ್ಲ, ನಮ್ಮನ್ನ ಜನ ತಿರಸ್ಕಾರ ಮಾಡೋದು ಎಲ್ಲ ಕೇಳಿ. ಒಂದ್ ನಿಮಿಷ ನೋಡಿ, ಅವ್ರೆ ಅಲ್ಲ, ಒಂದ್ ನಿಮಿಷ ಸುಮ್ನೆ ಎಲ್ಲದಕ್ಕೂ ಕಮೆಂಟ್ ಮಾಡೋದಲ್ಲ. ಅವ್ರು ಹೇಳಿದ್ ನೀವು ಕೇಳಿಸ್ಕೊಂಡ್ರಾ? ಹೌದಾ, ಅದಕ್ಕೆ ನಮ್ಮನ್ನ ಕೂರ್ಸಿದ್ದಾರೆ ಜನ ಅಂತ. ಸಂಪೂರ್ಣವಾಗಿ ಭ್ರಷ್ಟಾಚಾರದ ಗೂಡಾಗಿರ್ತಕ್ಕಂಥದ್ದು. ಈಗ ಸಿಟ್ಟಿಂಗ್ ಇರೋ ಗವರ್ಮೆಂಟ್ ಅನ್ನ ಯಾರೇ ಆಗ್ಲಿ ಪ್ರಶ್ನೆ ಮಾಡ್ತಾರ್ರಿ. ಬಿಜೆಪಿ ಮಾಡಿದ್ರಿ, ಜೆಡಿಎಸ್ ಏನ್ ಮಾಡಿದ್ರಿ ಅದಲ್ಲ. ಈಗ ಸಂಪೂರ್ಣವಾಗಿ ಈಗ ಕಾಂಗ್ರೆಸ್ ಸರ್ಕಾರ ಬಂದ್ಮೇಲೆ ಯಾವ್ದು ಚೆನ್ನಾಗಿ ನಡೀತಿದೆ ಅಂತಂದ್ರೆ ಭ್ರಷ್ಟಾಚಾರ ಬಿಟ್ರೆ ಇನ್ನೇನು ಅಲ್ಲ. ಮೊದಲಾಗಿ ಸೂರ್ಯ ಮುಖಂಡರಾಜರನ್ನು ಧನ್ಯವಾದ ಹೇಳ್ತೀನಿ. ಯಾಕಂದ್ರೆ ಅವ್ರು ಇರೋದ್ರಲ್ಲಿ ಸತ್ಯ ಒಪ್ಕೊಂಡ್ರವ್ರು, ಅಲ್ಲಿ ಸಾಕಷ್ಟು ಸಮಸ್ಯೆ ಇದೆ ಅಂತ ಹೇಳಿ. ರಾಜುಗೌಡ್ರನ್ನ ಮಾತು ಹೇಳಿದ್ರಾಗಲೇ, ನೀವು ವಿದ್ಯಾರ್ಥಿಗಳು ಹೋರಾಟ ಮಾಡಬೇಕು ಅಂತ ಹೇಳಿದ್ರಿ. ನೀವು ಇವತ್ತು ವಿದ್ಯಾರ್ಥಿಗಳಿಗೆ ತೊಂದರೆ ಆದರೆ ನಾವು ಹೋರಾಟ ಮಾಡ್ತೀವಿ, ರೈತರು ತೊಂದರೆ ಆದರೆ ರೈತರು ಹೋರಾಟ ಮಾಡ್ತಾರೆ. ಮತ್ತು ವಿರೋಧ ಪಕ್ಷದಾಗಿ ನಿಮ್ಮ ಕೆಲಸ ಏನಿದೆ? ನನ್ನ ಹೆಸರು ನೇಮರಾಜು ಅಂತ, ಕಾಂಗ್ರೆಸ್ ಪಕ್ಷದ ವಕ್ತಾರರು. ಮೇಡಮ್, ಇವತ್ತು KPCC ಎಕ್ಸಾಮ್ನ ಅದ್ಗಡಿಸಿರೋವಂಥದ್ದು 2011ರಿಂದ ಈ ಕಡೆಗೆ ಮೇಡಮ್. ಅಧಿಕಾರದಲ್ಲಿ BJP ಬಂದಾಗ, BJP ಮತ್ತು JDS ಸಮ್ಮಿಶ್ರ ಸರ್ಕಾರ ಮಾಡಿದಾಗ ಅವತ್ತು ವಿಧಾನಸೌಧದಲ್ಲಿ ಪರ್ಸೆಂಟೇಜ್ನ ಫಿಕ್ಸ್ ಮಾಡಿಕೊಂಡ್ರು. ಮತ್ತು ನಂತರ ಬಂದಾಗ ಕುಮಾರಸ್ವಾಮಿ ಅವರು ಮತ್ತು ಯಡಿಯೂರಪ್ಪ ಅವರು ಅವ್ರ ಮಗ ಸೇರಿಕೊಂಡು ಇಷ್ಟು ಪರ್ಸೆಂಟೇಜ್ನ ಫಿಕ್ಸ್ ಮಾಡಿದ್ರು. 2023ರಿಂದ BJP ಸರ್ಕಾರದ ಇದೇ ಬೊಮ್ಮಾಯಿ ಅವರಿದ್ದಾಗ PSI ಹಗರಣ ಮಾಡಿ ಅಸಿಸ್ಟೆಂಟ್ ಪ್ರೊಫೆಸರ್ನ ಸೆಲೆಕ್ಟ್ ಮಾಡ್ಕೊಂಡು 80%ನ ಭ್ರಷ್ಟಾಚಾರ ಮಾಡಿ ಅಲ್ಲಿ ಹಗರಣ ಫಿಕ್ಸ್ ಮಾಡ್ಕೊಂಡ್ರು. ಅವ್ರು ಹಂಗ್ ಮಾಡಿದ್ರು, ಇವ್ರು ನೀವು ಬಂದ್ರಲ್ಲ ಮೇಡಮ್, ಹೇಳ್ತಾ ಇದ್ದೀನಿ ಮೇಡಮ್. ಏನ್ ಮಾಡಿದ್ರಿ? ಏನಾಗಿದೆ ಅಂದ್ರೆ, ಇವತ್ತು ಜಾಬ್ ನ ಸೆಲೆಕ್ಟ್ ಮಾಡ್ಕೊಳ್ಳೋದಕ್ಕೆ ಕೇಂದ್ರ ಸರ್ಕಾರ ಕಾಂಟ್ರಾಕ್ಟ್ ಬೇಸ್ ಮೇಲೆ ತಂದಿದೆ ಮೇಡಮ್. ಗೌರ್ಮೆಂಟ್ ಜಾಬ್ ನ ಯಾರನ್ನೇ ಉದ್ಯೋಗ ಸೆಲೆಕ್ಟ್ ಮಾಡ್ಕೊಬೇಕಾದ್ರೂ ಕಾಂಟ್ರಾಕ್ಟ್ ತಗೊಂತಿದ್ರೆ, ಯಾವ್ದು ಫಿಲಪ್ ಸೆಂಟ್ರಲ್ ಗೌರ್ಮೆಂಟ್ ನೀನೇನ್ ಕೇಂದ್ರ ನಮ್ಮ ಮೇಡಮ್, ನಮ್ಮ ರಾಜ್ಯದಲ್ಲೂ ಹೇಳ್ತಾ ಇದ್ದೀವಿ ಮೇಡಮ್. ಇವತ್ತು ಆ ಒಂದು ಪರಿಣಾಮ ಇವತ್ತು ಎಕ್ಸಾಮ್ ಡಿಗ್ರಿ ಮುಗಿಸಿರೋರು, PG ಮುಗಿಸಿರೋ ವಿದ್ಯಾರ್ಥಿಗಳು ಎಷ್ಟು ತೊಂದರೆ ಆಗ್ತಾ ಇದ್ರೆ, ಯಾವ್ದು ಉದ್ಯೋಗ ಗೌರ್ಮೆಂಟ್ ಜಾಬ್ ಸಿಗ್ತಾ ಇಲ್ಲ. ಒಳ ಮೀಸಲಾತಿ ಬಂದಿದೆ, ಅಬ್ಜೆಕ್ಷನ್ ಮಾಡಿರೋದು ನಾವೇ ಮೇಡಮ್. ನೇಮಿರಾಜ್ ತಾನೆ? ಹೌದು ಮೇಡಮ್. ಅಲ್ಲ, ಬೇರೆ ಪಕ್ಷಗಳಿಗೆ ಬಗ್ಗೆ ಟೀಕೆ ಮಾಡೋದಕ್ಕೆ ನಿನ್ಗೆ ಎಷ್ಟು ದೊಡ್ಡ ಬಾಯಿ ಇದೆ? 2023ರಿಂದ ನಿಮ್ ಸರ್ಕಾರ ಇದೆಯಲ್ಲ, ಏನ್ ಸುಧಾರಣೆ ತಂದಿದೆ ಹೇಳು? ಒಂದೆರಡು ಅಬ್ಜೆಕ್ಷನ್ ನಾವೇ ಮಾಡಿದೀವಿ ಮೇಡಮ್. ಹೇಳಿ, ಒಂದೆರಡು ಹೇಳಪ್ಪ. ಏನು ಮಾಡಿಲ್ವಾ ಮೇಡಮ್? ಅದನ್ನ ಈಗ ಏನು ಮಾಡಿಲ್ವಾ ಮೇಡಮ್? ಅದಕ್ಕೆ ಹೋರಾಟ ಮಾಡಿ ಮಾಡೋದಕ್ಕೆ ಸಪೋರ್ಟ್ ಕೊಡಿ ಅಂತ ಕೇಳ್ತಾ ಇದೀವಿ. ಏನು ಮಾಡಿಲ್ಲ, ಹೋರಾಟ ಮಾಡಿ ಅಲ್ಲ ಮೇಡಮ್, ಹೋರಾಟ ಮಾಡಿ ಇವತ್ತು ಏನು ಮಾಡಿಲ್ಲ. ಮಾಡಿದಾರೆ ಮೇಡಮ್. ಈಗ ಏನ್ KPSC ಅಲ್ಲಿ ಅಧ್ಯಕ್ಷರನ್ನ ಚೇಂಜ್ ಮಾಡ್ಬೇಕು ಅಂತ ಪ್ಲಾನ್ ಮಾಡ್ತಾ ಇದೀವಿ ಮೇಡಮ್. ಪ್ಲಾನ್ ಮಾಡಿದ್ವಿ ಮೇಡಮ್. ಯಾಕಂದ್ರೆ ಅವ್ರು ಮಾಡಿರೋದು ಭ್ರಷ್ಟಾಚಾರಗಳನ್ನ, ಅವ್ರು ಮಾಡಿರೋ ಭ್ರಷ್ಟಾಚಾರಗಳನ್ನ ಅದನ್ನ ಚೇಂಜ್ ಮಾಡ್ತಾ ಇದೀವಿ. ಕಾರ್ಯಕರ್ತರು ನೋಡಿ, ಆಲ್ರೆಡಿ ಕಾಂಗ್ರೆಸ್ ನ ಕಾರ್ಯಕರ್ತರು ಪ್ಲಾನ್ ಮಾಡಿದ್ದಾರೆ, ಫಸ್ಟ್ ಅವ್ರನ್ನ ಕಿತ್ತೆಸಿರಿ ಅಂತ. ಕಾರ್ಯಕರ್ತರ ಈ ಒಂದು ಒತ್ತಾಯಕ್ಕೆ ಬಗ್ಗೆ ಸಿದ್ದರಾಮಯ್ಯ ಫಸ್ಟ್ ಕಿತ್ತೆಸಿಬೇಕು. ಇವತ್ತೇನೀಗ ಒಂದೇ ರೂಮ್ನಲ್ಲಿ 11 ಜನ ಸೆಲೆಕ್ಷನ್ ಆಗ್ಯಾರಲ್ಲ, ಅಲ್ಲಿ CC ಕ್ಯಾಮ್ರಾ ಅದ, ಸಾಕಷ್ಟು ಪೊಲೀಸ್ ಕಾವಲ್ ಅದ ಸಾಕಷ್ಟು. ಈಗ ಅದ್ರ ಮುಂದೆ ಹಾಕಿದ್ರೆ 2-3 ವರ್ಷ ಲೇಟ್ ಆಗ್ತದೆ. ಅಂಥ ಒಂದು ಸಂದರ್ಭದಲ್ಲ ನಮ್ಮ ಗೃಹ ಮಂತ್ರಿಗಳಾಗಿರ್ಬೋದು, CM ಆಗಿರ್ಬೋದು, ಅದೆಲ್ಲ ಚೆಕ್ ಮಾಡಿ ಆದಷ್ಟು ಇಮಿಡಿಯೇಟ್ ಅವ್ರಿಗೆ ನ್ಯಾಯ ಆಗಬೇಕು. ಮತ್ತು ಈಗೇನು ಎಕ್ಸಾಮ್ ಕೂತಾರಲ್ಲ ಅವ್ರಿಗೆ ನ್ಯಾಯ ಆಗಿರಬಾರ್ದು. ಮತ್ತು ಈಗೇನು ವಿದ್ಯಾರ್ಥಿಗಳು ಕೇಳತ್ತಾರಲ್ಲ ಇದು ಫ್ರಾಡ್ ಆಗಿದೆ ಅಂತ, ಅದಕ್ಕೆ ನ್ಯಾಯವನ್ನು ಲಘುಟು ಒದಗಿಸಿ ಇದು ಇತ್ಯರ್ಥ ಆಗಬೇಕಂತ ನನ್ನ ಮನವಿ. ನಮಸ್ತೆ ಎಲ್ಲರಿಗೂ. ಈಗ ಅವರು ಉತ್ತರ ಕರ್ನಾಟಕದವ್ರು ಒಂದು ಕ್ವಶನ್ ಮಾಡಿದ್ರು, ನಾವು ರೈತರ ಮಕ್ಕಳು, ನಾವು ಬಡವ್ರ ಮಕ್ಕಳು ಮತ್ತು ನಾವು ಕೂಲಿ ಕರ್ಮರ ಮಕ್ಕಳು ನಾವು ಹೋರಾಟ ಮಾಡ್ತಾಯಿದ್ದೀವಿ ಅಂತ. ಇದೇ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಿದೆ. ಇವರು ಉತ್ತರ ಕರ್ನಾಟಕದಲ್ಲಿ ಅತಿ ಹೆಚ್ಚು ಕಾಂಗ್ರೆಸ್ ಅವ್ರಿಗೆ ಓಟ್ ಹಾಕಿ ಗೆಲ್ಲಿಸಿದ್ದಾರೆ. ಇವರು ಪೂರ್ಣಮರ್ಗವಾಗಿ BJP ಅವ್ರಿಗೆ ಮತ್ತು ಕಾಂಗ್ರೆಸ್ ಅವ್ರಿಗೆ ಅಧಿಕಾರ ಕೊಟ್ಟು ಅವರು ಅಲ್ಲಿ ಎಲೆಕ್ಷನ್ ಟೈಮಲ್ಲಿ ಅವ್ರಿಗೆ ಅಧಿಕಾರ ಕೊಡ್ತಾರೆ. ಇಲ್ಲಿ ಬಂದ್ಬಿಟ್ಟು ನ್ಯೂಸ್ ಮುಂದೆ ಕೂತ್ಕೊಂಡು ನಾವು ರೈತರ ಮಕ್ಕಳು, ಬಡವ್ರ ಮಕ್ಕಳು, ನಮ್ಗೆ ಅಧಿಕಾರ ಸಿಗ್ತಾಯಿಲ್ಲ, ನಮ್ಗೆ ತೊಂದರೆ ಆಗ್ತಾಯಿದೆ, ನಮ್ಗೆ ಹೋರಾಟ ಮಾಡ್ತಾಯಿದ್ದೀವಿ, ನಮ್ಗೆ ಸಪೋರ್ಟ್ ಮಾಡ್ತಾಯಿಲ್ಲ ಅಂತ ಹೇಳ್ತಾ ಇದ್ದಾರೆ. ಕುಮಾರಣ್ಣ ಅವ್ರಿಗೆ ಪೂರ್ಣ ಪ್ರಮಾಣದ ಅಧಿಕಾರ ನಮ್ಮ ಕರ್ನಾಟಕದಲ್ಲಿ ಕೊಟ್ಟರೆ ಇವ್ರು ರೈತರ ಮಕ್ಕಳಿಗೂ ಒಳ್ಳೇದಾಗ್ತದೆ, ಬಡವ್ರ ಮಕ್ಕಳಿಗೂ ಒಳ್ಳೇದಾಗ್ತದೆ, ಕೂಲಿ ಕಾರ್ಮಿಕರ ಮಕ್ಕಳಿಗೂ ಒಳ್ಳೇದಾಗ್ತದೆ. ಅವ್ರ ಸ್ಟೂಡೆಂಟ್ಗಳಿಗೆ ಪ್ರತಿ ಆದ್ಯತೆನ ಕೊಡೋದು ಕುಮಾರಣ್ಣ ಅವರು. 24 ಕ್ಷೇತ್ರಗಳಿಗೂ ಕ್ಯಾಂಡಿಡೇಟ್ ಇದ್ದಾರಾ?
ಮೇಡಮ್ ಎಲ್ಲಿ ಕ್ಯಾಂಡಿಡೇಟ್ ಇದಾರೆ ಅಲ್ಲಿ ಕುಮಾರ್ ಸ್ಪರ್ಧೆ ಮಾಡ್ತಾ ಇದ್ದೀರಾ ಈಗ? ನೋಡಿ ಕುಮಾರ್ ಮೈತ್ರಿ ಜೊತೆ ನಮ್ ಹೋಗ್ತೀರಾ JDS ಇಂಡಿವಿಜುವಲ್ ಆಗಿ ಹೋಗ್ತೀರಾ? ಇಲ್ಲ JDS ನವರು ಎಲ್ಲೆಲ್ಲಿ ಇದಾರೆ ಅಲ್ಲ ಎಲ್ಲೆಲ್ಲ ಅಲ್ಲಪ್ಪ. ನೋಡಿ ಈಗ- ಉತ್ತರ ಕರ್ನಾಟಕದಲ್ಲಿ ಈಗ ಎಷ್ಟಿದ್ದಾರೆ ಒಂದ್ ನಿಮಿಷ ಕರ್ನಾಟಕದಲ್ಲಿ ಬಿಜೆಪಿ ಹಾಕಿದ್ರು ಕಾಂಗ್ರೆಸ್ ಹಾಕಿದ್ರು ಅಂತ ಹೌದಾ? ನಾಳೆ ನೀವು ಬಿಜೆಪಿ ಜೊತೆ ಮೈತ್ರಿ ಹೋಗಿ ಮತ್ತೆ ಬಿಜೆಪಿಗೆ ಹಾಕ್ಬೇಕು ನಿಮ್ಗೆ ಹಾಕ್ಬೇಕು. ಮೇಡಮ್ ಮೈತ್ರಿ ಸರ್ಕಾರ ಬಂದ್ರು ಮೈತ್ರಿ ಸರ್ಕಾರ ಬಂದ್ರು ನಿಮಗೆ ಖಾತ್ರಿ 224 ಕ್ಷೇತ್ರಗಳು ನೀವು ಸ್ಪರ್ಧೆ ಮಾಡ್ತಿರೋ ಇಲ್ವೋ ಅಂತ. ಸಿಂಗಲ್ ಹ್ಯಾಂಡ್ ಆಗಿ ನೀವು ಅದನ್ನ ನೀವು ತೀರ್ಮಾನ ಮಾಡಕ್ಕಾಗಲ್ಲ. ಅದು ನೀವು ತೀರ್ಮಾನ ಮಾಡಕ್ಕಾಗಲ್ಲ. ನೋಡಿ ಯಾವ ತೀರ್ಮಾನ ಅಲ್ಲ ರೀ, ನೀವು 224 ಕ್ಷೇತ್ರಗಳಲ್ಲಿ ನೀವು ಸ್ಪರ್ಧೆ ಮಾಡ್ತೀರಾ ಅನ್ನೋ ಕ್ಲಾರಿಟಿ ಇದೆಯಾ ನಿಮಗೆ? ಕ್ಲಾರಿಟಿ ಇರೋದಕ್ಕೆ ತಾನೇ ನಾವು ಸ್ಪರ್ಧೆ ಮಾಡ್ತೀರಾ ಜನತಾ ನೀವು ದರ್ಶನ ಮಾಡ್ತಾ ಇರೋದು. 224 ಕ್ಷೇತ್ರಗಳಲ್ಲಿ? ಒಂದಿನ BSP ಜೊತೆ ಹೋಗ್ತಾರೆ, ಮೈತ್ರಿಯಲ್ಲಿ ಹೋಗಲ್ವಾ? ನಾನು ಅದನ್ನೇ ಹೇಳ್ತಾ ಇದೀನಿ. ನೋಡಿ ನಾನು ಹೇಳ್ತಾ ಇದೀನಿ ಇವಾಗ ನಾವು ಹೇಳ್ತಾರೆ ನಿಮ್ಗೆ ಅರ್ಥ ಆಗ್ತಾ ಇಲ್ಲ. ತಡ್ರಿ ನಿಮ್ದ ಪಾಪ ಅವ್ರೊಂದಾದ್ರೆ ನಿಮ್ದೊಂದು ನೋಡಿ ಮೈತ್ರಿಲೇ ಹೋಗೋದು. ಹಂಗಲ್ಲಪ್ಪ. ಆಯ್ತು, ಈಗ ನೀವು ಮೈತ್ರಿಯಲ್ಲೇ ಹೋದ್ರಿ, ಕುಮಾರಸ್ವಾಮಿ ಅವ್ರಿಗೋಸ್ಕರ ಫುಲ್ ಮೆಜಾರಿಟಿ ಕೊಟ್ರು, ಕುಮಾರಸ್ವಾಮಿನೇ ಮುಖ್ಯಮಂತ್ರಿ ಆಗ್ತಾರೆ ಅಂತ ಹೇಳ್ಬಿಡಿ. ಈಗ ಕುಮಾರಸ್ವಾಮಿನೇ ಮುಖ್ಯಮಂತ್ರಿ ಬಿಜೆಪಿ ಕುಮಾರಸ್ವಾಮಿ ಅವ್ರನ್ನ ಮುಖ್ಯಮಂತ್ರಿ ಆಗಾಗ ಬಿಡುತ್ತೆ, ಹೇಳಿಸ್ಬಿಡಿ. ಮೋದಿ ಅವ್ರ ಕೈಯಲ್ಲಿ, ಅಮಿತ್ ಶಾ ಕೈಯಲ್ಲಿ ಹಾಕ್ಬಿಡ್ತಾರೆ ಎಲ್ಲರೂ. ಮೇಡಮ್ ಕುಮಾರಸ್ವಾಮಿನೇ ಮುಖ್ಯಮಂತ್ರಿ ಆಗೋದು. ಮೋದಿ ಅವ್ರ ಕೈಯಲ್ಲೋ ಅಮಿತ್ ಶಾ ಅವ್ರ ಕೈಯಲ್ಲೋ ಪಕ್ಷದ ಅಧ್ಯಕ್ಷರ ಕೈಯಲ್ಲೋ ಹೈ ಲೆವೆಲ್ ಅಲ್ಲಿ ಹೇಳಿಸ್ಬಿಡಿ, ಆಗ್ತಾರೆ. ಟ್ರಾನ್ಸ್ಪರೆಂಟ್ ಆಗಿ ಯಾವಾಗ ಸ್ಟೂಡೆಂಟ್ಸಿಗೆ ಅವ್ರಿಗೆ ಬೇಕಾಗಿರೋಂಥ ಶಕ್ತಿ ಸಿಗತ್ತೆ, ಚೆನ್ನಾಗೂ ಓದ್ತಾರೆ, ಇಲ್ಲ ನಾನು ಒಳ್ಳೆ ಥರದಲ್ಲಿ ಪಾಸಾಗಿ ನಂಗೆ ಒಳ್ಳೆ ಅಧಿಕಾರ ಸಿಕ್ಕಿದೆ, ನಾನು ಜನಗಳಿಗೆ ಒಳ್ಳೇದು ಮಾಡಬೇಕು, ರಾಜ್ಯಕ್ಕೆ ಒಳ್ಳೇದು ಮಾಡಬೇಕು ಅನ್ನೋದು ಮನ್ಸಿಗೆ ಬರುತ್ತೆ. ಅದೆಲ್ಲ ಏನೂ ಇಲ್ದಾಗ ಬ್ಯಾಕ್ ರೂಟು ಫ್ರಂಟ್ ರೂಟು ಮೇಲ್ಗಡೆಯಿಂದ ಹೋದಾಗ ಅವರು ಲಾಸ್ಟಿಗೆ ಏನೋ ಬೆಳವಣಿಗೆ ಅನ್ನೋದು ಅದು ಖಾಲಿ ಆಗುತ್ತೆ. ಆಲ್ ರೈಟ್, ಓಕೆ. ವಿನಯ್ ಅವರೇ, ಕೊನೆಯದಾಗಿ ಈಗ ಡೆಫಿನೆಟ್ಲಿ KPSCಗೆ ಬಂದು ನಿಂತ್ಕೊಂಡಿದೆ. ಈಗ ಅದರಲ್ಲಿರುವಂತಹ ಏನೋ ಒಂಥರ ಅವ್ಯವಸ್ಥೆ, ಪ್ರತಿ ಬಾರಿ ಅವ್ರು ಎಕ್ಸಾಮ್ ನಡೆಸಿದಾಗ ಏನೋ ಒಂದು ಅವ್ಯವಸ್ಥೆ ಅದ್ರ ಜೊತೆಗೆ ಅಂಟ್ಕೊಂಡೇ ಬಂದಿರುತ್ತೆ, ಅದು ಏನಂತ ಗೊತ್ತಿಲ್ಲ. ಸೊ ಹೀಗಾಗಿ ಇದನ್ನು ಅಬಾಲಿಷ್ ಮಾಡೋದು ಒಳ್ಳೆ ಕಾನ್ಸೆಪ್ಟಾ ಇದು? ಇಲ್ಲ, ಅದನ್ನು ಅಬಾಲಿಷ್ ಮಾಡೋಕ್ಕಾಗಲ್ಲ. ಇಟ್ಸ್ ಎ ಕಾನ್ಸ್ಟಿಟ್ಯೂಷನಲ್ ಬಾಡಿ. ನೀವು ಹೆಂಗೆ ಸುಪ್ರೀಂ ಕೋರ್ಟ್ನ ಅಬಾಲಿಷ್ ಮಾಡಿ ಅಂದಂಗೆ ಆಗ್ತದೆ, ಅಥವಾ ನಮ್ಮ ಲೆಜಿಸ್ಲೇಟಿವ್ ಅಸೆಂಬ್ಲಿನ ಅಬಾಲಿಷ್ ಮಾಡಿ ಅಂದಂಗೆ ಆಗುತ್ತೆ. ದಟ್ ಈಸ್ ನಾಟ್ ದಟ್ ಈಸಿ. ಅದನ್ನು KPSC ಅನ್ನೋ ಸಂಸ್ಥೆ ಇದ್ದೇ ಇರ್ತದೆ. ನಮಗೆ ಬೇಕಾಗಿರೋಂಥದ್ದು ಒಂದು ಸ್ಟ್ರಾಂಗ್ ಪೊಲಿಟಿಕಲ್ ವಿಲ್ಲು. ಈಗಿರುವಂಥ ಮುಖ್ಯಮಂತ್ರಿ ಭಾಳ ಗಟ್ಟಿ ಮನುಷ್ಯ, ಗಟ್ಟಿ ನಿರ್ಧಾರ ತಗೊಳ್ತಾರೆ ಅನ್ನೋ ಒಂದು ಅವ್ರದ್ದೊಂದು ಇದು ಇದೆ. ಐ ಥಿಂಕ್ ಅವ್ರ ಅಧಿಕಾರಕ್ಕೆ ಇಳಿಯೋದಕ್ಕಿಂತ ಮುಂಚೆ ಲೈಫಲ್ಲಿ ಅವರ ಜೀವನದಲ್ಲಿ ಏನಾದರೂ ದೊಡ್ಡ ಪುಣ್ಯದ ಕೆಲಸ ಅಂತ ಏನಾದರೂ ಮಾಡಿದರೆ ಹೆಂಗಿದ್ರೂ ಅಧಿಕಾರ ಹೋಗ್ತದೆ, ನಾಳೆ ಒಂದಿನ ಹೋಗಲೇಬೇಕು. ಬಿಫೋರ್ ಹಿ ಗೆಟ್ಸ್ ಡೌನ್ ಫ್ರಮ್ ದಿ ಪವರ್, ಈ KPSC ಅನ್ನೋದನ್ನು ಸಮಗ್ರವಾಗಿ ರಿಫಾರ್ಮ್ ಮಾಡಿ, ಶುದ್ಧ ಮಾಡಿ, ಕ್ಲೀನ್ ಮಾಡಿ ಹೋದ್ರಿ ಅಂತಂದರೆ ದೇವರಾಜ ಅರಸಲ್ಲ, ಅದಕ್ಕಿಂತ ಹೆಚ್ಚಿನದಾಗಿ ದೇವರು ಅಂತಂದ್ಬಿಟ್ಟು ಲಕ್ಷಾಂತರ ಜನ ಅವ್ರನ್ನ ಫೋಟೋ ಇಟ್ಕೊಂಡು ಮನೆಯಲ್ಲಿ ಪೂಜೆ ಮಾಡ್ತಾರೆ. ವಿನಯ್ ಅವ್ರ ಮಾತು ಏನು ಹೇಳಿದರೆ ಖಂಡಿತವಾಗ್ಲೂ ಒಪ್ತೀನಿ. ಇವತ್ತು KPSC ರಿಫಾರ್ಮ್ ಆಗಬೇಕು. ಇನ್ನೇನು 2 ವರ್ಷ ನಮ್ಮ ಸರ್ಕಾರದ ಅವಧಿ ಬಾಕಿ ಇದೆ. ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಇಬ್ಬರೂ ಕೂಡ ವಿದ್ಯಾರ್ಥಿಗಳ ಪರವಾದಂಥ ತೀರ್ಮಾನವನ್ನು ತಗೊಳ್ತಾರೆ. KPSCನಲ್ಲಿ ಆಗಿರುವಂಥ ಭ್ರಷ್ಟಾಚಾರ, ನೇಮಕಾತಿನಲ್ಲಿ ಆಗಿರುವಂಥ ಬಹಳ ನಂಬಿಕೆ ಇದ್ದಂಗಿದೆ ಜನರಿಗೆ. ಖಂಡಿತವಾಗ್ಲೂ ಕಾಂಗ್ರೆಸ್ ಸರ್ಕಾರದ ಮೇಲೆ, ಸಿದ್ದರಾಮಯ್ಯ ಅವ್ರ ಮೇಲೆ, DK ಶಿವಕುಮಾರ್ ಅವ್ರ ಮೇಲೆ ಬಿ ಪರ್ಟಿಕ್ಯುಲರ್ ಸಿದ್ದರಾಮಯ್ಯ ಮಾಡಿದ್ರೆ ಸಿದ್ದರಾಮಯ್ಯ ಮಾಡ್ತಾರೆ, ಮಾಡುವಂತ ಶಕ್ತಿ ಸಿದ್ದರಾಮಯ್ಯನವ್ರಿಗೆ ಇದೆ ಅಂತ ಸಿದ್ದರಾಮಯ್ಯನವರು ಹೋಗಕ್ ಮುಂಚೆ ಇದೊಂದು ಮಾಡಿ ಹೋಗ್ಬೇಕು ಅನ್ನೋದು. ಸೊ ನೀವು ನಿಮ್ಮ ರಾಜಕೀಯ ಕಾರಣಕ್ಕಾಗಿ ಎಲ್ಲಾರನ್ನು ಗುಡ್ಡೆ ಹಾಕೊಳ್ಳಿ, ನಾವೇನು ಬೇಡ ಅನ್ನಲ್ಲ. ಬಟ್ ಮುಖ್ಯಮಂತ್ರಿಗಳಿಗೆ ಬದ್ಧತೆ ಇದೆ. 56,000 ಜನ ಈ ಲಕ್ಷ್ಮೀಕಾಂತ್ ಹೇಳಲಿಲ್ಲ, ಸತ್ಯ ಹೇಳಲಿಲ್ಲ. ಲಕ್ಷ್ಮೀಕಾಂತ್ನ ಇವ್ರನ್ನೆಲ್ಲ ಕರ್ಕೊಂಡೋಗಿ ಮುಖ್ಯಮಂತ್ರಿಗಳಿಗೆ ಮತ್ತು ನಮ್ಮ ಪೊನ್ನಣ್ಣ ಅವ್ರಿಗೆ 56,000 ಜನ ಇವ್ರೇನು ನೇಮಕಾತಿ ಮಾಡಬೇಕು ಅಂತ ಮನವಿ ಕೊಟ್ಟಿದ್ರು. ಇವತ್ತು ಚಾಣಕ್ಯ ಹೋರಾಟ ಮಾಡ್ತೀನಿ ಅಂತಿರ್ಬೋದು, ಚಾಣಕ್ಯನಿಂದೆ ಹೋರಾಟ ಮಾಡೋದಕ್ಕೆ ತುಂಬ ಜನ ಇರ್ಬೋದು. ಬಟ್ ಈ ವಿದ್ಯಾರ್ಥಿಗಳಿಗೆ ನಿಜವಾದಂಥ ಅವ್ರ ಬೇಡಿಕೆ ಏನಿದೆ ಅದನ್ನು ಈಡೇರಿಸೋದಕ್ಕೆ ಸರ್ಕಾರ ಬದ್ಧತೆ ತೋರಿದೆ. ಅವ್ರ ಮನವಿಗೆ ಸ್ಪಂದಿಸಿ ಅವತ್ತು ಸಾಯಂಕಾಲನೇ ತೀರ್ಮಾನ ನೇಮಕಾತಿ ವಿಚಾರದಲ್ಲಿ ನೀವು ಮಾಡಲೇಬೇಕು, ಅದು ನಿಮ್ಮ ಬದ್ಧತೆ, ಅದು ನಿಮ್ಮ ಕಮಿಟ್ಮೆಂಟ್, ಅದು ಬೇರೆ ವಿಚಾರ. ಬಟ್ ನೀವು ಹೆಂಗ್ ಮಾಡ್ತಾ ಇದ್ದೀರಿ, ಯಾವ ಸಂಸ್ಥೆಯ ಮೂಲಕ ಮಾಡ್ತಾ ಇದ್ದೀರಿ, ಅದರ ಬಗ್ಗೆ ಒಂದ್ ಸ್ವಲ್ಪ ತುಂಬಾನೇ ಗೃಹ ಸಚಿವರು ಅದ್ರ ಬಗ್ಗೆ ಒಂದು ಇದನ್ನ ವ್ಯಕ್ತಪಡಿಸಿದ್ದಾರೆ. ಗೃಹ ಸಚಿವರು ಹೇಳ್ತಾರೆ, ಯಾಕಂದ್ರೆ KPSC ನೇಮಕಾತಿನಲ್ಲಿ ಆಗ್ತಾ ಇರುವಂತ ಇದ್ರ ಬಗ್ಗೆ ಅವ್ರಿಗೆ ಆತಂಕ ಇದೆ, ಸರ್ಕಾರಕ್ಕೂ ಆತಂಕ ಇದೆ. ಸೊ KPSC ಅಂತ ಒಂದಿನ ಊಟ ಬಿಟ್ಬಿಡಿ. ಇಲ್ಲ, ಊಟ ಹಾಕ್ಬಿಡ್ಬೇಕು. ಮತ್ತೆ ಆತಂಕ ಇದೆ ಅಲ್ಲ, ನಾವು KPSC ಇದೆ ಅಲ್ಲ, ಅಲ್ಲಿ ಆಗಬೇಕಾಗಿರೋದು ರೋಗಿಗೆ ಮದ್ದು,
ಅಯ್ಯೋ ಪಾಪ ಅಂದ್ಬಿಟ್ರೆ ಅವನೇನಾದ್ರೂ ಬದುಕ್ತಾರ ಒಳ್ಳೆ ಚುಚ್ಚುಮದ್ದನ್ನ ಸರ್ಕಾರ ರೆಡಿ ಮಾಡಿದೆ ಅದನ್ನ ಕೊಡ್ತೀವಿ. ಆಲ್ ರೈಟ್. ಎಸ್ ರಾಜಗೌಡ್ರು. ಏನಿಲ್ಲ, ಬಡವ್ರ ಮಕ್ಕಳು ಇವತ್ತು ನಿಜವಾಗ್ಲೂ ತುಂಬ ಜನ ಹೇಳ್ತಾ ಇದ್ರು ಬಡವ್ರ ಮಕ್ಳಿಗೆ ಅವಕಾಶ ಸಿಗ್ತಾ ಇಲ್ಲ ಅಂತ. ಇದ್ರಲ್ಲಿ ಒಂದು ಬದಲಾವಣೆ ಆಗಬೇಕು. ಯಾಕೆಂದರೆ ನಾವು ಅದೇ ಪ್ರಾಬ್ಲಮ್ಗಳನ್ನ ಫೇಸ್ ಮಾಡಿ ಬಂದಂಥವ್ರು. ಈ ಬದಲಾವಣೆಗಳೇ ಜಗದ ನಿಯಮ ಅಂತ ಹೇಳ್ತಾರೆ. ಬದಲಾವಣೆಗಳಾದರೆ ವ್ಯವಸ್ಥೆಯಲ್ಲಿ ಬದಲಾವಣೆ ಆಗ್ಲಿಕ್ಕೆ ಸಾಧ್ಯ. ಒಳ್ಳೆ ಈ KPSCಲಿ ಸುಧಾರಣೆ ತರುವಂಥ ಪ್ರಯತ್ನ UPSC ಈ ರೀತಿ ಮಾಡೋ ಮಾದರಿಯಲ್ಲಿ ಮಾಡೋವಂಥದ್ದು ಇಲ್ಲ ಅಂದರೆ KEL ಆಗಿದೆಯಲ್ಲ ಸುಧಾರಣೆ, ಆ ಥರನಾದರೂ ಅಟ್ಲೀಸ್ಟ್ ಅಳವಡಿಸ್ಕೊಳ್ಳೋ ಒಂದು ಪ್ರಯತ್ನ ಮಾಡಿದ್ರೆ ಮುಂದಿನ ಯುವ ಪೀಳಿಗೆಗೆ ನಿಜವಾಗ್ಲೂ ಒಂದು ಸರ್ಕಾರದ ಮೇಲೆ ಒಂದು ಗೌರವ ಬರ್ತದೆ. ಯಾವುದೇ ಸರ್ಕಾರ ಬರಲಿ, ಕಾಂಗ್ರೆಸ್ ಬರಲಿ, BJP ಬರಲಿ, JDS ಬರಲಿ, ಇಂಥ ವಿಚಾರಗಳಲ್ಲಿ ಸಮಾಜಕ್ಕೆ ಒಳ್ಳೆಯ ಅಧಿಕಾರಿಗಳನ್ನ ಕೊಟ್ಟರೆ ಸಮಾಜ ಸುಧಾರಿಸೋದ್ರಲ್ಲಿ ಎರಡನೇ ಮಾತಿಲ್ಲ. ಖಂಡಿತವಾಗ್ಲೂ ಆ ನಿಟ್ಟಿನಲ್ಲಿ ಹೋರಾಟ ಮಾಡಿದ್ದೀವಿ. ಮೊನ್ನೆ 384 ಅವ್ರಿಗೆ ಕೆಲವರು ಯಾರೊಬ್ರು ಸ್ನೇಹಿತರು ಪ್ರಶ್ನೆ ಕೇಳಿದ್ರು. ಅಲ್ಲ, ಈಗ ಸ್ವಲ್ಪ ಹೊತ್ತು ಮುಂಚೆ ಪ್ರಶ್ನೆ ಕೇಳಿದ್ರು. ಖಂಡಿತವಾಗ್ಲೂ ಮೊನ್ನೆ ಸೆಷನ್ ಅಲ್ಲಿ ಕೂಡ ನಮ್ಮ MLCಗಳು 4 ಜನನು ಈ ವಿಚಾರವಾಗಿ ಪ್ರಶ್ನೆ ಎತ್ತಿದ್ದಾರೆ. ಅದು ಬೇಕಾದ್ರೆ ಎಲ್ಲಾನು ಕಟ್ತಾ ಇದ್ರೆ ಬೇಕಾದ್ರೆ ಚೆಕ್ ಮಾಡ್ಕೊಳ್ಳಿ. ಬೇಕಾದ್ರೆ ಅವ್ರು ಹೋಗಿ ನಾನು ಹೇಳೋದು ಡೌಟ್ ಅನ್ನೋದಾದ್ರೆ ಒಂದ್ಸತಿ ಚೆಕ್ ಮಾಡ್ಕೊಳ್ಳಿ, ಮಾಹಿತಿ ಕಲೆ ಹಾಕೊಳ್ಳಿ ವಿದ್ಯಾರ್ಥಿಗಳು, ಯುವಜನತೆ. ಮೇಡಮ್ ನೋಡಿ, ಈಗ ಯುವ ನಿಧಿ ಕೊಟ್ವಿ ಅಂತ ಸರ್ಕಾರ ಅದೆಲ್ಲ ಬೇಡ. ಅದನ್ನೇ KPSC ವಿಚಾರದಲ್ಲಿ ಬಿಜೆಪಿ ಈಗ ನೀವೇನಾದ್ರೂ ಈ ರಾಜ್ಯದ ಯುವಕರಿಗೆ ಒಂದು ಒಳ್ಳೆಯ ಏನಾದ್ರೂ ಕೊಡುಗೆ ಕೊಡಬೇಕು ಅಥವಾ ವಿದ್ಯಾರ್ಥಿಗಳ ಪರ ನಾವಿದ್ದೇವೆ ಅನ್ನೋ ಥರದಲ್ಲಿ ತಾವು ಏನಾದರೂ ತಮ್ಮನ್ನ ತಾವು ಬಿಂಬಿಸ್ಕೊಳ್ಬೇಕು ಅಥವಾ ಹೋರಾಟ ಮಾಡಬೇಕು ಅಂದ್ರೆ ದಿಸ್ ಈಸ್ ದಿ ಬೆಸ್ಟ್. ಖಂಡಿತವಾಗ್ಲೂ ಮೇಡಮ್, ಈಗ ಆಲ್ರೆಡಿ ನಾವು ನಾನು ಫಿನಿಶ್ ಮಾಡ್ಬಿಡ್ತೀನಿ. ಒಂದು KPSC ಅಲ್ಲಿ ರಿಫಾರ್ಮ್ಸ್ ಈಗ 100%. ಒಂದ್ ನಿಮಿಷ ಇರಿ ಸೂರ್ಯ ಮುಕುಂದ್ರ, ನೀವು ಮಾತಾಡಿದ್ದೀರಿ. ಅದು ನೀವು ನೇಮಕ ಮಾಡಿದ ಸದಸ್ಯನೋ ಇನ್ನೊಬ್ರು ನೇಮಕ ಮಾಡಿದ ಸದಸ್ಯನೋ ಮಾತಾಡಕ್ಕೆ ಅವಕಾಶ ಕೊಟ್ರೆ ನಾನು ಹೇಳ್ಬೋದು. ನೀವು ಮಾತಾಡುವಾಗ ಸುಮ್ಮನಿದ್ರು ಅವರು. ಇರ್ರೆಸ್ಪೆಕ್ಟಿವ್ ಆಫ್ ಪಾರ್ಟೀಸ್ ನೇಮಕ ಮಾಡಿದ ಸದಸ್ಯರು ಯಾರು ಬೇಡ, ಎಂತದ್ದು ಬೇಡ, ಎಂತದ್ದು ಬೇಡ. ದಯವಿಟ್ಟು ನೀವು ಹೋರಾಟ ಮಾಡ್ತೀರಾ? ಒಂದ್ ನಿಮಿಷ ಇರಿ, ನಾನು ಬಹಳ ಅಲ್ಲ ಒಂದ್ ನಿಮಿಷ ಇರಿ ಲಕ್ಷ್ಮೀಶ್ವರ, ವಿದ್ಯಾರ್ಥಿಗಳ ಹತ್ರ ನಿಮಿಷ ನೋಡಿ ಮೇಡಮ್, ಯುವಕರ ಪರವಾಗಿ ನಿಂತ್ಕೋತೀವಿ ಅಂತ ಇವತ್ತಿನ ಸರ್ಕಾರದ ವ್ಯವಸ್ಥೆಯನ್ನ ನೋಡಿದ್ರೆ ನಮಗಂತೂ ಸರ್ಕಾರದ ಮೇಲೆ ಯಾವ ನಂಬಿಕೆ ಇಲ್ಲ. ಈಗ ಸರ್ಕಾರದಲ್ಲಿರುವಂತಹ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಕುರ್ಚಿ ಉಳಿದ್ರೆ ಬಜೆಟ್ ಅಧಿವೇಶನ ಇದೆ, ಸ್ವಲ್ಪ ನಿಮ್ಮ ದಪ್ಪ ಚರ್ಮವನ್ನ ಬಿಟ್ಟು ಬಜೆಟ್ ಅಧಿವೇಶನ ಇದೆ, ಸುಮ್ನೆ ಸ್ಟ್ರೈಕ್ ಮಾಡೋದು, ಸುಮ್ನೆ ಆ ಬಾವಿ ಮುಂದೆ ಹೋಗಿ ಬೇಡ ಆಗಿರೋದು ಮಾತಾಡೋದು ಇವೆಲ್ಲ ಅವಕಾಶ ಕೊಡಲ್ವಲ್ಲ. ನಾವು ಸೇರಿಸ್ತೀವಿ, ಲಕ್ಷಾಂತರ ಜನ ಕಾರ್ಯಕರ್ತರು ಮಾಡ್ತೀವಿ, ಮಾಡಿದಂತ ಉದಾಹರಣೆಗಳಿದೆ ಮೇಡಮ್. ಹೋಗ್ಬೇಡಿ ಉತ್ಕರ್ಷ್, ದಯವಿಟ್ಟು ತಾವು ವಕ್ತಾರರಾಗಿ ತಮ್ಮ ನಾಯಕರಿಗೆ ಹೇಳಿ. ಖಂಡಿತ ಬಜೆಟ್ ಅಧಿವೇಶನ ಇದೆ ಸರ್, ವಿದ್ಯಾರ್ಥಿಗಳು ಹಿಂಗೆ ಬಯಸ್ತಾ ಇದ್ದಾರೆ, ನಾನೊಬ್ಬ ವಿದ್ಯಾರ್ಥಿ ನಾಯಕ, ದಯವಿಟ್ಟು KPSC ಅಮೂಲಾಗ್ರ ಬದಲಾವಣೆ ಆಗಬೇಕು, ಅದಕ್ಕೆ ನೀವೆಲ್ಲರೂ ಫೈಟ್ ಮಾಡಬೇಕು ಅಧಿವೇಶನದಲ್ಲಿ ಅಂತ ನಮಗೆ ಭರವಸೆ ಇದೆ. ಜನ ನಮ್ ಕೈ ಹಿಡಿತಾರೆ, ಬಂದಿದ ತಕ್ಷಣ ನಾವ್ ಏನ್ ರಿಫಾರ್ಮ್ಸ್ ಮಾಡ್ಬೇಕೋ ಮಾಡ್ತೀವಿ, ಮಾಡ್ತೀವಿ, ಸಹಕಾರ ಕೊಡ್ತೀವಿ ವಿದ್ಯಾರ್ಥಿಗಳಿಗೆ. ಒಬ್ಬ ವಿದ್ಯಾರ್ಥಿ ನಾಯಕನ ನೀವು ಉತ್ಕರ್ಷ್, ನೀವು ಒಬ್ಬ ವಿದ್ಯಾರ್ಥಿ ನಾಯಕ, ನೀವೇನ್ ಹೇಳ್ತಿದ್ದೀರಿ? ಖಂಡಿತವಾಗ್ಲೂ ಸಲಹೆ ಸೂಚನೆ ನಾನೇನ್ ಹೇಳ್ದೆ ಹೇಳಿ, ಈ ಬಜೆಟ್ ಅಧಿವೇಶನದಲ್ಲಿ ಈ ವಿಚಾರವನ್ನ ಪ್ರಸ್ತಾಪ ಮಾಡಕ್ಕೆ ಮಾಡಿ ಆ ವಿಚಾರದಲ್ಲಿ ಕಮಿಟ್ಮೆಂಟ್ ಸರ್ಕಾರದಿಂದ ತೆಗೆದುಕೊಳ್ಳಕ್ ಹೇಳಿ, ನೀವೊಬ್ಬ ವಿದ್ಯಾರ್ಥಿ ನಾಯಕನಾಗಿ ನಿಮ್ ನಾಯಕರಿಗೆ ಹೇಳಿ ಈ ವಿಚಾರ ರೇಸ್ ಮಾಡಿ ಅಂತ ನಾನು ಹೇಳಿದ್ರೆ ನೀವ್ ಹೇಳ್ತೀರಿ ನಾವು ಬಂದ್ಮೇಲೆ 2028 ಮಾಡ್ತೀವಿ, ಅಲ್ಲಿ ಮಟ್ಟ ಸತ್ತವ್ಲೇನು ಸಹಕಾರ ಕೊಡ್ತೀವಿ. ನಾವೀಗ ವಿರೋಧ ಪಕ್ಷದಲ್ಲಿ ನಾವೇನ್ ಮಾಡಕ್ಕಾಗುತ್ತೆ? ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರೆ ಡೆಫಿನೆಟ್ಲಿ KPSC ಹಗರಣಗಳು, ಭ್ರಷ್ಟಾಚಾರಗಳು, ತಲೆನೋವುಗಳು, ತಪ್ಪುಗಳು, ಲೋಪಗಳು ಕೇಳಿ 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 ಸಾಕಾಗಿ ಹೋಗಿದೆ. ಇದಕ್ಕೆ ಒಂದು ಸುಧಾರಣೆ ತರಲೇಬೇಕು. ಈ ಸುಧಾರಣೆ ಹೇಗೆ ತರಬೇಕು ಅನ್ನೋದರ ಬಗ್ಗೆ ಈಗಾಗಲೇ ಹಲವಾರು ಸಮಿತಿಗಳಾಗಿದ್ದಾವೆ, ಕಮಿಟಿಗಳಾಗಿದ್ದಾವೆ. ಆದರೆ ಆ ಕಮಿಟಿಗಳ ರಿಪೋರ್ಟ್ ಎಲ್ಲಿದೆಯೋ, ಯಾವ ಕಸದ ಬುಟ್ಟಿಯಲ್ಲಿದೆಯೋ ನಮಗಂತೂ ಗೊತ್ತಿಲ್ಲ. ಆದರೆ ತುಂಬ ಒಂದು ಒಳ್ಳೆಯ ಮಾತನ್ನು ವಿದ್ಯಾರ್ಥಿಗಳು ಹೇಳಿದ್ದಾರೆ. ಈ ರಾಜ್ಯದ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವರೇ ಸ್ಥಾನ ಪಲ್ಲಟ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ತಾವು ಕುರ್ಚಿ ಇರುತ್ತೋ ಇರಲ್ವೋ ಅನ್ನುವಂಥ ಅನುಮಾನವನ್ನು ಭಾಳ ಜನ ವ್ಯಕ್ತಪಡಿಸ್ತಾ ಇದ್ದಾರೆ. ಆದರೆ ನೀವು ಇರ್ತೀರೋ ಇರಲ್ವೋ, ಮುಂದುವರಿತೀರೋ, ಡೆಫಿನೆಟ್ಲಿ KPSCಗೆ ಹಿಡಿದಿರುವಂಥ ಗ್ರಹಣ ಬಿಡಿಸಿ ಹೋದರೆ ದೇವರಾಜ್ ಅರಸ್ ಅವರಲ್ಲ, ಅದಕ್ಕಿಂತ ಹೆಚ್ಚಾಗಿ ಈ ರಾಜ್ಯದ ಯುವಕರು ಪ್ರತಿ ಮನೆಯಲ್ಲೂ ನಿಮ್ಮ ಫೋಟೋ ಇಟ್ಕೊಂಡು ಪೂಜೆ ಮಾಡ್ತಾರೆ. ಅಂತಹ ಬದಲಾವಣೆ ನಿಮ್ಮ ಕೈಯಲ್ಲಿ ಸಾಧ್ಯನಾ? ಈ ರಾಜ್ಯದ ಯುವಕರು ಅದನ್ನು ನೋಡ್ತಾ ಇದ್ದಾರೆ, ಗಮನಿಸ್ತಾ ಇದ್ದಾರೆ. ನೋಡೋಣ, ಈ ವಿಚಾರದಲ್ಲಿ ಡೆಫಿನೆಟ್ಲಿ ಸಿದ್ದರಾಮಯ್ಯನವರು ಮಾತಾಡ್ತಾರೆ. ಅವ್ರ ಕಮಿಟ್ಮೆಂಟ್ ಏನು ಅಂತ ನೋಡೋಣ. ಇದು ಈ ದಿನದ ರಾಧಕ್ಕ ಪಂಚಾಯಿತಿ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.